ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು, ಧಾರವಾಡ ಮುರುಘಾಮಠದ ಪರಮ ಪೂಜ್ಯ ಮೃತ್ಯುಂಜಯಗಳನ್ನು ಸ್ಮರಿಸುತ್ತಾ ಇವತ್ತಿನ ದಿವಸ ಬಸವ ಸಮಿತಿ ಧಾರವಾಡ, ಬಸವ ಕೇಂದ್ರ ಧಾರವಾಡ ಆನ್ಲೈನ್ ಅರಿವಿನ ಮನೆಯ ಇವತ್ತಿನ ಉಪನ್ಯಾಸಕರಾಗಿ ಡಾಕ್ಟರ್ ರಾಜಶೇಖರ್ ಜಮದಂಡಿ ಸರ್ಗೆ ಶರಣಾರ್ಥಿನ ಹೇಳುತ್ತಾ, ಅವ್ರದ್ದು ಸಂಕ್ಷಿಪ್ತ ಪರಿಚಯ ಅವ್ರದ್ದು ಭಾಳ ಇದೆ, ಅವ್ರು ಮಾಡಿದ ಸಾಧನೆಗಳು ಭಾಳ ಇವೆ. ಅದರಲ್ಲಿ ನಾನು ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನು ಮಾಡಿಕೊಡುತ್ತೇನೆ. ಇವತ್ತಿನ ದಿವಸ ನಮಗೆ ಇವತ್ತಿನ ವಿಷಯ ಮಂಡನೆ ಮಾಡಲು ವಚನ ಸಾಹಿತ್ಯ ಮತ್ತು ಭಾಷೆ ಅನ್ನುವಂಥ ವಿಷಯದ ಮೇಲೆ ಇವತ್ತು ಅವರು ತಮ್ಮ ಅನುಭವವನ್ನು ನೀಡಲಿದ್ದಾರೆ. ಅವರ ಶೈಕ್ಷಣಿಕ ಸೇವೆ ಸುಮಾರು 20 ವರ್ಷ ಅತಿ ಉಪನ್ಯಾಸಕ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿ ಯೋಜನಾ ಸಹಾಯಕ ಬೋಧಕ ಕ್ಷೇತ್ರ ಕಾರ್ಯದರ್ಶಿಯಾಗಿ ಮತ್ತು ಸಹ ಸಂಶೋಧಕರಾಗಿ, ಹಿರಿಯ ಸಂಶೋಧಕರಾಗಿ, ಸಹ ಸಂಪಾದಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಕಟಿತ ಕೃತಿಗಳು ಸುಮಾರು ಅವರು 40 ಕೃತಿಗಳನ್ನು ರಚಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ ಬಹಳ ಅಗದಿ ಮುಖ್ಯವಾಗಿ ಹೇಳುವುದಂದ್ರೆ ಭಾಳ ಇದರ ಬಗ್ಗೆ ಜನಪದ ಗರ್ತಿಯ ಮನೋಭಾವವನ್ನು ಪ್ರಕಟಣೆಯಲ್ಲಿ ಕೂಡ ಅವರು ಬೀದರ್ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮತ್ತು ಇನ್ನೂ ಅನೇಕ ಕಾರ್ಯಗಳನ್ನು ತಾವು ಬಹಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂಥ ಶರಣರು ಇವತ್ತು ನಮ್ಮಲ್ಲಿಗೆ ಬಂದು ಉಪನ್ಯಾಸ ನೀಡಲಿದ್ದಾರೆ. ಮತ್ತು ಇನ್ನೂ ಅನೇಕ ಭಾಗವಹಿಸಿದ ಕಮ್ಮಟಗಳು, ವಿಚಾರ ಸಂಕಿರಣಗಳು, ಇತರೆ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ. ಸಾಕಷ್ಟು ಅವರ ಸಾಹಿತಿಗಳಾಗಿ ಶರಣರ
ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಹೊಸಪೇಟೆಯ ಆಕಾಶವಾಣಿಯಿಂದ ಪ್ರಸಾರವಾದಂಥ ಕಾರ್ಯಕ್ರಮಗಳನ್ನು ತಾವೆಲ್ಲ ಕೇಳಿದ್ದೀರಿ. ಮತ್ತು ಧಾರವಾಡ ಆಕಾಶವಾಣಿಯಿಂದ ಅವರು 99-2006 ಸುಮಾರು 25 ಚಿಂತಕರುಗಳನ್ನು 1999ರಲ್ಲಿ ವಿಮರ್ಶೆ ಪುಸ್ತಕಾವಲೋಕನವನ್ನು ಮಾಡಿದ್ದಾರೆ. ಮೈಸೂರು ಆಕಾಶವಾಣಿಯಿಂದ ಸುಮಾರು 2008 ಮತ್ತು 2012ರವರೆಗೆ 18 ಚಿಂತನೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಇನ್ನೂ ಅನೇಕ ನಮ್ಮ ಮೈಸೂರು ಆಕಾಶವಾಣಿಯಿಂದ ಮಾಡಿದ್ದಾರೆ. ಮತ್ತು ಹಾಸನ ಆಕಾಶವಾಣಿಯಿಂದ ಕೂಡ 2011ರಲ್ಲಿ 3 ಚಿಂತನೆಗಳನ್ನು ಕೊಟ್ಟಿದ್ದಾರೆ. ಗುಲ್ಬರ್ಗ ಆಕಾಶವಾಣಿಯಿಂದ ಅಲ್ಲಿ ಕೂಡ ಸಾಕಷ್ಟು ಚಿಂತನೆಯನ್ನು ಮಾಡಿದ್ದಾರೆ. ಬೆಂಗಳೂರು ದೂರದರ್ಶನ ಚಂದನ ವಾಹಿನಿ ಮುಖಾಂತರ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರು ಆಕಾಶವಾಣಿ ಬಸವ ವಾಹಿನಿಯಲ್ಲಿ ಕೂಡ ಅವರು ಸಾಕಷ್ಟು ಅನುಭವವನ್ನು ನೀಡಿದಂಥ ಶರಣರಾದ ಡಾಕ್ಟರ್ ರಾಜಶೇಖರ್ ಜಮದಂಡಿ ಇವರು ಇನ್ನೂ ನಾವು ಮಾಡ್ತಾ ಹೋದ್ರೆ ಇಡೀ ಒಂದು ಒಪ್ಪತ್ತೆ ಸಾಲಂಗಿಲ್ಲ. ಅವರ ಪರಿಚಯ ನಾವು ಮಾಡಬೇಕಂದ್ರೆ ಅದು ಸಂಕ್ಷಿಪ್ತಾಗಿ ಇವತ್ತು ನಮ್ಮ ಧಾರವಾಡ ಬಸವ ಕೇಂದ್ರ ಧಾರವಾಡ ಬಸವ ಸಮಿತಿ ವತಿಯಿಂದ ಅವರಿಗೆ ಹೃದಯ ತುಂಬಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇವೆ. ತಮ್ಮೆಲ್ಲರ ಪರವಾಗಿಯೂ ಅವರಿಗೆ ನಾಡಿನ ಜನತೆಯ ಪರವಾಗಿ ಕೂಡ ಸ್ವಾಗತವನ್ನು ಕೋರ್ತಾ ನಾನು ಇವತ್ತಿನ ವಿಷಯ ವಚನ ಸಾಹಿತ್ಯ ಮತ್ತು ಭಾಷೆ ಉಪನ್ಯಾಸ ನೀಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಈ ಬಸವ ಸಮಿತಿ ಧಾರವಾಡ ಮತ್ತು ಬಸವ ಕೇಂದ್ರ ಧಾರವಾಡ ಇವರ ಸಹಯೋಗದಲ್ಲಿ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬಸವಾದಿ ಪ್ರಮಥರ ಒಂದು ವಿಚಾರಗಳನ್ನು ಜನಗಳಿಗೆ ಮುಟ್ಟಿಸಬೇಕು, ಈ ಸಮಾಜವನ್ನು ಇಂತಹ ವಿಚಾರಗಳಿಂದ ಬದಲಾವಣೆಯನ್ನು ಕಾಣಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಇಟ್ಕೊಂಡು ಬಸವ ಸಮಿತಿ ಬೆಂಗಳೂರು, ಧಾರವಾಡ, ಗುಲ್ಬರ್ಗ ಈ ಕಡೆ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಬಸವಣ್ಣವರ ಮತ್ತು ಸಮಕಾಲೀನ ಶರಣರ ವಿಚಾರಗಳನ್ನು ನಾವು ಇವತ್ತಿನ ಸಮಾಜದಲ್ಲಿ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೆ. ಯಾಕಂತಂದರೆ 12ನೇ ಶತಮಾನದ ಬಸವಾದಿ ಪ್ರಮಥರು ಇಡೀ ಸಮಾಜ ಹೇಗೆ ಬದಲಾವಣೆಯ ತಂದುಕೊಳ್ಬೇಕು ಮತ್ತು ಉತ್ತಮ ಸಮಾಜ ನಿರ್ಮಾಣ ಆದಾಗ ಮಾತ್ರ ಮನುಷ್ಯರು ಎಲ್ಲರೂ ಕೂಡ ಸಮಾಧಾನವಾಗಿ ಶಾಂತಿಯುತವಾಗಿ ಬಾಳೋದಕ್ಕೆ ಸಾಧ್ಯ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಅಂತಂದೇಳಿ. ಈಗಾಗಲೇ ಈ ವಚನ ಸಾಹಿತ್ಯವನ್ನು ಕುರಿತು ಸುಮಾರು ಜನ ಮಾತಾಡಿದ್ದಾರೆ. ಆಮೇಲೆ ವಚನ ಸಾಹಿತ್ಯವನ್ನು ಎಷ್ಟು ಮಾತಾಡಿದರೂ ಕಡಿಮೆನೆ. ಇದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ವಚನ ಸಾಹಿತ್ಯ ಅನ್ನೋದೇನಂತಂದರೆ ಒಂದು ಬಹಳ ದೊಡ್ಡ ಸಮುದ್ರ. ಆ ಸಮುದ್ರ ಮುಂದೆ ನಿಂತ್ಕೊಂಡು ಯಾರೇ ಆಗಲಿ ತಮಗೆ ಬೇಕಾದಷ್ಟು ನೀರನ್ನು ಹೇಗೆ ತೆಗೆದುಕೊಳ್ತಾ ಹೋಗ್ತಾರೆ, ಅಷ್ಟು ತೆಗೆದುಕೊಂಡರೂ ಕೂಡ ಆ ಸಮುದ್ರದಲ್ಲಿರ್ತಕ್ಕಂಥ ನೀರು ಕಡಿಮೆ ಆಗೋದಿಲ್ಲ. ಹಾಗೆ ವಚನ ಸಾಹಿತ್ಯ ಅನ್ನೋದೇನಿದೆ ಅದು ಬಹಳ ದೊಡ್ಡ ವಿಶಾಲವಾಗಿರ್ತಕ್ಕಂಥ, ನಾವೆಲ್ಲ ಹಿಂದೆ ಕಥೆಗಳಲ್ಲಿ ಕೇಳ್ತಿದ್ವಿ, 7 ಸಮುದ್ರ ಅಂತಂದು ಕೇಳ್ತಾ ಇದ್ವಿ, 7 ಬೆಟ್ಟಗಳು ಅಂತ ಕೇಳಿದ್ದೇವೆ, 7 ದೇಶಗಳು ಅಂತ ಕೇಳಿದ್ದೇವೆ. ಹೀಗೆ ಅವೆಲ್ಲವಕ್ಕೂ ಸರಿಸಮವಾಗಿರ್ತಕ್ಕಂಥ ಅಥವಾ ಅದಕ್ಕಿಂತ ಮೀರಿರ್ತಕ್ಕಂಥದ್ದೇನು ಅಂದರೆ ಅದು ವಚನ ಸಾಹಿತ್ಯ ಅಂತಂದೇಳಿ. ವಚನ ಸಾಹಿತ್ಯವನ್ನು ಯಾರು ನಿರಂತರವಾಗಿ ಅಧ್ಯಯನ ಮಾಡ್ತಾರೆ ಅವರು ಸಮಾಜದಲ್ಲಿ ಸಂಸ್ಕಾರಯುತವಾಗಿ ಸುಸಂಸ್ಕೃತರಾಗಿ ಬಾಳೋದಕ್ಕೆ ಸಾಧ್ಯ ಅನ್ನೋದನ್ನು ಘಂಟಾಘೋಷವಾಗಿ ಹೇಳಬಹುದು ಅಂತ. ಯಾಕಂದರೆ ನೀವು ಜಗತ್ತಿನ ಅನೇಕ ಭಾಷೆಗಳನ್ನು ತೆಗೆದುಕೊಳ್ಳ್ರಿ, ಅನೇಕ ಸಾಹಿತ್ಯವನ್ನು ತೆಗೆದುಕೊಳ್ಳ್ರಿ, ಅದು ನಮ್ಮ ವಚನ ಸಾಹಿತ್ಯಕ್ಕೆ ಸರಿಸಮವಲ್ಲ. ಯಾಕೆಂತಂದರೆ ನೀವು ವಚನ ಸಾಹಿತ್ಯದಲ್ಲಿ ಏನು ಇಲ್ಲ ಅನ್ನೋದಕ್ಕಿಂತ ಎಲ್ಲವೂ ಇದೆ, ಪ್ರತಿಯೊಂದಿದೆ. ಆಚಾರ, ವಿಚಾರ, ಶಾಂತಿ, ಸಮಾಧಾನ, ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ, ಪ್ರತಿಯೊಂದು ಕೂಡ ನಾವು ವಚನ ಸಾಹಿತ್ಯದಿಂದ ತಿಳ್ಕೊಳ್ಬಹುದು ಅಂತ. ಇವತ್ತು ಒಂದು ಮನೆಯಲ್ಲಿ ನೀವು ಒಂದು ಮಗುವಿಗೆ ಅದು ಬೇಕಾದಂಥ ವಸ್ತು ವೈವಿಧ್ಯತೆಗಳನ್ನು, ಅದಕ್ಕೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ನೀವು ಕಾಲಕ್ಕೆ ಒದಗಿಸಿದರೆ ಅದು ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ ಸಾಧ್ಯ ಅಂತ. ಅದೇ ರೀತಿ ಅದು ಬಹಿರಂಗದ್ದಾಯ್ತು, ಅದು ಬೌದ್ಧಿಕ ಮಟ್ಟದ್ದಾಯ್ತು.
ಆದರೆ ಅಂತರಂಗವನ್ನು ತುಂಬಬೇಕಂತಂದ್ರೆ ಏನು ಮಾಡಬೇಕಂದ್ರೆ ಅಂಥ ಮಗುವಿಗೆ ನಾವು ದಿನನಿತ್ಯ ನಮ್ಮ ಮನೆಗಳಲ್ಲಿ ವಚನಗಳನ್ನು ಪಠನೆ ಮಾಡುವಂಥದ್ದು. ವಚನಗಳ ಬಗ್ಗೆ ಆಗಾಗ ನಾವು ಆ ಮಕ್ಕಳಿಗೆ ಕಿವಿ ಮೇಲೆ ಹಾಕ್ತಾ ಇರೋ ಉದಾಹರಣೆಗೆ ನೋಡಿ, ಒಂದು ಬಹಳ ಸರಳವಾದ ವಚನವನ್ನು, ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಒಂದು 4 ಸಾಲಿನ ವಚನವನ್ನು ಹಿರಿಯರಾಗಿರ್ತಕ್ಕಂಥ ನಾವು ಮನೆಗಳಲ್ಲಿ ಹೇಳ್ತಾ ಇದ್ದರೆ ಅದೇನಾಗುತ್ತೆ, ಅದು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಅದು ಕೇಳಿಸ್ಕೊಳ್ಳುತ್ತದೆ. ತಂದೆ ನೀನು ತಾಯಿ ನೀನು ಅಂದಾಗ ಅದು ಏನೋ ಒಂದು ರೀತಿ ಕಿವಿ ಅರಳಿಸಿ ಕೇಳುತ್ತೆ. ಪ್ರಾರಂಭದಲ್ಲಿ ನೆಗ್ಲೆಕ್ಟ್ ಮಾಡ್ಬೋದು ಮಗು, ಆದರೆ ಮತ್ತೆ ಏನಾಗುತ್ತೆ ಅಂದರೆ ಅದು ಕೇಳ್ತಾ ಹೋದಾಗ ಅದಕ್ಕೊಂದು ಪರಿಣಾಮ ಆಗುತ್ತೆ. ಅದು ಹೇಳೋದಕ್ಕೆ ಪ್ರಾರಂಭ ಮಾಡೋದು. ಅದಕ್ಕೆ ಅರ್ಥ ಬೇಕಾಗಿಲ್ಲ, ನೀವು ಮಗುವಿಗೆ ಕೂಡಿಸಿ ನೀವು ಅದನ್ನ ಅರ್ಥ ಹೇಳಬೇಕಾಗಿಲ್ಲ. ಸುಮ್ಮನೆ ನೀವೇನೆಂದರೆ ಈ ಸರಳವಾದ ವಚನಗಳನ್ನು ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನಿರಯ್ಯ ಅಂತ ಬಸವಣ್ಣವ್ರ ವಚನ ಆಗಿರ್ಬೋದು. ಚಿಲಿಮಿಲಿಗಳಂದು ಓದುವ ಹಕ್ಕಿಗಳಿರ ನೀವು ಕಾಣಿರೆ ಅಂತ ಅಕ್ಕ ಮಹಾದೇವಿ ವಚನವನ್ನು ನೀವು ಹೇಳಬಹುದು. ಹೀಗೆ ಭಾಳ ಸರಳವಾಗಿರ್ತಕ್ಕಂಥ ವಚನಗಳನ್ನು ಸುಮ್ಮನೆ ಮನೆಯಲ್ಲಿ ನಾವು ಓದಿಕೊಂಡು ಹೇಳ್ದಾಗ ಮನೆಯಲ್ಲಿರ್ತಕ್ಕಂಥ ಮಗು ಹೇಗೆ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನಾವೇ ಕಾಣ್ಬೋದು. ಆರಂಭದಲ್ಲಿ ಅದು ಕೇಳಿಸ್ಕೊಳ್ದೇ ಇರ್ಬೋದು. ನಾವು ಮತ್ತೆ ಅದನ್ನು ಹೇಳ್ತಾ ಹೋದಾಗ ಏನಾಗುತ್ತೆ ಅಂದರೆ 1 ತಿಂಗಳು ಬೇಡ, 2 ತಿಂಗಳು, 3 ತಿಂಗಳು, 4 ತಿಂಗಳು ಆದಮೇಲೆ ಆ ಮಗು ಒಂದು ಕಾನ್ಸಂಟ್ರೇಷನ್ ಕೊಡುತ್ತೆ. ಏನೋ ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ಏನೋ ಸುಮ್ಮನೆ ಒಂದು ವಚನವನ್ನು ಹೇಳ್ತಿದ್ದಾರೆ ಅಂತ ಅದು ಕೇಳಿಸ್ಕೊಳ್ಳುತ್ತೆ. ಹಾಗೆ ನಾವು ಆ ಥರದ ಸಂಸ್ಕಾರವನ್ನು, ಒಂದು ಸುಸಂಸ್ಕೃತಿಯನ್ನು ಮಕ್ಕಳಿಗೆ ನಾವು ಬಿತ್ತುತ್ತಾ ಹೋದಾಗ ಇವತ್ತು ನೋಡಿ ಸಮಾಜದಲ್ಲಿ ಎಲ್ಲವೂ ಸಿಗುತ್ತೆ. ಇವತ್ತು ಹಣ ಒಂದಿದ್ದು ಬಿಟ್ಟರೆ ನಮಗೆ ಬೇಕಾದ್ದನ್ನು ನಾವು ಕೊಂಡ್ಕೊಳ್ಬೋದು. ನಾವು ಕೊಂಡ್ಕೊಳ್ಳೋಕ್ಕೂ ಹೊರಗಡೆ ಹೋಗಬೇಕಾಗಿಲ್ಲ. ಇವತ್ತು ಆರ್ಡ್ರ್ ಮಾಡಿದರೆ ಸಾಕು, ಮನೆಗೆ ಬರುತ್ತೆ. ಪ್ರತಿಯೊಂದು ಕೂಡ ಮನೆಗೆ ಬಂದ್ಬಿಡುತ್ತೆ. ಅಷ್ಟು ಕೈ ನಿಲುಕುವಷ್ಟು ನಮಗೆ ಇವತ್ತು ವ್ಯವಹಾರ ಇದೆ, ವಸ್ತುಗಳಿದ್ದಾವೆ. ಆದರೆ ಇವತ್ತೇನಾಗಿದೆ, ಎಲ್ಲೋ ಒಂದು ಕಡೆಗೆ ಮನುಷ್ಯನಿಗೆ ಸರಿಯಾದ ಸಂಸ್ಕಾರ ಸಿಗ್ತಾ ಇಲ್ಲ. ಅದು ಅವ್ರ ತಪ್ಪಲ್ಲ. ನಾವು ತಿಳುವಳಿಕೆ ಇರ್ತಕ್ಕಂಥವರು ಯಾರು ಸಾಹಿತ್ಯವನ್ನು, ಉತ್ತಮ ಸಾಹಿತ್ಯ ಅಧ್ಯಯನ ಮಾಡಿರ್ತೀವಿ, ನಾವು ಅಂಥವ್ರಿಗೆ ಅದನ್ನ ಹೇಳದೇ ಇದ್ದರೆ ಅದು ಅವ್ರಿಗೆ ಗೊತ್ತಾಗೋದಿಲ್ಲ. ಅದನ್ನು ನಾವು ಮಾಡಬೇಕಾಗಿರೋದು ಮುಖ್ಯವಾದ ಕೆಲಸ ಅಂತ. ಇವತ್ತು ಸಮಾಜದಲ್ಲಿ ಬದಲಾವಣೆ ತರೋದು ಎಲ್ಲಿಂದ ಅಂತಂದರೆ ಅದು ಬಹಳ ಮುಖ್ಯವಾಗಿ ಮನೆಯಿಂದ ಪ್ರಾರಂಭ ಆಗಬೇಕು. ಮನೆಯೇ ಒಂದು ಸಮಾಜ. ಯಾಕಂದರೆ ಸಮಾಜದ ಒಳಗೆ ನಾವೆಲ್ಲ ಬದುಕ್ತಾ ಇರೋದ್ರಿಂದ ಸಮಾಜ ಬಿಟ್ಟು ನಾವ್ಯಾರೂ ಬದುಕ್ತಾ ಇಲ್ಲ. ಹಾಗಾಗಿ ಉತ್ತಮ ಸಾಹಿತ್ಯ, ಒಂದು ಉತ್ತಮವಾದ ಭಾಷೆ, ಇದು ನಾವು ಮಕ್ಕಳಿಗೆ ಕೊಡುವಂಥ ಪ್ರಯತ್ನವನ್ನು ಹಿರಿಯರಾಗಿರ್ತಕ್ಕಂಥವ್ರು ಮಾಡ್ತಾ ಇರಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ತೆಗೆದುಕೊಂಡಿರ್ತಕ್ಕಂಥ ಒಂದು ವಿಷಯ ಅಂತಂದರೆ ವಚನ ಸಾಹಿತ್ಯ ಅಂದರೆ ಸಹಿತವಾಗಿರ್ತಕ್ಕಂಥದ್ದು ಸಾಹಿತ್ಯ ಅಂತ ಹೇಳ್ತೀವಿ. ಅಂದರೆ ಯಾವುದು ಮನುಷ್ಯನಿಗೆ ಮನಸ್ಸಿಗೆ ಹಿತವನ್ನು ಕೊಡುತ್ತೋ ಅದು ಸಾಹಿತ್ಯ ಅಂತ. ಉದ್ರೇಕವನ್ನು ಕೊಡುವಂಥದ್ದಾಗಬಾರ್ದು. ಸಾಹಿತ್ಯ ಅಂತಂದರೆ ಅದು ಮನುಷ್ಯನನ್ನು ಸ್ಥಿಮಿತದಲ್ಲಿ, ಅವನ ಗುಣಗಳು ಏನಿದ್ದಾವೆ ಗುಣಗಳು ಸ್ಥಿಮಿತದಲ್ಲಿ ಇಟ್ಕೊಳ್ಳುವಂಥದ್ದು, ಮತ್ತು ಅವನು ಏನೇ ಕೆಲಸ ಮಾಡಲಿ ಅದು ಶ್ರದ್ಧೆಯಿಂದ, ಶಾಂತಿಯಿಂದ, ಸಮಾಧಾನ ಮಾಡುವಂಥ ತಿಳುವಳಿಕೆಯನ್ನು ಕೊಡುವಂಥದ್ದೇನಿದೆಯೋ ಅದು ಉತ್ತಮ ಸಾಹಿತ್ಯ. ಅಂಥ ಸಾಹಿತ್ಯ ನಮಗೆಲ್ಲಿ ಸಿಗುತ್ತೆ ಅಂದರೆ ಅದು ವಚನ ಸಾಹಿತ್ಯ ಅಂತ. ಹಾಗಾಗಿ ವಚನ ಸಾಹಿತ್ಯ ಅನ್ನೋದು ಅದು ಒಂದು ಬದುಕನ್ನು ಪರಿಪೂರ್ಣವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಹಿನ್ನೆಲೆಯಲ್ಲಿ, ಮತ್ತು ನಮ್ಮ ವಚನಕಾರರು ಬಳಸಿರ್ತಕ್ಕಂಥ ಭಾಷೆ ಎಷ್ಟು ಸರಳವಾದ ಭಾಷೆಯನ್ನು ಬಳಸಿದ್ದಾರೆ. ಅಲ್ಲಿ ಯಾವೂ ಕೂಡ ನೋಡಿ, ಈಗ 12ನೇ ಶತಮಾನದ ಭಾಷೆ ಅದು ನಡುಗನ್ನಡದ ಭಾಷೆ, ಮಧ್ಯಕಾಲೀನ ಭಾಷೆ ಅಂತ ನಾವು ಹೇಳ್ತೀವಿ. ಅದಕ್ಕಿಂತ ಹಿಂದೆ 8, 9, 10ನೇ ಶತಮಾನದಲ್ಲಿ ಹಳಗನ್ನಡ, ಪೂರ್ವದ ಹಳಗನ್ನಡ ಭಾಷೆಯನ್ನು ನಾವು ನೋಡ್ತೇವೆ. ಅಲ್ಲಿ ಏನಾಗುತ್ತೆ, ಈ ಸಂಸ್ಕೃತದ ಹೆಚ್ಚು ಪ್ರಭಾವ ಅಲ್ಲಿ ಕಾಣ್ತೀವಿ. ಮಾರ್ಗ ಅಂತ ಹೇಳ್ತೀವಿ ನಾವು, ಮಾರ್ಗ ಸಾಹಿತ್ಯ ಅಂತ ಹೇಳ್ತೀವಿ. ಮತ್ತು ದೇಶಿ ಸಾಹಿತ್ಯವು ಸ್ವಲ್ಪ ಇದ್ದರೂ ಕೂಡ ಹೆಚ್ಚು ಮಾರ್ಗವನ್ನು ನಾವು ಆ ಕಾಲದ ಸಾಹಿತ್ಯದಲ್ಲಿ, ಅಲ್ಲಿ ಪಂಪ, ರನ್ನ, ಪೊನ್ನ, ಜನ್ನ ಈ ಥರದ ಮಹಾನ್ ಕವಿಗಳೇನಿದ್ರಲ್ಲ ಅವರೆಲ್ಲರೂ ಕೂಡ ರಾಜಾಶ್ರಯದಲ್ಲಿದ್ದಂಥವರು, ರಾಜನನ್ನು ಓಲೈಸಿ ಸಾಹಿತ್ಯವನ್ನು ಬರೆದಂಥವರು. ಅವ್ರಿಗೇನಂತಂದರೆ ತಾವೂ ಬದುಕಬೇಕಾಗಿತ್ತು, ರಾಜನನ್ನು ಕೂಡ ಹೊಗಳಬೇಕಾಗಿತ್ತು. ಈ ಎರಡನ್ನು ಅವರು ಸಮವಾಗಿ ತೂಗಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ಹಳಗನ್ನಡದ ಸಾಹಿತಿಗಳು. ಆದರೆ ಮುಂದೆ ಬಂದಂಥ ನಮ್ಮ 12ನೇ ಶತಮಾನದ ವಚನಕಾರರು ಇವುಗಳನ್ನೆಲ್ಲ ಪಕ್ಕಕ್ಕಿಟ್ಟರು. ಅವರು ರಾಜನನ್ನು ಓಲೈಸ್ಲಿಕ್ಕೆ ಹೋಗಲಿಲ್ಲ. ಅವ್ರಿಗೇನಾಗಿತ್ತು ಅಂದರೆ ಸಮಾಜ ಉದ್ಧಾರ ಮಾಡಬೇಕಾಗಿತ್ತು, ಒಂದು ಚಳುವಳಿ ಮಾಡಬೇಕಾಗಿತ್ತು.
ಸಾಹಿತ್ಯದ ಮೂಲಕ ಸಮಾಜದ ಪರಿವರ್ತನೆಗೆ ಒಂದು ಕ್ರಾಂತಿಯನ್ನು ಮಾಡಬೇಕಾಗಿತ್ತು. ಹೀಗೆ ಅವರು ತಮ್ಮ ದಾರಿಯನ್ನು ಕಂಡುಕೊಂಡ್ರು ಅಂತ. ಅಲ್ಲಿ ವ್ಯತ್ಯಾಸಗಳೇನು ಅಂತಂದರೆ, 12ನೇ ಶತಮಾನದ ಮಹಾಕವಿಗಳು ಈಗಾಗಲೇ ರೆಡಿಯಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತದ ಕಥೆಗಳನ್ನು ಇಟ್ಕೊಂಡು ಅಲ್ಲಿ ಬರುವಂಥ ಮುಖ್ಯವಾದ ಪಾತ್ರಗಳಿಗೆ ತಾವಿರುವಂಥ ಸಮಾಜದಲ್ಲಿ, ತಾವಿರುವಂಥ ರಾಜ್ಯದಲ್ಲಿ ರಾಜರನ್ನು ಹೋಲೈಸಿ ಬರೆದಂಥ ಕಾವ್ಯಗಳನ್ನು ನಾವು ನೋಡ್ತೇವೆ. ಅಲ್ಲಿ ಅವರೆಲ್ಲರೂ ಕೂಡ ಒಂದು ಲೌಕಿಕ, ಒಂದು ಅಲೌಕಿಕ ಕಾವ್ಯಗಳನ್ನು ಬರಿತಾ ಬಂದರು. ಆದರೆ ನಮ್ಮ ವಚನಕಾರರು ಏನು ಮಾಡಿದರು, ಇವುಗಳೆಲ್ಲ ಬಿಟ್ಟರು. ಅವರು ರಾಜನನ್ನು ಪ್ರತ್ಯಕ್ಷ ದೈವ ಅಂತ ಅನ್ನಲಿಲ್ಲ. ಅವರು ಭಗವಂತನನ್ನು ನಂಬಿದರು. ಭಗವಂತನ ನಮ್ಮನ್ನು ಕಾಪಾಡ್ತಿದ್ದಾನೆ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಿದೆ, ಅದ್ರ ಮೇಲೆ ಅವರು ಶ್ರದ್ಧೆಯನ್ನು, ಒಂದು ನಂಬಿಕೆಯನ್ನು ಇಟ್ಕೊಂಡು ಬದುಕೋದಕ್ಕೆ ಪ್ರಾರಂಭ ಮಾಡಿದರೆ ಹೊರತು ರಾಜನನ್ನು ಓಲೈಸ್ಲಿಕ್ಕೆ ಹೋಗಲಿಲ್ಲ. ಈ ವ್ಯತ್ಯಾಸಗಳನ್ನ ನಾವು ಆ ಸಾಹಿತ್ಯದಲ್ಲಿ ಗಮನಿಸಬೇಕು ಅಂಥ ಒಂದು ವಿಚಾರವನ್ನು ಕಟ್ಟಿಕೊಟ್ಟಿರ್ತಕ್ಕಂಥವ್ರು ನಮ್ಮ ವಚನಕಾರರು. ಮತ್ತು ಅವರೆಲ್ಲರೂ ಕೂಡ ಸಾಹಿತ್ಯವನ್ನು ಜನ ಮೆಚ್ಚಬೇಕು ಅಂತ ಅವರು ಬರೆದವರಲ್ಲ, ಸಾಹಿತ್ಯಕ್ಕೋಸ್ಕರ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥವ್ರಲ್ಲ. ಅವರು ಭಾಷೆಯನ್ನು ಜನ ಮೆಚ್ಚಬೇಕು ಅಂತಂದೇಳಿ ಅವರು ಭಾಷೆಯನ್ನು ಬಳಸಲಿ, ಅಂದರೆ ಯಾರನ್ನೂ ಓಲೈಸಿ ಬರಲಿಕ್ಕೆ ಹೋಗಿ ಅವ್ರೇನಾದರೂ ತಮಗೆ ಅನುಭವ, ತಮಗೇನು ಸಮಾಜದಲ್ಲಿ ಏನು ಅನುಭವ ಆಗುತ್ತೆ ಆ ಅನುಭವವನ್ನು ಅಕ್ಷರದ ಮೂಲಕ ಕೊಡೋದಕ್ಕೆ ಪ್ರಯತ್ನ ಮಾಡಿದರು. ಅದು ಸಾಹಿತ್ಯ ಅನ್ನಿಸ್ಕೊಳ್ತು, ಅದು ಜನ ಮೆಚ್ಕೊಂಡ್ರು. ಅದು ಇವತ್ತಿಗೂ ಕೂಡ ಅದು ಹೀಗೆ ಉಳಿದುಕೊಂಡು ಬಂದಿದೆ ಅಂತ. ಹೀಗಾಗಿ ಇಡೀ ಸಮಗ್ರ ವಚನ ಸಾಹಿತ್ಯ ಒಂದು ಕನ್ನಡ ಸಾಹಿತ್ಯದೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಇಡೀ ನಮ್ಮ ಕರ್ನಾಟಕ ಒಂದೇ ಅಲ್ಲ, ನಮ್ಮ ದೇಶ ಒಂದೇ ಅಲ್ಲ, ಇವತ್ತು ಎಲ್ಲ ದೇಶದ ಯಾವ್ಯಾವ ಭಾಗದಲ್ಲಿ ಸುಸಂಸ್ಕೃತ ಜನ ಇದ್ದಾರೋ ಅವರೆಲ್ಲರಿಗೂ ಕೂಡ ಈ ವಚನ ಸಾಹಿತ್ಯ ಅವರ ಮನಸ್ಸನ್ನು ಗೆದ್ದಿದೆ ಅನ್ನೋದನ್ನು ನಾವು ಎದೆತಟ್ಟಿ ಹೇಳಬಹುದು ಅಂತಂದೇಳಿ. 11ನೇ ಶತಮಾನದ ಉತ್ತರಾರ್ಧದಲ್ಲಿ ಉದಯಿಸಿರ್ತಕ್ಕಂಥ ಈ ವಚನ ಸಾಹಿತ್ಯ 12ನೇ ಶತಮಾನದ ಕಡೆಯವರೆಗೂ, ಹೆಚ್ಚು ಕಡಿಮೆ 13ನೇ ಶತಮಾನದವರೆಗೆ, ಅಂದರೆ ನಮ್ಮ ಹರಿಹರ, ರಾಘವಾಂಕ ಬರುವವರೆಗೂ ಕೂಡ ಈ ವಚನ ಸಾಹಿತ್ಯ ಹರಿದು ಬಂದಿದೆ ಅಂತ. ಬಸವಾದಿ ಪ್ರಮುಖರು ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬೆಳೆದು ಬಂದಿರತಕ್ಕಂಥದ್ದು. ಇದು ಸಾಹಿತ್ಯದ ಪರಿಭಾಷೆಯ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿರ್ತಕ್ಕಂಥ ಈ ವಚನ ಸಾಹಿತ್ಯ ಹಾಡಿದರೆ ಹಾಡಾಗುವಂಥದ್ದು, ಓದಿದರೆ ಗದ್ಯವಾಗಿರ್ತಕ್ಕಂಥದ್ದು, ಎರಡನ್ನೂ ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ಅದು ವಚನ ಸಾಹಿತ್ಯ. ಕನ್ನಡದ ಒಂದು ವಿಶೇಷ ಕಾವ್ಯ ಪ್ರಕಾರವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಸಮಾಜದ ಎಲ್ಲ ಜಾತಿ ಜನಾಂಗದವರಿಗೆ ಈ ವಚನಗಳು ಒಂದು ಮಾಧ್ಯಮವಾಗಿ, ಒಂದು ಸೇತುವೆಯಾಗಿ ನಿಂತ್ಕೊಂಡಿರ್ತಕ್ಕಂಥವು ಅಂತ. ನೋಡಿ, ನಮ್ಮ ವಚನಕಾರರು ಯಾರೋ ಒಬ್ಬ ವ್ಯಕ್ತಿಯನ್ನು, ಯಾರೋ ಒಬ್ಬ ರಾಜನನ್ನು, ಯಾರೋ ಒಬ್ಬ ಜಾತಿಯನ್ನು, ಜನಾಂಗವನ್ನು, ಧರ್ಮವನ್ನು ಓಲೈಸಿ ಇವರು ವಚನಗಳನ್ನು ಬರಿತಾ ಕೂತವರಲ್ಲ. ಅವರು ತಮ್ಮ ಅನುಭವಗಳೇನಿದೆ, ಗಟ್ಟಿಯಾದ ಅನುಭವಗಳನ್ನು ಅವರು ಹೇಳ್ತಾ ಹೋದರು. ಅದು ವಚನ ಆಯಿತು. ವಚನ ಅಂತಂದರೆ ನಮಗೆಲ್ಲ ಗೊತ್ತಿದೆ, ಒಂದು ಭಾಷೆ ಅಂತ, ಒಂದು ಭಾಷೆಯನ್ನು ಕೊಡುವಂಥದ್ದು, ಆಣೆಯನ್ನು ಮಾಡುವಂಥದ್ದು, ಸ್ವಚ್ಛವಾಗಿ ಮಾತಾಡುವಂಥದ್ದು ಅಂತ. ಮತ್ತು ಮಾತಾಡಿದಂತೆ ಅಂದರೆ ನಡೆಯಂತೆ ನುಡಿ, ನುಡಿದಂತೆ ನಡೆಯುವಂಥದ್ದೇನಿದೆಯಲ್ಲ ಅದು ವಚನ ಸಾಹಿತ್ಯದೇ ಮಾತ್ರ ನಾವು ಕಾಣೋದಕ್ಕೆ ಸಾಧ್ಯ ಇದೆ ಅಂತಂದೇಳಿ. ಮತ್ತು ಅವರಲ್ಲಿ ಸಮಾಧಾನ ಒಂದೆಲ್ಲ, ಎಷ್ಟೋ ಸರಿ ಕೋಪ ಬಂದಾಗ ಅವರು ಬಂಡಾಯವನ್ನು ಎದ್ದಿದ್ದಾರೆ, ಚಳುವಳಿಯನ್ನು ಮಾಡಿದ್ದಾರೆ ವಚನಕಾರರು. ಸುಮ್ಮನೆ ಕೂತವ್ರ ನಾವೆಲ್ಲ ಅಂದ್ಕೊಂಡಿದ್ದೀವಿ ವಚನಕಾರರು ಅಂತಂದರೆ ಅವರು ಭಾಳ ಮೈಲ್ಡಾಗಿರ್ತಕ್ಕಂಥವರು, ಬಹಳ ಶಾಂತಿ ಪ್ರಿಯರು ಅಂತಲ್ಲ. ಎಷ್ಟೋ ಸರಿ ಸಮಾಜದಲ್ಲಿ ಎಡರು ತೊಡರುಗಳನ್ನು, ಕಷ್ಟ ಕೋಟಲೆಗಳನ್ನು, ನೋವುಗಳನ್ನು ಎದುರಿಸಿ ಅವರು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು ಅಂತ. ಹಾಗಾಗಿ ಅವರ ಜೀವನ ನಮಗೆ ಒಂದು ಪಾವನ, ಅದು ಒಂದು ಮಾರ್ಗದರ್ಶನ. ಕನ್ನಡ ಸಾಹಿತ್ಯದಲ್ಲಿ ಪ್ರಭಾವಶಾಲಿ ಆತ್ಮವಿಮರ್ಶೆಯ ಮಾಧ್ಯಮವಾಗಿರ್ತಕ್ಕಂಥದ್ದು ಮತ್ತು ಸ್ವತಂತ್ರವಾಗಿ ಬೆಳೆದು ಇವತ್ತಿನವರೆಗೂ ಒಂದು ವಿಜೃಂಭಣೆಯಿಂದ ಏನಾದರೂ ಇದೆ ಅಂತಂದರೆ ಅದು ವಚನ ಸಾಹಿತ್ಯದ ಮಾತ್ರ ಅಂತಂದೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ವಚನ ಸಾಹಿತ್ಯವನ್ನು ವಚನ ಗುರು ಆಗಿರ್ತಕ್ಕಂಥ ದೇವರ ದಾಸಿಮಯ್ಯ, ಮಾದರ ಚೆನ್ನಯ್ಯ, ಗುರು ಬಸವಣ್ಣನವರಾದಿಯಾಗಿ ಅವತ್ತಿನ ಸಮಕಾಲೀನ ಶರಣರು ಸಾಹಿತ್ಯವನ್ನು ನೀಡಿದ್ದಾರೆ. ವಚನಗಳು ಅತ್ಯಂತ ಸರಳ ಹಾಗೂ ನೇರವಾಗಿ ಮತ್ತು ದೇಶೀಯ ಸೊಗಡಿನಿಂದ, ಜಾನಪದ ಸೊಗಡಿನಿಂದ ಕೂಡಿರ್ತಕ್ಕಂಥವು. ಅಲ್ಲಿಯ ಭಾಷೆ ಜನಪದ ಭಾಷೆ ಅಂತೇಳಿ, ವಚನ ಸಾಹಿತ್ಯದ ಭಾಷೆ ಜನಪದ ಭಾಷೆ ಆಗಿರ್ತಕ್ಕಂಥದ್ದು. ಹಲವಾರು ಕವಿಗಳು, ಮಠಾಧೀಶರು ಲಿಂಗಾಯತ ಸಿದ್ಧಾಂತವನ್ನು ಅಳವಡಿಸಿ ಸಾಹಿತ್ಯ ರಚಿಸಿರ್ತಕ್ಕಂಥವ್ರು. ಇದು ನೋಡಿ, ಈ ವಚನ ಸಾಹಿತ್ಯ ಇದು ಸ್ಥಾವರ ಅಲ್ಲ, ಇದು ಜಂಗಮ. ಇದು
ಎಲ್ಲಿ ಒಂದು ಕಡೆ ನಿಂತಿಲ್ಲ, ಇದು ಹರಿತಾ ಬಂದಿದೆ. ಇವತ್ತಿಗೂ ಕೂಡ ನಾವು ನೋಡ್ಬೋದು 12ನೇ ಶತಮಾನದ ವಚನಕಾರರು ಏನು 770 ಅಮರಗಣಗಳು ಅಂತ ನಾವೇನು ಮಾತಾಡ್ತಿದ್ದೀವಿ, ಇವತ್ತು ಅದಕ್ಕಿಂತ ಡಬಲ್ ಆಗಿರ್ತಕ್ಕಂಥದ್ದು, ತ್ರಿಬಲ್ ಆಗಿದೆ. ಜಾಸ್ತಿ ಜನ ಇದ್ದಾರೆ. ಇವತ್ತು ಆಧುನಿಕ ವಚನಗಳು ನಾವು ನೋಡ್ತಾ ಇದ್ದೇವೆ. ಸುಮಾರು ಇವತ್ತು ನಾವು ಆಧುನಿಕ ವಚನಕಾರರು ಒಂದು 600ರಿಂದ 800 900 ಜನ ಸಿಗ್ತಾರೆ ನಿಮಗೆ ಕರ್ನಾಟಕದಲ್ಲಿ. ಸುಮಾರು ಕೂಡ ಆಧುನಿಕ ವಚನಗಳು ತಮ್ಮದೇ ಅಂಕಿತದಲ್ಲಿ. ಹಿಂದೆ ಏನು ನಮ್ಮ ಬಸವಣ್ಣ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಅಂತಂದೇಳಿ ಅಕ್ಕ ಮಹಾದೇವಿ ಇಟ್ಕೊಂಡಿರೋದು, ಅಲ್ಲಮ್ಮ ಪ್ರಭು ವಚನಾಂಕಿತವನ್ನು ಗುಹೇಶ್ವರ ಅಂತ ಇಟ್ಕೊಂಡು ಬರೆದಿರ್ತಕ್ಕಂಥದ್ದು ಎಲ್ಲ ನಾವು ನೋಡ್ತೀವಿ. ಹಾಗೆ ಇವತ್ತಿನ ಕಾಲಕ್ಕೂ ಕೂಡ ಅನೇಕ ಆಧುನಿಕ ವಚನಕಾರರು ಕೂಡ ನಾವು ನೋಡ್ತೇವೆ. ಅವರು ಕೂಡ ಅದೇ ಮಾದರಿಯಲ್ಲಿ ಸಮಾಜವನ್ನು ತಿದ್ದುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಒಂದು ಮೌಲ್ಯಯುತವಾಗಿರ್ತಕ್ಕಂಥದ್ದು. ಮತ್ತು ನಮ್ಮ ವಚನಕಾರರು ಬಹಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಅಂದರೆ 2 ವಿಷಯವನ್ನು ನಾವು ನೆನಪಿಟ್ಕೊಳ್ಬೇಕಾಗಿದೆ: ಕಾಯಕ ಮತ್ತು ದಾಸೋಹ. ಅವರು ನಿತ್ಯ ಕಾಯಕವನ್ನು ಮಾಡ್ತಾ ಇದ್ದಾರೆ ನಮ್ಮ ವಚನಕಾರರು. ಕಾಯಕವನ್ನು ಮಾಡಿದ ನಂತರ ದಾಸೋಹವನ್ನು ಮಾಡ್ತೀವಿ. ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ, ಸೋಹಂ ಎಂದೆನಿಸದಿರಯ್ಯ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳ್ತಾರೆ. ಅಂದರೆ ತಾವು ಪಡೆದಿರ್ತಕ್ಕಂಥ ಈ ಸಮಾಜದಿಂದ ಏನು ನಮಗೆ ಬಂದಿದೆಯೇ ಲಾಭಾಂಶ, ಅದನ್ನು ಮತ್ತೆ ಸಮಾಜಕ್ಕೆ ಕೊಡುವ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಈ ಪ್ರಕ್ರಿಯೆಯನ್ನು ನಂಬಿರ್ತಕ್ಕಂಥವರು ನಮ್ಮ ವಚನಕಾರರು ಅಂತಂದೇಳಿ. 12ನೇ ಶತಮಾನದ ಮಧ್ಯಭಾಗದಲ್ಲಿ ಮೈ ಮುರಿದು ಎದ್ದ ಲಿಂಗಾಯತ ಆಂದೋಲನ ಕನ್ನಡ ಸಮಾಜಕ್ಕೆ ಹೊಸ ತಿರುವನ್ನು ಕೊಟ್ಟಿರ್ತಕ್ಕಂಥದ್ದು. ಅವರಲ್ಲಿರ್ತಕ್ಕಂಥ ಆಚಾರ ವಿಚಾರ ಭಾಷೆ ಸಾಹಿತ್ಯ ಹಲವಾರು ಕ್ಷೇತ್ರಗಳನ್ನು ಮುನ್ನಡೆಸಿರ್ತಕ್ಕಂಥದ್ದು ಅಂತ. ಅಲ್ಲಿ ಸುಮಾರು ಜನ ಬರ್ತಾರೆ. ಕೆಲವರು ಹೆಸರುಗಳು ನಾವು ನೆನ್ಪು ಮಾಡ್ಕೊಳ್ಳೋದಾದರೆ ಈಗಾಗಲೇ ನಮಗೆ ಗೊತ್ತಿರ್ತಕ್ಕಂಥದ್ದು ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ ಅಂತ ಹೇಳ್ತೀವಿ. ಅದರ ಆಚೆಗೆ ಒಕ್ಕಲಿಗರ ಮುದ್ದಣ್ಣ, ಮೇದಾರ ಕೇತಯ್ಯ, ಮಾದಾರ ಚೆನ್ನಯ್ಯ, ನಗೆಯ ಮಾರಿ ತಂದೆ, ಹರಳಯ್ಯ, ಮಧುವರಸ, ಉರಿಲಿಂಗಪಿದ್ದಿ, ಅವರ ಶ್ರೀಮತಿ ಪುಣ್ಯಶ್ರೀ ಕಾಳವ್ವೆ, ಅಕ್ಕಮ್ಮ, ಸತ್ಯಕ್ಕ, ಕದಿರೆಮ್ಮವ್ವೆ, ಪುಣ್ಯಶ್ರೀ ಲಿಂಗಮ್ಮ, ಮಸಣಯ್ಯಗಳ ಪುಣ್ಯಸ್ತ್ರೀ ಗಜೇಶ ಮಸಣಯ್ಯ, ದುಗ್ಗಳೆ, ಸೂಳೆ ಸಂಖವ್ವೆ, ಬೋಂತಾದೇವಿ, ಸುಮಾರು ಜನ ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ. ಎಲ್ಲ ಶರಣೆಯರು ಲಕ್ಷಾನ್ಗಟ್ಟಲೆ ವಚನಗಳನ್ನು ಬರೆದಿದ್ದು. ಇಂದಿನ ಆಧುನಿಕ ಯಾಂತ್ರಿಕ ಜೀವನದಲ್ಲಿ ಇಂತಹ ವಚನಗಳು ಮನಸ್ಸಿಗೆ ಒಂದು ಸಮಾಧಾನವನ್ನು, ಸಾಂತ್ವನ ಕೊಡುವಂಥವು. ಮತ್ತು ಅಷ್ಟೇ ಅಲ್ಲ, ಒಂದು ಜಾಗೃತಿಯನ್ನು ಕೊಡುವಂಥವು. ಮನುಷ್ಯನ ಕೂಡೋದಕ್ಕೆ ಬಿಡೋದಿಲ್ಲ, ಆಲೋಚನೆ ಕೊಡುವಂಥ ವಚನಗಳೇನಿದ್ದಾವೆ ಅವು ನಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ತುಂಬೋದಕ್ಕೆ ಸಾಧ್ಯ ಇದೆ ಅಂತಂದೇಳಿ. ಭಾಷೆ ನೋಡಿ, ಇವತ್ತು ಭಾಷೆ ಅಂದ ತಕ್ಷಣ ನಮ್ಗೆ ನೆನಪಾಗೋದು ನೋಡಿ, ಮನುಷ್ಯನಿಗೆ ಭಾಷೆ ಇಲ್ದಿದ್ದರೆ ಇವತ್ತು ಜಗತ್ತು ಹೇಗಿರ್ತಿತ್ತು ಅಂತ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನಾವೆಲ್ಲ ಇವತ್ತು ಮಾತಾಡ್ತಿದ್ದೇವೆ, ಗಂಟೆಗಟ್ಟಲೆ ಮಾತಾಡ್ತೇವೆ. ಆ ಮಾತಿನಂತ ನಾವೆಲ್ಲರೂ ನಡೆದುಕೊಂಡಿದ್ದೀವ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಮನುಷ್ಯನಿಗೆ ಭಾಷೆ ಇಲ್ದಿದ್ದರೆ ಬಹಳ ಕಷ್ಟ ಆಗ್ತಿತ್ತು. ಆಮೇಲೆ ಈ ಭಾಷೆ ಅನ್ನೋದು ಶ್ರೀಮಂತರು ಬಡವರು ಅಂತೇನಿಲ್ಲ, ಯಾರಾದರೂ ಭಾಷೆಯನ್ನು ಬಳಸಬಹುದು ಅಂತಂದೇಳಿ. ಇದಕ್ಕೆ ಭೇದವಿಲ್ಲ, ಭಾಷೆಗೆ ಭೇದ ಭಾವವಿಲ್ಲ. ಅದು ಭಾಷೆ ಅಂತಂದರೆ ಏನಂದರೆ ಮನುಷ್ಯನ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದು ಮಾಧ್ಯಮ ಯಾವುದು ಅಂದರೆ ಅದು ಭಾಷೆ. ಈಗ ಒಂದು ಮಗು ಅಳ್ತಾ ಇದೆ ಅಂದರೆ ಅಳುವಿನಲ್ಲಿ ಒಂದು ಭಾಷೆ ಇದೆ. ಆ ಅಳುವಿನ ಭಾಷೆ ಯಾರಿಗೆ ಗೊತ್ತಾಗುತ್ತಂದರೆ ಹಡೆದ ತಾಯಿಗೆ ಗೊತ್ತಾಗುತ್ತದೆ. ಕರುಳು ಅಂತ ಹೇಳಿ, ತಾಯಿ ಕರುಳು ಅಂತ ನಾವು ಹೇಳ್ತೀವಿ. ಅಂದರೆ ತಾಯಿಗೆ ಆ ಮಗು ಅಳುವುದರಲ್ಲಿ ಒಂದು ಭಾಷೆ ಇದೆ. ಆಮೇಲೆ ಎಷ್ಟೋ ಸರಿ ನಾವು ಗಮನಿಸಬೇಕಾಗಿದೆ, ಮಗು ಅಳುಬೇಕಾದ್ರೆ ನಾನಾ ರೀತಿಯಲ್ಲಿ ಅಳು ಇರುತ್ತೆ ಅಂತ. ಹಸಿವೆ ಆದಾಗ ಒಂದು ಅಳು, ಆ ಧ್ವನಿ, ಅದಕ್ಕೆ ಖುಷಿಯಾದಾಗ ಅದು ಅದು ಅರಚುವಂಥ ಒಂದು ಭಾಷೆ, ಇದು ತಾಯಿಗೆ ಗೊತ್ತಾಗುತ್ತೆ ಬೇಗ ಅಂತ ಹೇಳ್ತೀವಿ. ಹಾಗಾಗಿ ಒಂದು ಭಾಷೆ ಅನ್ನೋದೇನೆಂದರೆ ಅದು ಕಾಮಧೇನು ಇದ್ದ ಹಾಗೆ, ಕಲ್ಪವೃಕ್ಷ ಇದ್ದ ಹಾಗೆ ಅಂತಂದೇಳಿ ಕೂಡ ನಮ್ಮ ವಚನಕಾರ ಕಂಡುಕೊಂಡಿರ್ತಕ್ಕಂಥದ್ದು ಅಂತ. ಮಾನವನ ಅಂತರಂಗ ಮತ್ತು ಬಹಿರಂಗದ ಆಸೆ ಆಮಿಷಗಳನ್ನು ಈಡೇರಿಸುವ ಮಾಧ್ಯಮವಾಗಿರ್ತಕ್ಕಂಥದ್ದು ಭಾಷೆ ಅಂತಂದೇಳಿ ನಾವು ಒಂದು ವ್ಯಾಖ್ಯಾನದಲ್ಲಿ, ಒಂದು ಮಾತಿನಲ್ಲಿ ಹೇಳಬಹುದು ಅಂತಂದೇಳಿ. ಮನಸ್ಸನ್ನು ಗಟ್ಟಿಗೊಳಿಸುವಂಥದ್ದು ಅಂತ ಭಾಷೆ ಅಂದರೆ ನಾವು ಮಾತಾಡಬೇಕಾದ್ರೆ ಪ್ರಜ್ಞೆ ಅಂತ ಹೇಳ್ತೀವಿ ನೋಡಿ. ಪ್ರಜ್ಞಾಪೂರ್ವಕವಾಗಿ ಮಾತಾಡೋದು ಅಂತಂದರೆ ಯಾರು ಪ್ರಜ್ಞಾಪೂರ್ವಕವಾಗಿ ಮಾತಾಡ್ತಾರೋ ಅವರಿಗೆ ಭಾಷೆಯ ಮೇಲೆ ಹಿಡಿತ ಇದೆ ಅಂತ ಅರ್ಥ. ಸುಮ್ಮನೆ ಮಾತಾಡೋದಲ್ಲ, ಯೋಚನಾಬದ್ಧವಾಗಿ ಆಲೋಚನೆ ಪೂರ್ವಕವಾಗಿ ಏನು ಮಾತಾಡಬೇಕು, ಏನು ಮಾತಾಡಿದರೆ ನಮ್ಮ ಆಸೆಗಳು ಈಡೇರಿಸ್ತವೆ ಅಂತ. ಎಷ್ಟೋ ಸರಿ ನಾವು ಭಾಷೆಯನ್ನು ಬಳಸಬೇಕಾದ್ರೆ ಏನಾಗುತ್ತಂದರೆ ಎದುರಿಗಿರ್ತಕ್ಕಂಥವರಿಗೆ ನಮ್ಮ ಭಾಷೆ ನೋವನ್ನು ಕೊಡೋದಲ್ಲ, ನಲಿವನ್ನು ಕೊಡುವಂಥದ್ದು ಅಂತ. ನಮ್ಮ ವಚನಕಾರ ಆ ಕೆಲಸವನ್ನೇ ಮಾಡಿದ್ದು ನೋಡಿ. ಅವರು ಒಂದು ಕಡೆ ಹೇಳ್ತಾರೆ, ಯಾರಾದರೂ ಮನೆಗೆ ಬಂದರೆ ಬನ್ನಿರಿ ಕುಳ್ಳಿರಿ ಎಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಅಂತಂದೇಳಿ ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ. ಅಂದರೆ
ಯಾರಾದರೂ ಮನೆಗೆ ಬಂದಾಗ ನೀವು ಭಾಳ ನೀತಿ ನಿಯಮದಿಂದ ಆಚಾರ ವಿಚಾರದಿಂದ ನಯವಾಗಿ ಮಾತಾಡಿದರೆ ಅವರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಅಂತ. ಎಷ್ಟೋ ಸರಿ ಭಾಷೆ ಅನ್ನೋದು ಹೇಗಂತಂದರೆ ಅದು ಒಂದು ಖಡ್ಗ ಇದ್ದ ಹಾಗೆ ಅಂತ ಹೇಳ್ತೀವಿ ನಾವು. ನೀವು ಖಡ್ಗವನ್ನು, ಒಂದು ಚಾಕುವನ್ನು ನೀವು ಎರಡು ರೀತಿಯಲ್ಲಿ ಬಳಸಬಹುದು. ಒಂದು ಚಾಕು ತೊಗೊಂಡು ನೀವು ಹಣ್ಣನ್ನು ಕಟ್ ಮಾಡಿ ಅದನ್ನು ಹಂಚಿಕೊಂಡು ತಿನ್ನೋದಕ್ಕೂ ಸಾಧ್ಯ ಇದೆ. ಅದೇ ಚಾಕುವಿನಿಂದ ಒಂದು ಪ್ರಾಣವನ್ನು ತೆಗೆಯೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ನಾವು ಹೇಗೆ ಬಳಸಬೇಕು ಅಂತ, ಭಾಷೆ ಅನ್ನೋದು ಹಾಗೆ ಅಂತ. ಭಾಷೆಯನ್ನು ನೀವು ಒಬ್ಬ ಮನುಷ್ಯನನ್ನು ಮನಸ್ಸನ್ನು ಗೆಲ್ಲುವಂಥ ಭಾಷೆ ಇದೆಯಲ್ಲ, ಅದು ಭಾಳ ಪ್ರಫುಲ್ಲಮಾನವಾಗಿರ್ತಕ್ಕಂಥದ್ದು, ಆಪ್ಯಾಯಮಾನವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂಥ ಭಾಷೆಯನ್ನು ನಾವು ಮಾತಾಡಬೇಕಾದ್ರೆ ನಮ್ಮೊಳಗೆ ಒಂದು ಉತ್ತಮವಾದ ಸಂಸ್ಕೃತಿ ಇರಬೇಕು, ಒಂದು ಉತ್ತಮವಾದ ಸಂಸ್ಕಾರ ಇರಬೇಕು. ಆ ಹಿರಿತನಗಳು ಇದ್ದಾಗ ಮಾತ್ರ ಭಾಷೆ ಉತ್ತಮ ಇರೋದಕ್ಕೆ ಸಾಧ್ಯತೆ ಇದೆ ಅಂತ. ಮತ್ತು ಭಾಷೆಯಿಂದ ಮತ್ತೊಬ್ಬರ ಸಂಸ್ಕೃತಿ ವಿಚಾರಗಳನ್ನು ನಾವು ವಿನಿಮಯ ಮಾಡ್ಕೊಳ್ಳೋದು ಸಾಧ್ಯ ಇದೆ. ಅದರಿಂದ ನಮ್ಮ ಮನಸ್ಸು ವಿಕಾಸವಾಗುತ್ತದೆ, ನಾಗರಿಕತೆ ಬೆಳೆಯುತ್ತದೆ. ಹೀಗೆ ಇಂಥ ಒಂದು ಭಾಷೆಯನ್ನು ವಚನಗಳಲ್ಲಿ ಬಳಸಿರ್ತಕ್ಕಂಥದ್ದು ನಮ್ಮ ವಚನಕಾರರು. ಅಚ್ಚಗನ್ನಡದ ಬಗ್ಗೆ ತಾಳಿದ ಮಡಿವಂತಿಕೆಯೇ ಭಾಷೆಯ ಬೆಳವಣಿಗೆಗೆ ಮಾರಕ. ಎಷ್ಟೋ ಸರಿ ನಾವು ಮಾತಾಡ್ಬೇಕಾದ್ರೆ ನಾವು ಹೇಳ್ತೀವಿ, ಭಾಳ ಶುದ್ಧವಾಗಿ ಕನ್ನಡದಲ್ಲಿ ಮಾತಾಡಿ, ಶುದ್ಧವಾಗಿ ಇಂಗ್ಲೀಷ್ನಲ್ಲಿ ಮಾತಾಡಿ ಅಂತ ಹೇಳ್ತೀವಿ. ನೀವು ಶುದ್ಧ ಅಂದರೆ ಎಲ್ಲಿ ಶುದ್ಧ ಹುಡುಕ್ತೀರಾ? ಇವತ್ತು ನಮ್ಮ ಭಾಷೆಯಲ್ಲಿ ಇಂಗ್ಲೀಷ್ ಇದೆ, ಉರ್ದು ಇದೆ, ಹಿಂದಿ ಇದೆ, ಕನ್ನಡ ಇದೆ, ಸಂಸ್ಕೃತ ಇದೆ, ಎಲ್ಲವೂ ಮಿಕ್ಸ್ ಆಗಿದೆ. ಹಾಗೆ ಒಂದು ಭಾಷೆ ಬೆಳಿಬೇಕಾದ್ರೆ ಎಲ್ಲ ಭಾಷೆಗಳ ಒಂದು ವಿನಿಮಯ ಬೇಕು ಅಂತ. ನಾವೆಲ್ಲ ಇವತ್ತು ಮಡಿವಂತಿಕೆಯಲ್ಲಿದ್ದೇವೆ, ಅದು ಅಲ್ಲ. ನಾವೊಂದು ಕನ್ನಡ ಭಾಷೆ ಬೆಳೆಯೋದಕ್ಕೆ ಹಲವಾರು ಭಾಷೆಗಳು ಬೇಕು ನಮಗೆ. ನಾವೆಷ್ಟೋ ಸರಿ ನಾವು ಭಾಳ ಶುದ್ಧದಲ್ಲಿ ಕನ್ನಡದಲ್ಲೇ ಮಾತಾಡ್ತೇವೆ, ಕನ್ನಡವನ್ನೇ ನಾವು ಬಳಸ್ತೇವೆ ಅಂತ ನಾವು ಮಡಿವಂತಿಕೆಯನ್ನು ಇಟ್ಕೊಂಡು ಕೂತ್ಕೊಂಡ್ರೆ ಇರುವ ಒಂದು ಭಾಷೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಕೊಂಡ್ಕೊಳ್ಬೇಕಾಗುತ್ತೆ. ಹೇಗೆ ನಾವು ಮಾರ್ಕೆಟಿಗೆ ಹೋದಾಗ ಹಣವನ್ನು ಕೊಟ್ಟು ವಸ್ತುಗಳನ್ನು ಹೇಗೆ ಕೊಂಡ್ಕೊಳ್ತೇವೆ? ಹಣ ಕೊಡದೇ ವಸ್ತು ಬರುವುದಿಲ್ಲ. ಆದರೆ ಮೊದಲಿನ ಕಾಲಕ್ಕಿತ್ತು, ಒಂದು ವಸ್ತುವನ್ನು ಕೊಟ್ಟರೆ ಇನ್ನೊಂದು ವಸ್ತು ಕೊಡ್ತಾಯಿದ್ರು ಅನ್ನೋದಿತ್ತು. ಅದು ಒಂದು ಹಂತಕ್ಕೆ ಅದು ಮುಗೀತದು. ಇವತ್ತು ಎಲ್ಲದಕ್ಕೂ ನಮಗೇನಾಗಿದೆ, ಒಂದು ಹಣದಿಂದ ನೀವು ಭಾಷೆಯನ್ನು ತೊಗೊಳ್ತೀರಾ, ವಸ್ತುವನ್ನು ತೊಗೊಳ್ತೀರಾ, ಎಲ್ಲವೂ ಕೂಡ ಇವತ್ತು ಹಣದ ಮೇಲೆ ನಿಂತಿರೋದ್ರಿಂದ ನಾವು ಮಡಿವಂತಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಭಾಷೆಯನ್ನು ನಾವು ಬಳಸೋದಕ್ಕೆ ಸಾಧ್ಯ ಇದೆ ಅಂತ. ಆದರೆ ನಮ್ಮ ಭಾಷೆ ಏನಿದೆಯಲ್ಲ ಅದು ನಾವು ಬಿಡಬಾರ್ದು ಅಂತ. ವಚನಕಾರರು ಕನ್ನಡ ಭಾಷೆಯನ್ನು ಇಟ್ಕೊಂಡು ಅದ್ರ ಸುತ್ತ ಏನೇನು ಭಾಷೆಗಳಿದ್ದು ಅವನ್ನೆಲ್ಲ ಬಳಸ್ಕೊಂಡ್ರು. ಎಷ್ಟೋ ಸರಿ ನೀವು ಕೆಲವು ನಮ್ಮ ವಚನ ಸಾಹಿತ್ಯದಲ್ಲಿ ನೋಡಿದ್ರೆ ಸಂಸ್ಕೃತ ತುಂಬಿದೆ, ಬೇರೆ ಬೇರೆ ಭಾಷೆಗಳನ್ನ ತಂದುಕೊಂಡಿದ್ದಾರೆ, ಮಾತಾಡಿದ್ದಾರೆ. ಹಾಗಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿಯಲ್ಲಿ ನಾವು ಎಲ್ಲ ಭಾಷೆಯ ಸುತ್ತಮುತ್ತ ಕಣ್ಣಾಡಿಸ್ಬೇಕಾಗಿರತಕ್ಕಂಥದ್ದು ಅಂತಂದೇಳಿ. ಇಲ್ದಿದ್ದರೆ ಅದು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಯಾಕಂದರೆ ಒಂದು ಸಸಿ ಬೆಳಿಬೇಕಾದ್ರೆ ಅದಕ್ಕೆ ಸಪೋರ್ಟ್ ಬೇಕು ಆರಂಭದಲ್ಲಿ. ಆ ಸಪೋರ್ಟ್ ಇದ್ದಾಗ ಏನಾಗುತ್ತೆ ಅಂದರೆ ಸಸಿ ಅದೇನಾಗುತ್ತೆ, ಒಂದು ದೊಡ್ಡ ಗಿಡ ಆಗುತ್ತೆ, ಗಿಡದಿಂದ ಮರವಾಗುತ್ತೆ, ಅದು ಹೆಮ್ಮರವಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಆ ಥರದ ಕೆಲಸ ಮಾಡಿದವರು ಯಾರು ಅಂತಂದರೆ ಅದು ವಚನಕಾರರು ಅಂತಂದೇಳಿ. ಆದ್ದರಿಂದ ಕನ್ನಡ ಭಾಷೆಯ ಅಭಿವ್ಯಕ್ತಿ ಸಾಧ್ಯತೆಯನ್ನು ತಳಮಟ್ಟ ಕೈವಶ ಮಾಡಿಕೊಂಡ ವಚನಕಾರರು ಆ ಸಾಧ್ಯತೆಯನ್ನು ಇನ್ನೂ ಹಿಗ್ಗಿಸಿದರು ಅಂತ. ಅನುಭವ ಅಭಿವ್ಯಕ್ತಿಗಳಲ್ಲಿ ಪ್ರಾಮುಖ್ಯತೆ ಮತ್ತು ಪ್ರಾಮಾಣಿಕತೆಯನ್ನು ಸಾಧ್ಯ ಮಾಡಿ ತೋರಿಸಿದವರು ವಚನಕಾರರು. ಬಹುಶಃ ವಚನಕಾರರು ಮೊದಲ ಕನ್ನಡ ಚಳುವಳಿಗಾರರು ಅಂತ ನಾವು ಹೇಳಬಹುದು. ಇವತ್ತೇನು ನಾವು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಶಕ್ತಿ ಕೇಂದ್ರ, ಕನ್ನಡ ಭಾಷಾ ಪ್ರಾಧಿಕಾರ, ಈ ಥರ ಕನ್ನಡಕ್ಕಾಗಿ ಎಷ್ಟು ನಾವು ಸಂಸ್ಥೆಗಳನ್ನು, ಸಂಘಗಳನ್ನು ಕಟ್ಕೊಂಡಿದ್ದೇವೆ. ಆದರೂ ಇವತ್ತು ಕರ್ನಾಟಕದಲ್ಲಿ ಕನ್ನಡವನ್ನು ಹುಡುಕೋ ಪರಿಸ್ಥಿತಿ ಬಂದಿದೆ ಅಂದರೆ ಅದು ಯಾರಿಂದ ಬಂತು? ಅದು ನಮ್ಮಿಂದನೇ ಬಂದಿರತಕ್ಕಂಥದ್ದು. ಇವತ್ತು ಸ್ವತಂತ್ರವಾಗಿ ನಾವು ಕನ್ನಡವನ್ನು ಬಳಸುವಂಥದ್ದಾಗಬೇಕು ಅಂಥ ಕೆಲಸವನ್ನು ಮಾಡಿದವರು, ಸಾಹಿತ್ಯದ ಮೂಲಕ ದೊಡ್ಡ ಕೆಲಸ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ 12ನೇ ಶತಮಾನದ ವಚನಕಾರರು ಅಂತ. ಅದು ನಮಗೆ ಮಾದರಿ. ಅವರೆಲ್ಲರದು ಒಂದು ದಾರಿದೀಪ ಏನಿದೆ, ಅವರ ಆಲೋಚನೆಗಳೇನಿದ್ದಾವೆ ಅವು ನಮಗಿವತ್ತು ದಾರಿದೀಪ. ಕನ್ನಡ ಮಾಧ್ಯಮದ ಆದ್ಯ ಪ್ರವರ್ತಕರೆಂಬ ಗೌರವ ವಚನಕಾರರಿಗೆ ಸದ್ದಿಲ್ಲದೆ ಸಲ್ಲಿಸಬಹುದು ಅಂತ ಒಂದು ಕಡೆ ಒಬ್ಬ ವಿದ್ವಾಂಸರು ಹೇಳ್ತಾರೆ. ವಚನಕಾರರ ಭಾಷಾ ಸಿದ್ಧಿಯನ್ನು ಗಮನಿಸುವಾಗ ಈ ಅಂಶವನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ವಚನಕಾರರ ಯುಗ ಅನೇಕ ಅನ್ವೇಷಣೆಗಳ ಒಂದು ಆಗರವಾಗಿತ್ತು ಅಂತಂದೇಳಿ. ಅವರು ಬಹಳ ಬೇರೆ ಬೇರೆ ಅನ್ವೇಷಣೆಯನ್ನು ಮಾಡಿದರು. ಅವ್ರ ಸಮಾಜದಲ್ಲಿ ಏನೇನು ಕಂಡು ಬಂತೋ ಅದನ್ನೆಲ್ಲ ಭಾಷೆಯ ಮೂಲಕ, ಸಾಹಿತ್ಯದ ಮೂಲಕ ಹೊರಹಾಕೋದಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಅಂತ. ಧರ್ಮ ಆಗಿರ್ಬೋದು, ಸಾಹಿತ್ಯ, ಸಮಾಜ, ಅರ್ಥ, ಬೇರೆ ಬೇರೆ ದೃಷ್ಟಿಗಳಿಂದ ಕನ್ನಡ ನಾಡಿಗೆ ಅವರು ಒಂದು ಒಳ್ಳೆ ಭದ್ರವಾದ ಭಾಷೆಯನ್ನು ಕಟ್ಟಿಕೊಟ್ರು ಅಂತಂದೇಳಿ. ಅದರಲ್ಲಿ ಭಾಳ ಮುಖ್ಯವಾಗಿ ನಾವು ಹೆಸರಿಸಬಹುದು, ಭಾಳಷ್ಟು ವಚನಕಾರರಿದ್ದಾರೆ. ಹಾವಿನಾಳು ಕಲ್ಲಯ್ಯನಂಥವರು, ಅಕ್ಕಮಹಾದೇವಿ, ರೆಮ್ಮೆವೆ, ಬೋಂತಾದೇವಿ ಅಂಥವ್ರು ಇದ್ದಾರೆ.
ಇವರೆಲ್ಲ ಸಮಾಜದ ಸಮಸ್ಯೆಗಳನ್ನು ಎದುರಿಸುವುದರೊಂದಿಗೆ ವಚನ ಸಾಹಿತ್ಯ ಭಾಷೆಯ ಬಳಕೆಯಲ್ಲಿ ಒಂದು ಹಿಡಿತವನ್ನು ಸಾಧಿಸಿದ್ರು ಅನ್ನೋದನ್ನು ನಾವು ನೋಡ್ತೇವೆ ಅಂತ. ಸಮಾಜದಲ್ಲಿದ್ದ ಅವತ್ತಿನ ಕುರುಡು ನಂಬಿಕೆಗಳು, ಕಂದಾಚಾರಗಳು, ಅಂಧಶ್ರದ್ಧೆಗಳು, ಮತಾಚರಣೆಗಳು, ಕ್ಷೋಭೆ ಇವೆಲ್ಲ ಹೊಸಕ್ಕೆ ಹಾಕಿ ಒಂದು ಹೊಸ ಸಮಾಜ ನಿರ್ಮಾಣ ಮಾಡಬೇಕಂದ್ರೆ ನೀವು ಖಡ್ಗೆ ಹಿಡ್ಕೊಂಡು ಹೋರಾಡೋದಲ್ಲ. ನಮ್ಮ ವಚನಕಾರರು ಭಾಳ ಸರಳವಾಗಿ ಇವತ್ತು ನಾವೇನು ಗಾಂಧೀಜಿಯವರು ಅಹಿಂಸಾ ಪರಮೋ ಧರ್ಮ ಅಂತ ನಾವು ಹೇಳ್ತಾ ಇದ್ದೇವೆ, ಇದನ್ನು ನಮ್ಮ ವಚನಕಾರರು ಅವತ್ತಿಗೆ ಅದನ್ನು ಮಾತಾಡಿ ನಡೆನುಡಿಯಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥವ್ರು ಅಂತದೆ. ಹೇಗೆ ಒಂದು ಹೊಸ ಸಮಾಜ ನಿರ್ಮಾಣ ಆಗಬೇಕಂತಂದರೆ ನೀವು ಅಲ್ಲಿ ದ್ವೇಷಗಳಿರ್ತಕ್ಕಂಥವ್ರು, ಕ್ರೋಧದಿಂದ ಇರ್ತಕ್ಕಂಥವ್ರು ಅಂಥವ್ರನ್ನೆಲ್ಲ ನೀವು ಹೊಡೆದಾಕೋದು ಅಷ್ಟೇ ಅಲ್ಲ, ಅವರ ಮನಸ್ಸು ಪರಿವರ್ತನೆ ಮಾಡೋದಕ್ಕೆ ಏನು ಮಾಡಬೇಕಾಗಿತ್ತು ಅಂದರೆ ನಮ್ಮ ವಚನಕಾರರು ಭಾಷೆಯನ್ನು ಬಳಸಿದರು, ಉತ್ತಮವಾದ ಭಾಷೆಯನ್ನು ಬೆಳೆಸಿದರು, ಉತ್ತಮವಾದ ಸಾಹಿತ್ಯವನ್ನು ಬಳಸಿದರು. ಅದು ಅವರ ಮೇಲೆ ಪರಿಣಾಮ ಬೀರಿತು, ಅದು ಬದಲಾವಣೆಗೆ ಸಾಧ್ಯತೆ ಆಯಿತು ಅಂತ. ಹೀಗಾಗಿ ಅವ್ರು ಬಳಸಿದ್ದು ಶ್ರೀಮಂತರ ಭಾಷೆ ಅಲ್ಲ, ಜನಸಾಮಾನ್ಯರ ಭಾಷೆಯನ್ನು ಬಳಸೋದಿರು ಅಂತ. ಹಾಗಾಗಿ ನಾ ಹಿಂದೆ ಹೇಳ್ದಂಗೆ ಅವರ ಮಡಿವಂತಿಕೆಯನ್ನು ಬಿಟ್ಟರು ಅಂತೇಳಿ. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಸಂಬಂಧ ಮತ್ತು ಅವ್ರು ಬರೆದಿದ್ದ ವಚನಗಳೆಲ್ಲವೂ ನೋಡಿ ಗದ್ಯ ಮತ್ತು ಪದ್ಯದಲ್ಲಿರ್ತಕ್ಕಂಥವು. ಬಹುಶಃ ಅವರು ಬರೆದಿದ್ದೆಲ್ಲವೂ ಗದ್ಯದಲ್ಲೇ ಬರೆದಿದ್ರು ಕೂಡ ಮುಂದೆ ಬಂದಂಥ ನಮ್ಮ ಸಂಗೀತದ ಹಿನ್ನೆಲೆ ಉಳ್ಳವ್ರು ಏನು ಮಾಡಿದರು, ಅದಕ್ಕೆ ತಾಳ ಲಯ ಅವನ್ನೆಲ್ಲ ಸೇರಿಸಿ ಅದನ್ನು ಹಾಡೋದಕ್ಕೆ ಪ್ರಯತ್ನ ಮಾಡಿದರು. ಇವತ್ತು ನಾವು ಎಷ್ಟೋ ವಚನಗಳನ್ನು ಹಾಡಿನ ರೂಪದಲ್ಲಿ ನಾವು ಕೇಳ್ತಾ ಇದ್ದೇವೆ. ಇದೆಲ್ಲ ಸಾಧ್ಯತೆ ಆಗಿದ್ದು ಹೇಗೆ ಅಂತಂದರೆ ಮುಂದೆ ಬಂದಂಥ ನಮ್ಮ ಸಂಗೀತಗಾರರು ಏನು ಮಾಡಿದರು, ವಚನಗಳನ್ನು ಹಾಡೋದಕ್ಕೆ ಪ್ರಯತ್ನ ಮಾಡಿದರು. ಇವತ್ತು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ನೋಡಿ, ಗದ್ಯ ಜನಗಳೇ ಮುಟ್ಟುವಷ್ಟು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸಂಗೀತದ ಮೂಲಕ ನೀವೇನಾದರೂ ಹೇಳಿದ್ರೆ ಅದು ಬೇಗ ಜನಗಳು ರೀಚ್ ಆಗುತ್ತೆ. ಯಾಕಂದರೆ ಅಲ್ಲೊಂದು ತಾಳ ಇದೆ, ಒಂದು ಲಯ ಇದೆ, ಅದು ಜನಗಳಿಗೆ ಬೇಗ ರೀಚ್ ಆಗುತ್ತೆ, ಮುಟ್ಟುತ್ತೆ ಅಂತ. ನೀವು ಓದುವುದಕ್ಕಿಂತ ಹಾಡುವುದೇನಿದೆಯಲ್ಲ ಅದು ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು. ಆ ಹಾಡುವ ಕ್ರಿಯೆಯನ್ನು ನಮ್ಮ ವಚನಕಾರರು ಕಟ್ಟಿಕೊಟ್ರು ವಚನಗಳಲ್ಲಿ ಅಂತಂದೇಳಿ. ಹಾಗಾಗಿ ಅದು ಒಂದು ಅಪರೂಪದ ಒಂದು ಸಾಹಿತ್ಯ ಅಂತಂದರೆ ಅದು ವಚನ ಸಾಹಿತ್ಯ. ಅದು ಹೇಗೆ ಅಂದರೆ ನಮ್ಮ ಸಮಾಜದ ಒಂದು ದೊಡ್ಡ ಐಶ್ವರ್ಯ ಇದ್ದ ಹಾಗೆ ಅದು. ವಚನ ಸಾಹಿತ್ಯ ಅಂದರೆ ಒಂದು ಐಶ್ವರ್ಯ ಇದ್ದ ಹಾಗೆ ಅಂತಂದೇಳಿ ಈ ನಿಟ್ಟಿನಿಂದ ವಚನಕಾರರು ಅದನ್ನು ಸಾಧನೆ ಮಾಡಿ ತೋರಿಸಿದರು ಅಂತ. ನೋಡಿ, ಬುದ್ಧನ ಕಾಲದಲ್ಲಿ ಪಾಳಿ ಭಾಷೆ ಇತ್ತು. ಆ ಭಾಷೆಯ ಮೂಲಕ ಬುದ್ಧ ಮಾತಾಡಿ ಜನಗಳನ್ನು ಪರಿವರ್ತನೆ ಮಾಡೋದಕ್ಕೆ ದಾರಿಯನ್ನು ಕಂಡುಕೊಂಡಿದ್ದ ಅಂತ. ಆತನಿಗೆ ಅದು ಹೇಗೆ ಸಾಧ್ಯ ಆಯಿತೋ ಹಾಗೆ ನಮ್ಮ ವಚನಕಾರರು ಕನ್ನಡ ಭಾಷೆಯನ್ನು ಬಳಸೋದ್ರ ಮೂಲಕ ಜನಗಳ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯತೆ ಆಯಿತು ಅಂತ. ಈಗಲೂ ಅವರ ವಚನಗಳು ಭಾಷಾ ದೃಷ್ಟಿಯಿಂದ ಒಂದು ಮೌಲ್ಯವನ್ನು ಪಡ್ಕೊಂಡಿರ್ತಕ್ಕಂಥವು. ಎತ್ತರದಲ್ಲಿ ನಿಂತ್ಕೊಂಡು ದಾರಿ ತೋರಿಸುವ, ಮಾತಾಡಿಸುವಂತಹ ಭಾಷೆ ಬಳಕೆ ಅವರಲ್ಲಿರಲಿಲ್ಲ. ಈಗ ಯಾರಾದರೂ ನಮಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಥವಾ ಇಂಥಲ್ಲಿ ಹೋಗಬೇಕು ಅಂತ ನಮ್ಮನ್ನು ಕೇಳಿದಾಗ ನೀವು ಅವರ ಹತ್ತಿರದಲ್ಲಿ ನಿಂತ್ಕೊಂಡು ಕೈ ತೋರಿಸಿ ಇದು ಹೀಗೆ ಹೀಗೆ ಅಂತಂದು ಹೇಳಿದಾಗ ಅವರಿಗೊಂದು ಗೊತ್ತಾಗುತ್ತೆ. ನೀವೆಲ್ಲೋ ಎತ್ತರದಲ್ಲಿ ನಿಂತ್ಕೊಂಡು ಅವ್ರನ್ನ ಕೆಳಗೆ ನಿಲ್ಲಿಸಿ ನೀವು ಕೈ ಮಾಡಿ ತೋರಿಸಿದರೆ ಆ ಮನುಷ್ಯನಿಗೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಅವನ ಮಟ್ಟಕ್ಕೆ ಇಳಿಬೇಕಾಗುತ್ತೆ. ಇದು ಸಾಂಕೇತಿಕವಾಗಿ ಆ ಮನುಷ್ಯ ನಮಗೆ ದಾರಿಯನ್ನು ತೋರಿಸೋದು ಅನ್ನೋದು ಅಥವಾ ನಾವು ದಾರಿ ತೋರಿಸೋದು ಒಂದು ಸಾಂಕೇತಿಕವಾಗಿರ್ಬೋದು. ಇದ್ರ ಹಿಂದೆ ಅನೇಕ ಅರ್ಥಗಳು, ವಿಚಾರಗಳು ಕೂಡ ಒಳಗೊಂಡಿರ್ತವೆ ಅಂತಂದೇಳಿ ಈ ಥರದ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ವಚನ ಸಾಹಿತ್ಯದ ಮೂಲಕ ವಚನಕಾರರು. ಹತ್ತಿರದಲ್ಲಿ ನಿಂತ್ಕೊಂಡು ಅನ್ನೋ ಶಬ್ದ ಅವ್ರು ಬೆನ್ನು ತಟ್ಟಿ ಹೇಳುವ ರೀತಿ ಇದೆಯಲ್ಲ, ಅದು ಒಂದು ನಯವಾದ ಭಾಷೆ ಅಂತಂದೇಳಿ. ಬೆನ್ನು ತಟ್ಟೋದು ಅಂತ ಅನ್ನೋದು ನೋಡಿ, ಬೆನ್ನು ತಟ್ಟು ಅನ್ನೋದು ಇದೆಯಲ್ಲ, ಇದು ಒಂದು ಭಾಷೆಯ ವೈವಿಧ್ಯತೆಯಲ್ಲಿ ನಾವು ಕಾಣ್ಬೋದು. ಹೇಗೆ ಅಂತಂದರೆ ಒಂದು ಮಗುವಿಗೆ ನೀವು ಬೆನ್ನು ತಟ್ಟೋದು ಅಂತಂದರೆ ಪ್ರೋತ್ಸಾಹ ಕೊಡೋದು ಅಂತ ಅರ್ಥ. ಬೆನ್ನು ತಟ್ಟೋದು ಅಂತಂದರೆ ನೀವು ಅವನನ್ನು ಪ್ರಗತಿಯನ್ನು ನೀವು ಹೊಗಳುವುದು ಅಂತ ಅರ್ಥ. ಆ ಮಗುವಿಗೆ ಮೇಲೆ ಕೆತ್ತೋದಕ್ಕೆ ಬೆನ್ನು ತಟ್ಟಬೇಕು ಅಂತ. ಹಾಗೆ ಭಾಷೆಯಲ್ಲೂ ಕೂಡ ಆಗಿದೆ. ನೀವು ಭಾಷೆಯನ್ನು ಬೆನ್ನು ತಟ್ಟಿ ಬಳಸ್ತಾ ಹೋದರೆ ಆ ಭಾಷೆ ವಿಸ್ತಾರವಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಅದು ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಯಾವುದೇ ರೂಪದಲ್ಲಾಗಿರ್ಬೋದು. ನಾವು ಬೆನ್ನು ತಟ್ಟುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದೇನಿದೆಯಲ್ಲ, ಅದು ಸಾಹಿತ್ಯದಲ್ಲಿ ಆಗಿದೆ, ಸಂಗೀತದಲ್ಲಾಗಿದೆ, ಭಾಷೆಯಲ್ಲಿ ಕೂಡ ಆಗಿರಬಹುದು ಅಂತಂದೇಳಿ. ಹೀಗೆ ಮನಸ್ಸನ್ನು ಗೆಲ್ಲುವ ಭಾಷೆಯ ಪ್ರಯೋಗವನ್ನು ಮಾಡಿದವರು ನಮ್ಮ ವಚನಕಾರರು. ಪ್ರತಿಯೊಬ್ಬರ ಹೃದಯವನ್ನು ಗೆಲ್ಲುವ ಮತ್ತು ಆತ್ಮೀಯತೆಯನ್ನು ಕಾಪಾಡಿಕೊಳ್ಳುವಂಥ ಕಾರ್ಯದಲ್ಲಿ ಯಶಸ್ಸು ಕಂಡುಕೊಂಡವರು ಯಾರು ಅಂತಂದರೆ ಅದು ವಚನಕಾರರು ಅಂತಂದೇಳಿ. ವಚನಕಾರರು ಈ ಭಾಷಾ ಸಿದ್ಧಿಯನ್ನು ವಚನಗಳ ಉದಾಹರಣೆಗಳಿಂದ ನಾವು ಕಂಡುಕೊಳ್ಬಹುದು. ನಾನು ಮುಂದೆ ಕೆಲವು ವಚನಗಳನ್ನು ಉದಾಹರಣೆ ಕೊಡ್ತಾ ನಾನು ಹೇಳ್ತೇನೆ.
ಆರಂಭದಲ್ಲಿ ನಮ್ಮ ವಚನ ಸಾಹಿತ್ಯ ತ್ರಿಪದಿಯ ಮೂಲಕ ಪ್ರಾರಂಭ ಆಯಿತು ಅಂತ ನಾವು ಹೇಳ್ತೀವಿ. 3 ಸಾಲಿನಲ್ಲಿ ಪ್ರಾರಂಭ ಆಯಿತು ಅಂತ ಡಾಕ್ಟರ್ ಚಿದಾನಂದಮೂರ್ತಿ ಅವರು ಒಂದು ಕಡೆ ಹೇಳ್ತಾರೆ. ವಚನ ಸಾಹಿತ್ಯದ ಉಗಮ ಅನ್ನೋ ಒಂದು ಲೇಖನದಲ್ಲಿ ಅವರು ಬರೀತಾರೆ. ಅಚ್ಚಗನ್ನಡದ ತ್ರಿಪದಿಯ ಲಯದಿಂದ ವಚನ ಘಟಿತವಾಗಿ ಬೆಳೆದು ಬಂದಿರಬೇಕೆಂದು ಕೆಲವು ಸಿದ್ಧಾಂತಗಳ ಮೂಲಕ ಚಿದಾನಂದಮೂರ್ತಿಯವರು ಹೇಳಿದ್ದಾರೆ. ವಚನ ಸಾಹಿತ್ಯದ ಪ್ರವರ್ತಕನಂತೆ ಕಾಣುವ ದೇವರದಾಸಮಯ್ಯನ ವಚನಗಳಲ್ಲಿ ತ್ರಿಪದಿ ಅಂಶಗಳು ಇದ್ದಾವೆ ಅಂತ. ಅಲ್ಲಿ ಅಂಶಗಣ ಮಾತ್ರಗಣ ಕೂಡ ಕಂಡು ಬರ್ತವೆ ಅಂತ. ಹೇಳಬೇಕಾದ ವಿಷಯವನ್ನು ಆಡು ಮಾತಿನಲ್ಲಿ ಅನುಭವಕ್ಕೆ ತಕ್ಕಂತೆ ಸರಳವಾದ ಗದ್ಯ ರಚನೆಯಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅಂದರೆ ಹೇಳುವ ಅನುಭವ ತೀವ್ರವಾದಾಗ, ವಿಷಯದ ಭಾವ ಮಹತ್ವವಾದಾಗ ಅದಕ್ಕೆ ತಕ್ಕಂತೆ ಭಾಷೆಯನ್ನು ಕಾವ್ಯಮಯವಾಗಿ ಬಳಸಿರ್ತಕ್ಕಂಥವರು ವಚನಕಾರರು. ಪ್ರೊಫೆಸರ್ DLN ಅವರು ವಚನಗಳು ಶುದ್ಧ ದೇಶೀಯ ಸಂಸ್ಕೃತಿಯಿಂದ ಮಿಂಚಿರಬೇಕು ಎಂದು ಅವರು ಹೇಳ್ತಾರೆ. ನಿಜಕ್ಕೂ ವಚನಕಾರರನ್ನು ನಾವು ಅಚ್ಚಗನ್ನಡದ ಬೇಸಾಯಗಾರರು ಅಂತ ನಾವು ಹೇಳ್ಬೋದು. ಯಾಕಂತಂದರೆ ಒಬ್ಬ ರೈತ ಹೇಗೆ ಹೊಲವನ್ನು ಉಳಬೇಕಾದ್ರೆ ಅದನ್ನು ಮೊದಲು ಸ್ವಚ್ಛ ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಕಳೆಗಳನ್ನು ತೆಗಿತಾನೆ, ಅದನ್ನೆಲ್ಲ ವರ್ಣ ಮಾಡಿದ ತಕ್ಷಣ ಆಮೇಲೆ ಅವನು ಬೀಜವನ್ನು ಬಿತ್ತೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೆ ನಮ್ಮ ವಚನಕಾರರು ಕೂಡ ಅವ್ರನ್ನ ಅಚ್ಚಗನ್ನಡದ ಬೇಸಾಯಗಾರರು ಅಂತ. ಭಾಷೆ ದೃಷ್ಟಿಯಿಂದ ವಚನಗಳನ್ನು ನೋಡಿದರೆ ಅದು ತಟ್ಟನೆ ನಮಗೇನಾಗುತ್ತಂದರೆ ಗದ್ಯದಂತೆ ಕಾಣಿಸುತ್ತದೆ. ಈ ವಚನ ಎಂಬುದನ್ನು ಈಗಾಗಲೇ ನಾನು ಹೇಳ್ದಂಗೆ ನಮ್ಮ ಹಳಗನ್ನಡದ ಮಹಾಕವಿಗಳು ಪಂಪ, ರನ್ನ, ಪೊನ್ನ ಅಂತ ಏನು ಹೇಳಿದೆ, ಅವರೆಲ್ಲ ಚಂಪೂ ಕಾವ್ಯಗಳನ್ನು ಬಳಸಿದರು. ಆ ಚಂಪೂ ಕಾವ್ಯಗಳನ್ನು ಬಳಸಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ವಚನ ಅನ್ನೋದನ್ನು ಅವರು ಬಳಕೆ ಮಾಡ್ತಾಯಿದ್ರು. ಈ ವಚನ ಅನ್ನೋದೇನಂತಂದರೆ ಅವರ ಚಂಪು ಕಾವ್ಯಗಳಲ್ಲಿ ಒಂದು ಪ್ರಸಂಗದಿಂದ ಇನ್ನೊಂದು ಪ್ರಸಂಗವನ್ನು ಹೇಳಬೇಕಾದ ಮಧ್ಯದಲ್ಲಿ ವಚನವನ್ನು ಪ್ರಯೋಗ ಮಾಡ್ತಾಯಿದ್ರು. ಅಲ್ಲಿ ಬಳಸ್ತಾಯಿದ್ರು, ವಚನ ಅಂತ ಬಳಸ್ತಾಯಿದ್ರು. ಅಂದರೆ ಒಂದು ಪ್ರಸಂಗ ಮತ್ತು ಇನ್ನೊಂದು ಪ್ರಸಂಗಕ್ಕೆ ಏನೋ ಒಂದು ಸೇತುವೆಯಾಗಿ ಅವರು ಬಳಸ್ತಾ ಬಂದರು. ಆ ವಚನ ಅನ್ನೋದು ಅದು ಪದ್ಯ ಆಗಿರ್ಬೋದು, ಗದ್ಯ ಕೂಡ ಆಗಿರಬಹುದು ಅಂತ. ಒಂದು ಯಾವುದೋ ಒಂದು ವರ್ಣನೆ ಮಾಡೋದಕ್ಕೆ ಅಲ್ಲಿ ವಚನವನ್ನು ಅವರು ಬಳಸ್ತಾ ಇದ್ರು. ಕಥಾ ಪ್ರಸಂಗವನ್ನು ಹೇಳುವಂಥ ಸಂದರ್ಭದಲ್ಲಿ ಆಗಿವೆ. ಯಾವುದೇ ವಿಧವಾದ ಸಾಹಿತ್ಯಿಕ ನಿಯಮದಿಂದಲೂ ವಚನಗಳ ಬಳಕೆ ಪದ್ಯಗಳ ಬಳಕೆಯಿಂದ ಭಿನ್ನವಾದಂತೆ ತೋರುವುದಿಲ್ಲ. ಛಂದಸ್ಸಿನ ದೃಷ್ಟಿಯಿಂದ ಮಾತ್ರ ಅವನು ಬಳಸಿದ ವಚನದಿಂದ ಪದ್ಯದ ಹೆಚ್ಚು ನಿಯಮಬದ್ಧವಾಗಿ ಲಯದ ಮಧ್ಯೆ ವಚನಗಳ ಹೆಚ್ಚು ಸ್ವತಂತ್ರ ಲಯದ ಬಳಕೆಯನ್ನು ಮಾಡಿಕೊಂಡಿದ್ದಾನೆ ಪಂಪ. ವಚನ ಸಾಹಿತ್ಯ ಗದ್ಯದ ದೃಷ್ಟಿಯಿಂದ ಮಹೋನ್ನತ ಸಾಧನೆಗಳನ್ನು ನಡೆಸಿರ್ತಕ್ಕಂಥದ್ದು ಅಂತ. ಭಾಷೆಯ ಗದ್ಯ ರೂಪದ ಬಿಡುಬೀಸಾದ ಬಹುಮುಖ ಗುಣಗಳನ್ನು ಬಳಸಿಕೊಂತು. ಕೆಲವು ವಚನಗಳು ನೋಡಿ, ಉದಾಹರಣೆಗೆ ಅಕ್ಕಮಹಾದೇವಿ ಒಂದು ವಚನ ನೋಡಿ. ಅಕ್ಕ ಕೇಳುವ ನಾನೊಂದು ಕನಸ ಕಂಡೆ, ಅಕ್ಕಿ ಅಡಕೆ ತೆಂಗಿನಕಾಯಿ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವ ಭಿಕ್ಷಕ್ಕೆ ಬಂದುದ ಕಂಡೆನವ್ವ. ಅಕ್ಕ ಕೇಳುವ ನಾನೊಂದು ಕನಸ ಕಂಡೆ ಅನ್ನೋ ವಚನ ಆಗಿರಬಹುದು. ದೇವನೊಬ್ಬ ನಾಮ ಹಲವು, ಪರಮ ಪತಿರುತೆಗೆ ಗಂಡನೊಬ್ಬ, ಮತ್ತೊಂದು ಕೆರಗಿದಡೆ ಕಿವಿಮೂಗ ಕೊಯ್ಯುವನು, ಹಲವು ದೈವದ ಎಂಜಲ ತಿಂಬುವವರನೇನೆಂಬೆ ಕೂಡಲ ಸಂಗಮ ದೇವ ಅನ್ನೋ ವಚನ ಆಗಿರ್ಬೋದು. ಇನ್ನೂ ಒಂದು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಈ ಬಗೆಯ ಕೆಲವು ರಚನೆಗಳನ್ನು ನಾವು ಗಮನಿಸಬೇಕು. ಅಂದರೆ ವಚನಕಾರರು ಕನ್ನಡ ಭಾಷೆಯ ಗೂಢ ರಹಸ್ಯಗಳನ್ನು, ಅವುಗಳ ಸತ್ಯತೆಗಳನ್ನು ಕಂಡುಕೊಂಡಿದ್ರು ಅಂತ. ವಚನಗಳ ಭಾಷೆ ಶಾಸನ ಭಾಷೆಗಿಂತ ಜನವಾಣಿಗೆ ಹೆಚ್ಚು ಹತ್ತಿರವಾಗಿರ್ತಕ್ಕಂಥದ್ದು ಅಂತ. ಯಾಕಂದರೆ ನೋಡಿ, ಈಗಾಗಲೇ ವಚನಗಳಲ್ಲಿ ಬಿಂದು ಕಡಿಮೆ ಆಗಿದೆ. ನೀವು ಹಳಗನ್ನಡದಲ್ಲಾದರೆ ಬಿಂದುಗಳು ಅಂದರೆ ಈ ಸೊನ್ನೆಯನ್ನು ಬಳಸಿ ಬಿಂದುನ ಬಳಸಿರ್ತಕ್ಕಂಥ ಭಾಷೆ ಶಾಸನಗಳಲ್ಲಿ ಕೂಡ ಕಂಡು ಬರ್ತದೆ. ಅಲ್ಲಿ ಶಾಸನದಲ್ಲಿ ಈ ನಮ್ಮ ವಿಭಕ್ತಿಗಳಲ್ಲಿ ನಾವು ಹೇಳ್ತೀವಿ, ಭಾಷೆಯ ಸಂದರ್ಭದಲ್ಲಿ ವಿಭಕ್ತಿಗಳನ್ನ ಹೇಳ್ತೀವಿ ನಾವು, ಪ್ರಥಮ, ದ್ವಿತೀಯ, ತೃತೀಯ ಅಂತಂದೇಳಿ. ಅಲ್ಲಿ ಸಪ್ತಮಿಗೆ ಒಳ್, ಅಲಿ, ಅಲು, ಒಳು, ಅಲ್ಲಿ ಬಳಕೆಯಾಗುತ್ತಿದ್ದರೆ ವಚನಗಳಲ್ಲಿ ಅಲ್ಲಿ, ಒಳಗೆ ಎಂಬ ಪ್ರಯೋಗಗಳಲ್ಲೂ ವಿಪುಲವಾಗಿ ನಾವು ನೋಡ್ತೇವೆ. ಇನ್ನು ಹಳಗನ್ನಡದ ಲಕಾರ ಏನಿದೆಯಲ್ಲ, ವಚನಗಳಲ್ಲಿ ಅದು ಭಾಳಷ್ಟು ಕಡಿಮೆ ಆಯಿತು. ಇನ್ನು ರಕಾರ ಅನ್ನೋ ಪ್ರಯೋಗ ಮಾತ್ರ ಅದು ಕೂಡ ನಮ್ಮ ವಚನಕಾರರು ಕಡಿಮೆ ಮಾಡಿದರು ಅಂತ. ವಾಕ್ಯ ರಚನಾ ದೃಷ್ಟಿಯಿಂದ ಶಾಸನಗಳಿಗಿಂತ ಸಹಜ ಮತ್ತು ಸರಳವಾದ ಹಾಗೂ ಲಯದ ದೃಷ್ಟಿಯಿಂದ ಹೆಚ್ಚು ವೈವಿಧ್ಯವನ್ನುಳ್ಳ ಗದ್ಯ ವಚನದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ. ಜನರ ಭಾಷೆಗೆ
ವಚನಕಾರರು ಬದ್ಧ ಆಗಿದ್ದರಿಂದ ಕೊಂಬೆಯ ಮೇಲಣ ಮರ್ಕಟ, ಗೋಸುಂಬೆ, ಬೇಲಿ ಒರಿಯುವ ಓತಿ, ನಾಯಿ, ಶ್ವಾನನಿದ್ದೆ, ಕುನ್ನಿ, ಕೂಸು ಇಂಥ ಪ್ರಾಣಿಯ ರೂಪಕಗಳನ್ನು ಬಳಸಿದರು. ಬಾಳುವೆಣ, ನಡೆವಣ, ಬೀಳುವೆಣ, ನುಡಿವೆಣ, ಬೆಲ್ಲದ ಕೆಸರು, ಸಕ್ಕರೆಯ ಮೊಳಲು, ಹೊನ್ನ ಶೂಲ, ಲಿಂಗದ ರಾಣಿವಾಸ ಇಂಥ ಶಕ್ತಿಶಾಲಿಯಾದ ಭಾಷಾ ಪ್ರಯೋಗಗಳು ಆಡು ಮಾತಿನಿಂದ ನೇರವಾಗಿ ಬಂದ ವಚನಗಳಾಗಿವೆ. ಇಷ್ಟೇ ಅಲ್ಲ, ವಚನಗಳು ಹೇಗೆ ಅಂತಂದರೆ ಕೆಲವು ವಚನಗಳು ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ. ಕೆಡಹಿ ಮೂಗ ಕೊಯ್ವದೇ ಮಾಣ್ಬನೆ, ಕಂಡರೆ ಮೂಗ ಕೊಯ್ವ, ಮೂಗ ಕಂಡ ಕನಸಿನಂತೆ, ಮಾತಿನ ಮಾತಿನಲ್ಲಪ್ಪುದೇ ಭಕ್ತಿ, ಬಂದುದ ಕೈಕಳ್ಳ ಬಲ್ಲಡೇ ನೇಮ, ಬೆಲ್ಲವ ತಿಂದ ಕೋಡಗನಂತೆ. ಭಕ್ತಿ ಎಂಬುದು ಮಾಡಬಾರದು, ಅದು ಗರಗಸದಂತೆ ಹೋಗುತ್ತಾ ಕೊಯ್ಯುವುದು ಬರುತ್ತಾ ಕೊಯ್ಯುವುದು. ಮನೆ ನೋಡ ಬಡವರು, ಕಟ್ಟಿದ ಬುತ್ತಿ ಎಷ್ಟು ದಿನ, ಚಂದ್ರನ ಸೂಡುವವ ಲಿಂಗನೋ ಅಂಗನೋ, ಪಂಜ ಹಿಡಿದವಂಗೆ ಸಂದೇಹವೆಲ್ಲಿಯದು, ಸುಖ ದುಃಖ ಸತಿ ಪುರುಷಂಗೂ ಸರಿ, ಗರ ಹೊಡೆದವರ ನುಡಿಸಲು ಬಾರದು, ಹೃದಯದಲ್ಲಿ ಕತ್ತರಿ ತುದಿನಾಲಿಗೆಯಲ್ಲಿ ಬೆಲ್ಲ, ಬೆರಣಿಕೆಯ ನಾಯಿಯಲ್ಲದೆ ಅಟ್ಟುಣ್ಣಲು ತೆರಹಿಲ್ಲ, ಕೊಯ್ದ ಮೂಗಿಂಗೆ ಕನ್ನಡಿಯ ತೋರುವ, ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವ. ಇಷ್ಟೆಲ್ಲ ಹೇಳಿದಂಥ ನಾನು ಈ ಶಬ್ದಗಳಿಂದ ಪ್ರಯೋಗ ಆಡು ಮಾತಿನ ಬಳಕೆಯಲ್ಲಿರ್ತಕ್ಕಂಥವು. ಇವುಗಳನ್ನು ವಚನಕಾರರು ತಮ್ಮ ವಚನಗಳಲ್ಲಿ ಸಹಜವಾಗಿ ಬಳಸಿರ್ತಕ್ಕಂಥದ್ದು. ಅದನ್ನು ನಾವು ಅನೇಕ ವಚನಗಳಲ್ಲಿ ನೋಡಬಹುದು. ಶರಣರು ತಾವು ಕಂಡ ಸತ್ಯವನ್ನು, ತಮಗೆ ಹಿಡಿಸಿದ ಆಚಾರ ವಿಚಾರಗಳನ್ನು ಬಹಳ ತೀಕ್ಷ್ಣವಾಗಿ ವಚನಗಳಲ್ಲಿ ಭಾಷೆಯ ಮೂಲಕ ಪ್ರಸ್ತಾಪಿಸಿದ್ದಾರೆ. ಇವರಿಗೆ ತನ್ನವರು ಮತ್ತು ಪರರು ಅಂತ ಹಂಗಿಲ್ಲ. ಅನಾಚಾರವನ್ನು ಎಲ್ಲೇ ಕಾಣಲಿ, ಭೇದ ಭಾವವನ್ನು ಎಲ್ಲೇ ಕಾಣಲಿ, ಅದನ್ನು ಟೀಕಿಸುವ ಸಾಮರ್ಥ್ಯ ವಚನಕಾರರಲ್ಲಿ ಇತ್ತು ಅಂತ. ಇವರು ಬಳಸಿದ ಬೆಳಗಿನ ವಚನಗಳಂತೂ ಪಾರಿಭಾಷಿಕ ಸಂಕೇತಗಳಿಂದ ಕೂಡಿರ್ತಕ್ಕಂಥದ್ದು. ನಾನು ಇಲ್ಲಿವರೆಗೂ ಕೆಲವು ಸರಳ ಭಾಷೆಗಳನ್ನ ಹೇಳಿದೆ. ನಮ್ಮ ವಚನಕಾರರು ಬಹಳ ಜಾಣರಿದ್ದರು, ಕೆಲವರು ವಚನಕಾರರು ಬಹಳ ಬುದ್ಧಿವಂತರಿದ್ದರು. ಅವ್ರ ವಚನಗಳನ್ನು ಬರಿಬೇಕಾದ್ರೆ ಅವರ ಭಾಷೆಯ ಪ್ರೌಢಿಮೆ ಎಷ್ಟಿತ್ತು ಅಂತಂದರೆ ಬೆಳಗಿನ ವಚನಗಳನ್ನು ಬರೆದರು ಅಂತ. ಅದರಲ್ಲಿ ಅಕ್ಕಮಹಾದೇವಿ ಆಗಿರ್ಬೋದು, ಚನ್ನಬಸವಣ್ಣ ಆಗಿರ್ಬೋದು, ಅಲ್ಲಮಪ್ರಭು ಆಗಿರ್ಬೋದು, ಇವರೆಲ್ಲ ಸಿದ್ದರಾಮೇಶ್ವರ ಆಗಿರ್ಬೋದು, ಇವರೆಲ್ಲ ಬೆಳಗಿನ ವಚನಗಳನ್ನು ಬರೀತಾರೆ. ಮೇಲ್ನೋಟದ ಒಂದು ಅರ್ಥ ಇರುತ್ತೆ, ಒಳನೋಟದ ಒಂದು ಅರ್ಥ ಇರುತ್ತೆ. ಉದಾಹರಣೆಗೆ ಒಂದು ವಚನವನ್ನು ನಾವು ನೋಡೋದಾದರೆ ಅದರಲ್ಲಿ ಬಸವಣ್ಣವರು ಏನು ಕಡಿಮೆ ಇಲ್ಲ, ಅವರು ಅಲ್ಲಲ್ಲೇ ಬೆಳಗಿನ ವಚನಗಳನ್ನು ಬಳಸಿದ್ದಾರೆ. ಅವರು ಒಂದು ವಚನ ತಕ್ಷಣ ನಮಗೆ ನೆನಪಾಗುವಂಥದ್ದು ಯಾವುದು ಅಂತಂದರೆ, ಕಾಂಚಾನವೆಂಬ ನಾಯಿ ನಚ್ಚಿ ನಿಮ್ಮ ನಾನು ಮರೆದನಯ್ಯ. ಕಾಂಚಾನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ. ಕಾಂಚಾನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಹಡಿಕಿಗೆ ಮೆಚ್ಚಿದ ಸೊಣಗನು ಅಮೃತದ ರುಚಿಯ ಬಲ್ಲುದೆ ಕೂಡಲ ಸಂಗಮ ದೇವ. ನೋಡಿ, ಈ ವಚನ ಎಷ್ಟು ಮೇಲ್ನೋಟಕ್ಕೆ ನಿಮಗೆ ಸರಳವಾಗಿ ಅನಿಸುತ್ತೆ, 4 ಸಾಲಲ್ಲಿದೆ. ಆದರೆ ಈ 4 ಸಾಲಿನ ವಚನವನ್ನು ನೀವು ಎಷ್ಟೊತ್ತಾದರೂ ನಾವು ಮಾತಾಡ್ಬೋದು, ಬೇರೆ ಬೇರೆ ಉದಾಹರಣೆಗಳನ್ನು ನಾವು ಕೊಡ್ಬೋದು ಅಂತ. ಕಾಂಚಾನವೆಂಬ ನಾಯಿ ಅಂದರೆ ಈ ಭೌತಿಕ ಸುಖ, ಸಂಸಾರದ ಸುಖ, ಭವಿಯ ಸುಖ, ಈ ಲೌಕಿಕ ಸುಖದಲ್ಲಿ ನಾವೆಲ್ಲ ಮುಳುಗಿದ್ದೇವೆ. ಕಾಂಚಾನ ಅಂದರೆ ಹಣ ಕೂಡ ಬರುತ್ತೆ. ಕಾಂಚಾನವೆಂಬ ನಾಯಿ, ಅದಕ್ಕೆ ನಾವು ಬೆನ್ನತ್ತಿದ್ದೇವೆ. ಒಂದು ಮಾಯಾಲೋಕ ಇದು, ಭೌತಿಕ ಸುಖಕ್ಕೋಸ್ಕರ. ಇವೆಲ್ಲ ನಶ್ವರ ಅಂತ ನಮಗೆ ಗೊತ್ತಿದೆ, ಆದರೂ ಕೂಡ ನಾವು ಅದಕ್ಕೆ ಬೆನ್ನತ್ತಿದ್ದೇವೆ. ಇದನ್ನು ನಂಬಿ ಆ ಭಗವಂತನನ್ನು ನಾವೆಲ್ಲ ಮರ್ತಿದ್ದೇವೆ ಅಂತ. ನೋಡಲ್ಲ ಹೇಳ್ತಾನೆ, ಕಾಂಚಾನವೆಂಬ ನಾಯಿ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ. ನಿಮ್ಮ ನಾನು ಅಂದರೆ ಅಲ್ಲಿ ಭಗವಂತ ಅಂತ ಅರ್ಥ. ಅವನು ನಾವು ಮರ್ತು ಬಿಟ್ಟಿದ್ದೀವಿ ಇವತ್ತೆಲ್ಲ. ಎಷ್ಟೋ ಸರ ಏನಂತಾರಂತಂದರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಇದು ಆಗಬಾರ್ದು. ನಿತ್ಯ ನಮ್ಮ ಭಗವಂತನ ಧ್ಯಾನ ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ವಚನಕಾರರು ಹೇಳಿರ್ತಕ್ಕಂಥದ್ದು, ಕ್ಷುದ್ರ ಸಂಪತ್ತಿನ ಗಳಿಕೆಯಲ್ಲೇ ಸಮಯವೆಲ್ಲ ಕಳೀತಾ ಇದ್ದೇವೆ. ನೋಡಿ, ಹಣ ಎಷ್ಟೇ ಗಳಿಸ್ರಿ ನೀವು, ಎಷ್ಟು ದಿನ ನಮ್ಮಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಇದೆ? ಉದಾಹರಣೆಗೆ ಒಂದು 100 ರೂಪಾಯಿ ನಮ್ಮ ಜೇಬಲ್ಲಿದೆ ಅಂತ ತಿಳ್ಕೊಳ್ಳಿ, ಎಷ್ಟೊತ್ತಿರ್ಲಿಕ್ಕೆ ಸಾಧ್ಯತೆ ಇದೆ? ಆ 100 ರೂಪಾಯಿನ ಹೇಗಾದರೂ ಖರ್ಚು ಮಾಡಬೇಕಂತ ನಮ್ಮ ತಲೆಗೆ ಬಂದೇ ಬರ್ತಿರುತ್ತೆ, ಏನಾದರೂ ಕೊಂಡ್ಕೊಳ್ಬೇಕು ಅಂತ. ನೀವು ನಮ್ಮ ಹತ್ರ ಇರ್ತಕ್ಕಂಥ ಜೇಬು 1 ತಾಸು 2 ತಾಸು ಇರ್ಬೋದು, ಆಮೇಲೆ ಅದು ಹೋಯ್ತದು. ಇನ್ನೇನೋ ಒಂದು ವಸ್ತುವನ್ನು ಕೊಂಡ್ಕೊಳ್ತೀರಿ, ಅದು ನಮ್ಮ ಹೊಟ್ಟೆ ಒಳಗೆ ಎಷ್ಟೊತ್ತಿರುತ್ತೆ? ಅದು ಸಾಧ್ಯ ಇಲ್ಲ. ಈ ಅನಿಯಮಿತವಾಗಿರ್ತಕ್ಕಂಥ, ಅನಿಶ್ಚಿತವಾಗಿರ್ತಕ್ಕಂಥ ಇವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ. ಅದಕ್ಕಾಗಿ ಇಲ್ಲಿ ಅವ್ರು ಹೇಳ್ತಿರೋದು,
ಕಾಂಚಾನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ. ಕಾಂಚಾನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಅದನ್ನು ನಂಬಿ ಇದನ್ನು ಕೈ ಬಿಟ್ಟಿದ್ದೇವೆ. ಅದಕ್ಕೆ ಒಂದು ಸಾದೃಶ್ಯವನ್ನು ಕೊಡ್ತಾರೆ. ಹೊಲಸು, ಹಡಿಕೆ ಅಂತ ಶಬ್ದವನ್ನು ಬಳಸ್ತಾರೆ ನೋಡಿ. ಆ ಭಾಷೆ, ನಾನು ಯಾಕೆ ಭಾಷೆ ಬಗ್ಗೆ ಹೇಳಬೇಕಾದ್ರೆ ಹಡಿಕೆ ಅಂತ ಹೇಳ್ತಾರೆ. ಹಡಿಕೆ ಅಂದರೆ ಅದು ಹೊಲಸು ಅಂತ, ಕೆಟ್ಟದ್ದು ಅಂತ ಅರ್ಥ. ಆ ಹೊಲಸು ತಿನ್ನುವುದನ್ನೇ ಮೆಚ್ಚಿಕೊಂಡಿರುವ ಒಂದು ನಾಯಿಗೆ ನೀವು ಅಮೃತ ಮುಂದಿಟ್ಟರೆ ಅದು ರುಚಿ ಗೊತ್ತಾಗೋದಿಲ್ಲ ಅದಕ್ಕೆ. ನಾವೆಲ್ಲ ಹಾಗಿದ್ದೇವೆ ಅಂತ. ನಾವೆಲ್ಲ ಏನಾಗಿದ್ದೇವೆ ಅಂತಂದರೆ ಕೆಟ್ಟದನ್ನೇ ಒಳ್ಳೆಯದು ಅಂತ ಭಾವಿಸ್ಕೊಂಡು ಬಿಟ್ಟಿದ್ದೇವೆ. ನಾವು ನಿಂತ ನೆಲದ ಕೆಳಗಡೆಗೆ ಸತ್ಯ ಇದೆ ಅನ್ನೋದನ್ನು ಗೊತ್ತಿಲ್ಲದೇ ನಾವು ಸುಳ್ಳನ್ನೇ ಬೆನ್ನತ್ತಿದ್ದೇವೆ. ಆ ಇಟ್ಟಿರ್ತಕ್ಕಂಥ ಹೆಜ್ಜೆಯ ಬಿಟ್ಟು ಸ್ವಲ್ಪ ಪಕ್ಕಕ್ಕೆ ಸರಿಬೇಕಾಗಿದೆ. ನಾವು ಯಾರೂ ಸರಿತಾ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಿರೋದು, ಆ ನಾಯಿಗೆ ಹೇಗೆ ಹೊಲಸು ಅಂದರೆ ಭಾಳ ಇಷ್ಟವೋ ಅದಕ್ಕೆ ಅಮೃತ ರುಚಿ ನಾವು ಕೊಡಬೇಕಾಗಿದೆ ಅಂತ. ಹಾಗೆ ನಾವು ಲೌಕಿಕ ಸುಖಕ್ಕೆ ಬೆನ್ನತ್ತಿದ್ದೇವೆ. ಆ ಭಗವಂತ ಅನ್ನೋ ಒಂದು ಅಮೃತದ ಸುಖವನ್ನು, ಸವಿಯನ್ನು ಸವಿಬೇಕಾಗಿದೆ. ಆ ಕಡೆಗೆ ನಾವು ಹೊರಳಬೇಕಾಗಿದೆ ಅಂತ. ತಿಳಿಯಲಾರ ಅಂತ ರುಚಿ ನಮಗೆ ಗೊತ್ತಿಲ್ಲ ಅಂತ. ಲೌಕಿಕ ಸುಖಭೋಗಗಳಲ್ಲಿ ಅವೆಲ್ಲವೂ ಅಲ್ಪತೆಗಳು, ವಿಫಲತೆಗಳು, ಅವುಗಳನ್ನು ನಾವು ಮೆಚ್ಕೊಂಡಿದ್ದೇವೆ ಅನ್ನೋದನ್ನು ಆ ವಚನದಲ್ಲಿ ಹೇಳಬೇಕಾಗಿತ್ತು. ಆ ಭಾಷೆಯನ್ನು ಬಳಸಿ ಹೇಳಿದಾಗ ಮಾತ್ರ ಅದು ಪರಿಣಾಮಕಾರಿ ಆಗುತ್ತೆ ಅಂತಂದೇಳಿ ಬಸವಣ್ಣವರು ಆ ಉದಾಹರಣೆಯನ್ನು, ಸಾದೃಶ್ಯವನ್ನು ಭಾಷೆಯ ಮೂಲಕ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಅಮುಗೆ ರಾಯಮ್ಮನವರ ಒಂದು ವಚನ ಇದೆ. ಅಮುಗೆ ರಾಯಮ್ಮನವರ ಒಂದು ವಚನ ಏನಂತಂದರೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡ್ರಿ ಆಯಮ್ಮ, ಒಬ್ಬ ಶರಣೆ. ಕಾದ ಹಾಲ ನೊಣ ಮುಟ್ಟಬಲ್ಲುದೆ. ಭಾಳ ಚೆನ್ನಾಗಿದೆ ಈ ವಚನ ಕೇಳಿ. ಕಿಚ್ಚಿನೊಳಗಣ ಗುಂಡ ಬೆಕ್ಕು ಮುಟ್ಟಬಲ್ಲುದೆ. ಮರುಜವಣಿಯ ಕಡ್ಡಿ ಕೈಯಲ್ಲಿದ್ದವಂಗೆ ಸರ್ಪ ಕಡಿಯಬಲ್ಲುದೆ. ಈ ತ್ರಿವಿಧವನರಿದವಂಗೆ ಶಂಕೆ ಇಲ್ಲ, ಹಿಂದೆ ಶಂಕೆ ಇಲ್ಲ, ಮುಂದೆ ಭೀತಿ ಇಲ್ಲ. ಕಳಂಕು ಇಲ್ಲದೆ ಅಮುಗೇಶ್ವರ ಲಿಂಗ ಒಪ್ಪಿಕೊಂಡಿತ್ತು ಅಂತ. ಅಂದರೆ ಕಾದ ಹಾಲ ನೊಣ ಮುಟ್ಟಬಲ್ಲದು. ಈಗ ಬಿಸಿಯಾಗಿರ್ತಕ್ಕಂಥ ಹಾಲನ್ನು ನೊಣ ಮುಟ್ಟೋದಕ್ಕೆ ಸಾಧ್ಯತೆ ಇಲ್ಲ. ನೊಣ ಎಲ್ಲಿ ಹೋಗುತ್ತೆ? ಹೊಲಸಿದ್ದಲ್ಲೇ ಹೋಗೋದದು. ಬಿಸಿ ಬಿಸಿ ಹಾಲು ಕುಡಿಯೋದಕ್ಕೆ ನೀವು ನೊಣದ ಮುಂದಿಟ್ಟರೆ ನೊಣ ತಿನ್ನೋಲ್ಲ, ಕುಡಿಯೋಲ್ಲ. ಮತ್ತು ಈ ಬೆಕ್ಕು ಸಣ್ಣ ಸಣ್ಣ ಬಾಲ್ ಜೊತೆಗೆ, ಸಣ್ಣ ಚೆಂಡಿನ ಜೊತೆಗೆ ಅದು ಆಡ್ತಾ ಇರುತ್ತಲ್ಲ, ನೀವು ಬೆಂಕಿಯಲ್ಲಿರ್ತಕ್ಕಂಥ ಒಂದು ಬೆಂಕಿ ಉಂಡೆ ತಂದು ಬೆಕ್ಕಿನ ಮುಂದಿಟ್ಟರೆ ಅದು 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 ಚೆಂಡು ಅಂತ ಅದು ಮುಟ್ಟೋದಿಲ್ಲ, ಮುಟ್ಟೋ ಸಾಧ್ಯ ಇಲ್ಲ. ಯಾಕಂದ್ರೆ ಸುಡುತ್ತದದು. ಆ ಬೆಕ್ಕಿಗೆ ಗೊತ್ತದು. ಕಿಚ್ಚಿನೊಳಗಣ, ಕಿಚ್ಚು ಅಂದರೆ ಬೆಂಕಿ, ಕಿಚ್ಚಿನೊಳಗಣ ಗುಂಡ ಬೆಕ್ಕು ಮುಟ್ಟಬಲ್ಲುದೆ. ಪ್ರಶ್ನೆಯನ್ನು ಮಾಡ್ತಿದ್ದಾಳೆ ಅಮುಗೆ ರಾಯಮ್ಮ. ಕಾದ ಹಾಲ ನೊಣ ಮುಟ್ಟಬಲ್ಲುದೆ. ಮುರುಜವಣಿಯ ಕಡ್ಡಿ ಕೈಯಲ್ಲಿದ್ದವಂಗೆ ಅಂದರೆ ಸರ್ಪ ಕಡಿಯಬಲ್ಲುದೆ. ಅದು ಮುಂದೆ ಹೇಳ್ತೀನಿ. ಇಲ್ಲಿ ಕೇಳಿ. ಮೊದಲು ಮೇಲ್ನೋಟದ ಒಂದು ಅರ್ಥ ಇದೆ. ಅದು ಕಾದಿರ್ತಕ್ಕಂಥ ಬಿಸಿಯಾಗಿರುವ ಹಾಲನ್ನು ನೊಣ ಮುಟ್ಟುವುದಿಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನೊಣವೆಂಬುದು ಕ್ಷುದ್ರ ಜೀವಿ, ಬಿಸಿ ಪದಾರ್ಥಗಳನ್ನು ಮುಟ್ಟೋದೇ ಇಲ್ಲ. ಅತ್ಯಂತ ಕೀಳು ಪದಾರ್ಥಗಳನ್ನು ಅದು ಮುಟ್ಟುತ್ತೆ. ಬೇರೆ ಬೇರೆ ಪದಾರ್ಥಗಳ ಮೇಲೆ ನೊಣ ಹೋಗಿ ಕೂತು ಬರುತ್ತೆ, ಅದು ಬಿಸಿ ಹತ್ತಿರ ಹೋಗಲ್ಲ. ಹಾಗೆ ಮನುಷ್ಯನು ಕೂಡ ಅತಿಯಾದ ಬಿಸಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಒಂದು ಹಂತದವರೆಗೆ ಬಿಸಿಯನ್ನು ಮುಟ್ಟಬಹುದೇ ಹೊರತು ಅತಿಯಾದ ಬಿಸಿಯನ್ನು ಒಬ್ಬ ಮನುಷ್ಯನೂ ಕೂಡ ಮುಟ್ಲಿಕ್ಕಾಗಲ್ಲ, ಕುಡಿಯೋದಕ್ಕೂ ಆಗೋದಿಲ್ಲ. ಬಿಸಿ ಬಿಸಿ ವಸ್ತು ಪದಾರ್ಥಗಳನ್ನು ಸಹ ಮನುಷ್ಯನೂ ಕೂಡ ಕುಡಿಯೋದಕ್ಕೆ ಸಾಧ್ಯ ಇಲ್ಲ, ತಿನ್ನೋದು ಇಲ್ಲ. ಇನ್ನು ಒಳನೋಟದ ಒಂದು ಅರ್ಥ ಹೇಗಿದೆ ಅಂತಂದರೆ, ಕಾದ ಹಾಲು ಅಂದರೆ ಇಲ್ಲಿ ಯಾವುದು ಹೋಲಿಸ್ತಾರೆ ಅಮುಗೆ ರಾಯಮ್ಮ ಅಂದರೆ ಒಬ್ಬ ಗುರು ಅಂತ ಹೇಳ್ತಾರೆ. ಕಾದ ಹಾಲು ಅಂದರೆ ಒಬ್ಬ ಗುರು ಅರ್ಥದಲ್ಲಿ ಭಾವಿಸ್ಕೊಳ್ಬೇಕು. ಗುರು ಅಂದರೆ ಒಬ್ಬ ವಿಶೇಷವಾಗಿರ್ತಕ್ಕ ನೋಡಿ. ಹಾಲು ಅನ್ನೋದನ್ನು ನಾವು ಭಾಳ ವಿಶೇಷ ಅರ್ಥದಲ್ಲಿ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಹಾಲು ಅನ್ನೋ ಪದಾರ್ಥವನ್ನು ಭಾಳ ವಿಶೇಷವಾಗಿ ಅದನ್ನು ನಾವು ಬಳಸ್ತೇವೆ. ಯಾವ್ಯಾವುದಕ್ಕೂ ಬಳಸೋದಿಲ್ಲ. ಅದೊಂದು ಒಳ್ಳೆ ಪಾಯಸ ಮಾಡೋದಕ್ಕಾಗಿರ್ಬೋದು, ನೈವೇದ್ಯ ಮಾಡೋದಕ್ಕಾಗಿರ್ಬೋದು, ಮಕ್ಕಳಿಗೆ ಹಾಲು ಅನ್ನೋದೇನು ಶ್ರೇಷ್ಠವಾಗಿ ಕುಡಿಯೋದಕ್ಕೆ ಕೊಡೋದಾಗಿರ್ಬೋದು. ಈ ಹಾಲಿಗಿರ್ತಕ್ಕಂಥ ಒಂದು ವಿಶೇಷತೆ ಏನಿದೆ ಅದು ಹಾಗೆ ಒಬ್ಬ ಗುರುವಿನಲ್ಲೂ ಕೂಡ ಒಂದು ವಿಶೇಷತೆ ಇರುತ್ತೆ. ಗುರು ಅಂದರೆ ಯಾರು? ಜ್ಞಾನಿ, ಮಾರ್ಗದರ್ಶಕ, ನಮ್ಮ ಬದುಕನ್ನು ಹಸನುಗೊಳಿಸುವವನು ಅಂತ ಅವನಿಗೆ ನಾವು ಗುರು ಅಂತ ಹೇಳ್ತೀವಿ. ಯಾರ್ಯಾರು ಗುರು ಅಂತ ಅನ್ಲಿಕ್ಕೆ. ಅದಕ್ಕೆ ನಮ್ಮ ಮುಂದೆ ಬಂದಂಥ ನಮ್ಮ ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಭಾಳ ಸರಳವಾಗಿ ಅವರು ಕೂಡ ಹೇಳಿದರು. ಹಾಗಾಗಿ ಗುರು ಅಂತಂದರೆ ಸತ್ಯವನ್ನು, ನ್ಯಾಯವನ್ನು, ನಿಷ್ಠೆಯನ್ನು ಪ್ರಾಮಾಣಿಕತೆಯಿಂದ ತೋರಿಸುವವನು, ಅದಕ್ಕೆ ಬದ್ಧನಾಗಿರ್ತಕ್ಕಂಥವನು, ಮತ್ತು ತನ್ನ ಅರಿವಿನ ಜ್ಞಾನದಲ್ಲಿ ಭಾಳ ಎತ್ತರಕ್ಕೆ ಏರಿರ್ತಕ್ಕಂಥವನು,
ಧಾರ್ಮಿಕವಾಗಿ, ನೈತಿಕವಾಗಿ, ಅಂತರಂಗಿಕವಾಗಿ ಅವನು ಶ್ರದ್ಧೆಯನ್ನು ಹೊಂದಿರತಕ್ಕಂಥವನು ಯಾರಿದ್ದಾನೆ ಅವನು ಗುರು ಅಂತೇಳಿ. ಈ ಗುರುವನ್ನು ಅಮುಗರಾಯಮ್ಮ ಹಾಲಿಗೆ ಹೋಲಿಸಿರ್ತಕ್ಕಂಥದ್ದು. ಇಲ್ಲಿ ಹಾಲು ಮತ್ತು ಗುರು ಎರಡು ಪಕ್ಕಕ್ಕಿಟ್ಟರೆ ಎರಡು ಸಮ ಅಂತ ಹೇಳ್ತಾರೆ. ಅಂದರೆ ನಮ್ಮ ವಚನಕಾರರು ಎಷ್ಟು ಸರಳವಾಗಿ ಭಾಷೆಯನ್ನು ಬಳಸಿಬಿಟ್ರು. ಅವರು ಸಾದೃಶ್ಯವನ್ನು ಕೊಡೋದ್ರಲ್ಲಿ ಹಿಂದೆ ಮುಂದೆ ನೋಡಲಿಲ್ಲ, ಯೋಚನೆಯನ್ನು ಮಾಡಲಿಲ್ಲ. ಇಂಥ ಅಪರೂಪ ಗುಣ ಸ್ವಭಾವ ಹೊಂದಿರತಕ್ಕಂಥವನು ಗುರು. ಸಾಮಾನ್ಯವಾಗಿ ಅಂಥ ಗುರುವಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಅವರು ಒಡನಾಟ ಬೇಕು. ನೀವು ಗುರುವಿನ ಜೊತೆಗೆ ಎಷ್ಟು ದಿನ, ಎಷ್ಟು ತಿಂಗಳು ಇರ್ತೀರೋ ಆವಾಗ ನಮಗೆ ಆ ಗುರುವಿನ ಮಹತ್ವ ಏನಂತ ಗೊತ್ತಾಗುತ್ತೆ. ಆರಂಭದಲ್ಲಿ ಗೊತ್ತಾಗೋದಿಲ್ಲ. ಗುರು ಮೇಲ್ನೋಟಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕಾಣಬಹುದು, ಆದರೆ ಒಳನೋಟದಲ್ಲಿ ಬೇರೆ ಇರುತ್ತೆ. ಹಾಗೆ ಹಾಲು ನೋಡ್ತಿದ್ದಂಗೆ ನಿಮಗೆ ಬೆಳ್ಳ ಕಾಣ್ಬೋದು, ತಣ್ಣಗಿರ್ಬೋದು, ಮುಟ್ಟಿದ್ರೆ ಬಿಸಿಯಾಗಿರುತ್ತೆ. ಹಾಗೆ ಗುರು ಅನ್ನೋದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಒಬ್ಬ ಗುರು ವಿಶೇಷ ಗುಣವುಳ್ಳ ಶಿಷ್ಯನಿಗೆ ಮಾತ್ರ ಅರ್ಥ ಆಗ್ತಾನೆ ಅಂತ ಅರ್ಥ. ಇಂಥ ಶಿಷ್ಯ ಅಥವಾ ಶಿಷ್ಯರು ಗುರುವಿನ ಎಲ್ಲ ಬೋಧನೆಗಳನ್ನು ಅರ್ಥೈಸಿಕೊಳ್ಳುವರು, ಆಚರಿಸುವರು. ತಮ್ಮ ಜ್ಞಾನದ ಹಸಿವನ್ನು ಈಡೇರಿಸಿಕೊಳ್ಳಲು ಗುರುವನ್ನು ನಾವು ಹುಡುಕೊಂಡು ಹೋಗಬೇಕು. ಒಳ್ಳೆ ಗುರು ಒಬ್ಬ ಶಿಷ್ಯನಿಗೆ ಸಿಗೋದಾಗಲಿ, ಒಬ್ಬ ಶಿಷ್ಯ ಒಳ್ಳೆ ಗುರುವಿಗೆ ಸಿಗೋದಾಗಲಿ, ಇದು ಯೋಗ ಇರಬೇಕು. ಇಬ್ಬರಲ್ಲೂ ಒಂದು ಯೋಗ ಬೇಕು. ಯಾಕಂದರೆ ಒಬ್ಬ ಒಳ್ಳೆ ಗುರುವಿಗೆ ಒಳ್ಳೆ ಶಿಷ್ಯ ಸಿಗೋದು ದುರ್ಲಭ, ಒಳ್ಳೆ ಶಿಷ್ಯನಿಗೊಬ್ಬ ಗುರು ಸಿಗೋದು ಕೂಡ ದುರ್ಲಭ. ಇಬ್ಬರಿಗೂ ಕರೆಕ್ಟಾಗಿ ಸಿಕ್ತು ಅಂದರೆ ಅದು ಒಂದು ರೀತಿ ಕಾಕತಾಳೀಯ ಅಂತ ನಾವು ಹೇಳಬಹುದು. ಗುರುವಿನಲ್ಲಿ ಭಕ್ತಿ ಇರಿಸಬೇಕು ಅಂತಂದರೆ ನಮ್ಮಲ್ಲಿ ಶ್ರದ್ಧೆ ಇರಬೇಕು ಅಂತ. ಗುರುವಿನಲ್ಲಿ ಭಕ್ತಿ ಇಡಬೇಕಂದ್ರೆ ಮೊದಲು ನಮ್ಮಲ್ಲಿ ಒಂದು ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು. ಅಂಥ ಮಹಾಗುರುವಿನ ಹತ್ತಿರ ಹೋಗಲಿಕ್ಕೆ ಸಾಧ್ಯ ಇದೆ, ಇಲ್ಲಾಂದರೆ ಅಸಾಧ್ಯ. ಗುರುವಿನಲ್ಲಿ ನಮ್ಮಲ್ಲಿ ಭಕ್ತಿ ಇಲ್ಲ ಅಂತಂದರೆ ಗುರುವಿನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಹಾಗಾಗಿ ಕಾದ ಹಾಲು ಎಂಬುದು ಒಂದು ಘನತೆ, ಒಂದು ಗೌರವ, ಒಂದು ಮಹತ್ವ, ಪುಣ್ಯ ಕಂಡುಬರುತ್ತೆ. ಹೇಗೆ ಕಾದ ಹಾಲಿನ ಹತ್ತಿರಕ್ಕೆ ನೊಣ ಹೋಗುವುದಾಗುವುದಿಲ್ಲವೋ ಹಾಗೆ ನಂಬಿಕೆಗೆ ಅರ್ಹನಲ್ಲದವನು ಗುರುವಿನ ಹತ್ತಿರಕ್ಕೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಕಾದ ಹಾಲ ನೊಣ ಮುಟ್ಟಬಲ್ಲುದೇ ಎಂದು ಅಮುಗೆರಾಯಮ್ಮ ಪ್ರಶ್ನೆ ಮಾಡ್ತಾಳೆ. ಈ ಮೂಲಕ ಒಬ್ಬ ಗುರುವಿನ ಮಹತ್ವವನ್ನು ಆಕೆ ಎತ್ತಿ ಹಿಡಿತಾಳೆ ಅಂತ. ಹಾಗೆ ಮುಂದಿನ ವಾಕ್ಯ ನೋಡಿ, ಕಿಚ್ಚಿನೊಳಗಣಗುಂಡ ಬೆಕ್ಕು ಮುಟ್ಟಬಲ್ಲುದೇ. ಕಿಚ್ಚು ಅಂದರೆ ನಾನು ಆಗಲೇ ಹೇಳಿದಾಗೆ ಬೆಂಕಿ ಅಂತ. ನಿಗಿನಿಗಿಯಾಗಿರ್ತಕ್ಕಂಥ ಕೆಂಪಗಿರ್ತಕ್ಕಂಥ ಬೆಂಕಿ, ಅದು ಬೆಂಕಿ ಕೆಂಡ ಹೇಗಿರಂದರೆ ಸಣ್ಣ ಸಣ್ಣ ಚೆಂಡು ಕಣ್ಣಂಗೆ ಕಾಣ್ತಾ ಇರುತ್ತೆ, ನೋಡೋದಕ್ಕೆ ಚೆಂಡುಗಳಾಗೇ ಇರುತ್ತೆ ಆ ಬೆಂಕಿ ಕೆಂಡ. ಹಾಗಂತ ಬೆಂಕಿ ಕೆಂಡವನ್ನು ಬೆಕ್ಕು ಹೋಗಿ ಅದ್ರ ಜೊತೆಗೆ ಆಟ ಆಡಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಹೋಗ್ತಂದ್ರೆ ಅದು ಕೈ ಮೈ ಸುಟ್ಕೊಂಡು ಹೋಗ್ಬಿಡುತ್ತದೆ. ಸಹಜವಾಗಿ ಚೆಂಡಿನ ಕೂಡ ಆಟ ಆಡುವಂಥ ಬೆಕ್ಕು ಬೆಂಕಿಯಲ್ಲಿನ ಕೆಂಪಗಿರುವ ಕಲ್ಲಿನ ಗುಂಡನ್ನು ಬಿಸಿಯಾಗಿರುವುದರಿಂದ ಅದು ದೂರದಲ್ಲಿ ನೋಡಬಹುದೇ ಹೊರತು ಮುಟ್ಟೋದಕ್ಕೆ ಸಾಧ್ಯತೆ ಇಲ್ಲ. ಮೇಲ್ನೋಟದಲ್ಲಿ ಈ ವಾಕ್ಯದ ಅರ್ಥ ಹೀಗಿದೆ: ಕಿಚ್ಚಿನೊಳಗಣ ಗುಂಡ ಅಂದರೆ ಶಾಖ ಮತ್ತು ಬೆಳಕು ಕೂಡಿಕೊಂಡಿರ್ತಕ್ಕಂಥ ಲಿಂಗ. ನೋಡಿ, ಅಲ್ಲಿ ಬೆಂಕಿ ಕೆಂಡವನ್ನು ಲಿಂಗಕ್ಕೆ ಹೋಲಿಸ್ತಿದ್ದಾಳೆ ಅಮುಗೆರಾಯಂ. ಲಿಂಗವೆಂಬ ಗುಂಡನ್ನು ಸಂಸ್ಕಾರವಂತ ಅಲ್ಲದವರು ಪೂಜೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ಒಂದು ಲಿಂಗವನ್ನು ಪೂಜೆ ಮಾಡಬೇಕಂದ್ರೆ ಮೊದಲು ಸಂಸ್ಕಾರ ಬೇಕು. ಅದು ಎಲ್ಲಿಂದ ಬರಬೇಕು? ಗುರುವಿನಿಂದ ಬರಬೇಕು. ಗುರುವಿನಿಂದ ಸಂಸ್ಕಾರ ಬಂದ ಮೇಲೆ ನಾವು ಲಿಂಗ ಪೂಜೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದ್ರೆ ಅದು ನಿಮಗೆ ಲಿಂಗ ಅಂತ ಅನಿಸೋದಿಲ್ಲ, ಅದು ಬೆಂಕಿ ಕೆಂಡ ಅನಿಸ್ಬೋದು. ಹಾಗಾಗಿ ಆ ಸಂಸ್ಕಾರ ಬೇಕು ಅಂತ. ಇಂಥ ವಿಶಿಷ್ಟವಾದ ಶಬ್ದಗಳನ್ನು, ಭಾಷೆಯನ್ನು ಬಳಸಿರ್ತಕ್ಕಂಥವರು ನಮ್ಮ ವಚನಕಾರರು ಅಂತ. ಬೆಕ್ಕಿನಂತಹ ಡಾಂಬಿಕ ಗುಣ ಸ್ವಭಾವದವರು ಅಂತ ಇಲ್ಲಿ ಬಳಸ್ತಾರೆ. ಬೆಕ್ಕನ್ನು ಯಾಕೆ ಬಳಸಿದಂದರೆ ನೋಡಿ, ಬೆಕ್ಕು ಒಂದು ಮೋಸ, ವಂಚನೆ, ಟಕ್ಕತನ. ನೋಡಿ, ಈಗಲೂ ಕೂಡ ನೀವು ಮನೆಯಲ್ಲಿ ನೀವು ಹಾಲಿನ ವಾಸನೆಗೆ ಬೆಕ್ಕು ಮನೆಗೆ ಒಳಗೆ ಬರಬೇಕಾದ್ರೆ ಅದು ಶಬ್ದ ಮಾಡ್ತಾ ಬರಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಎಷ್ಟು ಸೈಲೆಂಟಾಗಿ ಒಳಗಡೆ ಬರುತ್ತೆ ಬೆಕ್ಕು ಅಂತಂದರೆ ಅದು ಬಂದು ಹೋಗಿದ್ದು ಗೊತ್ತಾಗಲ್ಲ ನಿಮಗೆ. ಅಷ್ಟು ಅದು ಆ ಬೆಕ್ಕಿನಲ್ಲಿ ಒಂದು ಟಕ್ಕತನ ಇದೆ, ಒಂದು ಮೋಸ ಇದೆ, ಒಂದು ವಂಚನೆ ಇದೆ. ಹಾಗೆ ಕದಿಯುವ ಗುಣ ಬೆಕ್ಕಿನಲ್ಲಿದೆಯಲ್ಲ, ಅಂಥ ಸ್ವಭಾವವನ್ನು ನಾವಿಟ್ಕೊಂಡು ನಾವು ಲಿಂಗ ಪೂಜೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಮತ್ತು ಲಿಂಗ ಪೂಜೆ ಮಾಡಬೇಕಂದ್ರೆ ನಾನು ಆಗಲೇ ಹೇಳಿದಂಗೆ ಒಂದು ಸಂಸ್ಕಾರ ಬೇಕು. ಅಂಥ ಸಂಸ್ಕಾರ ಬೇಕಂದರೆ ಮತ್ತೆ ನಾವು ಗುರುವಿನ ಹತ್ರ ಹೋಗಬೇಕಾಗುತ್ತೆ ಅಂತ. ಇದನ್ನು ಅಮುಗೆರಾಯಮ್ಮ ಹೇಳುವಂಥದ್ದು. ಇನ್ನು ಮುಂದಿನ ಸಾಲಿನಲ್ಲಿ ಮುರುಜವಣಿಯ ಕಡ್ಡಿ ಕೈಯಲ್ಲಿದ್ದವಂಗೆ ಸರ್ಪ ಕಡಿಯಬಲ್ಲುದೇ ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಸಾವನ್ನೇ ಜಯಿಸಿದವನಿಗೆ ಸರ್ಪ ಯಾವ ಲೆಕ್ಕ ಅಂತ ಅರ್ಥ. ಅವನು ಸಾವನ್ನೇ ಗೆದ್ದವನಿಗೆ ಸರ್ಪ ಕಚ್ಚಿಸ್ಕೊಂಡ್ರೂ ಏನೂ ಆಗೋದಿಲ್ಲ ಅಂತ ಅರ್ಥ.
ಹಾವನ್ನು ಹಿಡಿಯೋ ಶಕ್ತಿ ಯಾರಿಗಿದೆಯೋ ಅವನು ಪಳಗಿಸ್ಬಲ್ಲ ಅಂತ. ನಾವು ನೀವು ಹೋಗಿ ಹಾವು ಮುಟ್ಟೋಕ್ಕಾಗೋದಿಲ್ಲ. ಹಾವಿನ ವಿದ್ಯೆಯನ್ನು ಯಾರು ಕಲ್ತಿರ್ತಾರೋ ಹಾವು ಕಚ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಹಾವು ಅಂತಂದ್ರೆ ಇಲ್ಲಿ ಜಂಗಮ ಅಂತ ಹೇಳ್ತೇವೆ. ಜಂಗಮನನ್ನು ಅಥವಾ ಸಮಾಜದಲ್ಲಿ ಉತ್ತಮೋತ್ತಮ ಕೆಲಸ ಕಾರ್ಯಗಳನ್ನು ನೆರವೇರಿಸುವವನಿಗೆ ಜಂಗಮನಿಗೆ ಅವನಿಗೆ ಭಯ ಅನ್ನೋದಿರೋದಿಲ್ಲ ಅಂತ. ಅದಕ್ಕೆ ಈಗಲೂ ಕೂಡ ನಮ್ಮ ಜನಪದರು ಬಳಸ್ತಾರೆ, ಬೆತ್ತಲಿದ್ದವನಿಗೆ ಎತ್ತಲೂ ಭಯವಿಲ್ಲ ಅಂತ ಹೇಳ್ತಾರೆ. ಅಂದರೆ ಜಂಗಮ ಆದವನು ಏನಂತಂದರೆ ಈ ಸಮಾಜವನ್ನು ತೆರೆದ ಕಣ್ಣುಗಳಿಂದ ನೋಡ್ತಾ ಇರ್ತಾನೆ. ಅವನಿಗೆ ಭಯ ಇಲ್ಲ. ಅವನಿಗೆ ಊಟ ಸಿಕ್ಕರೂ ಅಷ್ಟೇ, ಉಪವಾಸ ಇದ್ದರೂ ಅಷ್ಟೇ, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಜಂಗಮನ ಕೆಲಸ ಏನಪ್ಪ? ಸಮಾಜ ಸೇವೆಯನ್ನು ಮಾಡ್ತಕ್ಕಂಥದ್ದು. ಅದರಿಂದ ಪ್ರತಿಫಲ ಬರಲಿ ಬಿಡಲಿ ನಿಸ್ವಾರ್ಥವಾಗಿ ಯಾರಿರ್ತಾನೋ ಅವನು ಜಂಗಮ ಅಂತ. ಮತ್ತು ಒಂದು ಕಡೆ ಕೂಡದೆ ನಿತ್ಯ ಸಂಚಾರಿಯಾಗಿರ್ತಾನೆ ಅವನು ಜಂಗಮ ಅಂತಂದೇಳಿ ಇಲ್ಲಿ ಜಂಗಮವನ್ನು ಮರುಜವಣಿಗೆ ಹೋಲಿಸ್ತಾರೆ ಅಮುಗೆರಾಯಮ್ಮ. ಕೆಟ್ಟ ಮನುಷ್ಯರು, ಹಿಂಸಾ ಪ್ರವೃತ್ತಿಯವರು ಜಂಗಮನ ತಂಟೆಗೆ ಹೋಗಲಾರರು. ಅವನೊಂದು ಮರುಜವಣಿ ಇದ್ದ ಹಾಗೆ ಅಂತ. ಜಂಗಮ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಂಸ್ಕಾರ ನೀಡುವಂಥ ಒಬ್ಬ ವಿಶೇಷ ಜ್ಞಾನವುಳ್ಳ ವ್ಯಕ್ತಿ. ಸಮಾಜದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಜಂಗಮನಿಗೆ ಸಹಜವಾಗಿರುತ್ತೆ. ಅವನು ಎಲ್ಲ ಅವಮಾನಗಳನ್ನು, ಅಸಂತೋಷಗಳನ್ನು ಎದುರಿಸಿದಂತೆಯೇ ಅಷ್ಟೇ ಸನ್ಮಾನಗಳನ್ನು ಕೂಡ ಸಮಾಜದಿಂದ ಸ್ವೀಕರಿಸಿರ್ತಾನೆ ಅಂತ. ಕಷ್ಟ ನಷ್ಟಗಳನ್ನು ಸಮಸಮವಾಗಿ ಸ್ವೀಕರಿಸುವಂಥ ಜಂಗಮ ಪ್ರತಿಯೊಬ್ಬರ ಏಳಿಗೆಗೆ ಅವನು ದುಡಿತಾನೆ ಅಂತಂದು. ತನ್ನ ಸನಿಹಕ್ಕೆ ಬಂದಿರತಕ್ಕಂಥವ್ರನ್ನೆಲ್ಲರನ್ನೂ ಕೂಡ ಬದಲಾವಣೆಯನ್ನು ಮಾಡುವಂಥ ಶಕ್ತಿ ಒಬ್ಬ ಜಂಗಮನಿಗಿರುತ್ತೆ ಅಂತ. ಹಾಗೆ ಅಂದರೆ ಮರುಜವಣಿ ಇಟ್ಕೊಂಡು ಅವನಿಗೆ ಸರ್ಪ ಕಡಿಯೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಒಬ್ಬ ಜಂಗಮನ ಸ್ನೇಹವನ್ನು ನಾವು ಯಾರು ಬಯಸ್ತೀವೋ ಅಲ್ಲಿ ಕೆಟ್ಟದೇನು ಇರೋದಿಲ್ಲ, ಒಳ್ಳೆಯದೇ ಆಗುತ್ತೆ ಅನ್ನೋದು ಒಂದು ಮನೋಭಾವ ಬರುತ್ತೆ ಅಂತ. ಹೀಗೆ ಈ ಅಮುಗೆರಾಯಮ್ಮನ ವಚನದಲ್ಲಿ ಮುಖ್ಯವಾಗಿ ಗುರು, ಲಿಂಗ, ಜಂಗಮ ಈ ತ್ರಿವಿಧ ವಿಶೇಷಗಳನ್ನು ಬಳಸಿರ್ತಕ್ಕಂಥದ್ದು ಅಂತಂದೇಳಿ. ಅಲ್ಲಿ ನೊಣ, ಬೆಕ್ಕು, ಸರ್ಪ ಇವು ಕ್ಷುದ್ರ ಜಂತುಗಳಿಂದ ದೂರವಿರಬೇಕು ಅನ್ನೋದು ಅರ್ಥದಲ್ಲಿ ಬಳಸಿರ್ತಕ್ಕಂಥದ್ದು. ಹೀಗೆ ಇನ್ನೂ ಒಂದು ವಚನವನ್ನು ಹೇಳೋದಾದರೆ ಬಸವಣ್ಣವ್ರ ಒಂದು ವಚನ ಬಹಳ ಸರಳವಾಗಿರೋದು ಮತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಚನ ಯಾವುದಂತಂದರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು, ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಈ ವಚನ ಕೇಳ್ತಿದ್ದಾಗೆ ಒಂದು ಕಾವ್ಯಮಯವಾಗಿರ್ತಕ್ಕಂಥದ್ದು. ಅಲ್ಲಿ ಬಳಸಿರ್ತಕ್ಕಂಥ ಭಾಷೆ ಎಷ್ಟು ಸರಳವಾಗಿದ್ದರೂ ಅದನ್ನು ಆಸ್ವಾದಿಸಿದಷ್ಟು ಅರ್ಥ ಅದು ಬಿಚ್ಚಿಕೊಳ್ತಾ ಹೋಗುತ್ತೆ, ಬಿಡಿಸುತ್ತಾ ಹೋಗುತ್ತೆ. ಇಡೀ ವಚನ ಒಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈ ವಚನ ನಾವು ಓದುವುದಕ್ಕಿಂತ ಹಾಡುವವರ ಬಾಯಲ್ಲಿ ಕೇಳಬೇಕು, ಹಾಡುವ ಕಲಾವಿದರಲ್ಲಿ ಬಾಯಲ್ಲಿ ಕೇಳಬೇಕು. ಅಲ್ಲಿ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ಅನ್ನೋದೇನಿದೆಯಲ್ಲ, ಅದು ಒಂದು ತಾಳ ಲಯಕ್ಕನುಗುಣವಾಗಿ ನಮ್ಮ ಭಾಷೆಯನ್ನು ಹೇಗೆ ಬಳಸ್ಕೊಳ್ಬಹುದು ಅನ್ನೋದು ವಚನಕಾರರು ಒಂದು ದೊಡ್ಡ ಉದಾಹರಣೆಯಾಗಿ ನಮಗೆ ನಿಲ್ತಾರೆ ಅಂತ. ಒಂದೊಂದು ವಾಕ್ಯವೂ ಸಹ ತಮ್ಮ ಅನುಭವದ ಮೂಲಕ ಅನುಭವವನ್ನು ಬಸವಣ್ಣವರು ಇಲ್ಲಿ ಅನಾವರಣಗೊಳಿಸಿದ್ದಾರೆ. ವಚನದ ಪೂರ್ವಾರ್ಧ ಪ್ರಚಲಿತವಿರುವ ವಿಷಯಗಳ ಬಗ್ಗೆ ಅನುಮಾನದೊಂದಿಗೆ ಅಸಮ್ಮತಿ ಸೂಚಿಸುತ್ತಾ ಪ್ರಚಲಿತ ಸಂಗತಿಗಳನ್ನು ಒಮ್ಮೆಲೆ ನಿರಾಕರಿಸುವಂಥದ್ದು. ಅಂದರೆ ನೋಡಿ, ನಾದಪ್ರಿಯ ಶಿವನೆಂಬರು ಎನ್ನುವುದು ಎಲ್ರಿಗೂ ತಿಳಿದ ವಿಷಯ. ಹಾಗೆ ಹೇಳ್ತಾನೆ, ಮುಂದೇನು ಹೇಳ್ತಾರೆ? ನಾದಪ್ರಿಯನಲ್ಲ, ತಕ್ಷಣ ಹೇಳಿಬಿಡ್ತಾರೆ ಬಸವಣ್ಣವರು. ಅದೇ ರೀತಿ ವೇದಪ್ರಿಯ ಶಿವನೆಂಬರು ಅಂತ ಹೇಳ್ತಿದ್ದಂಗೆ ವೇದಪ್ರಿಯನಲ್ಲ ಅಂತ ಹೇಳಿ. ಹೀಗೆ ಹೇಳಬೇಕಾದ್ರೆ ಅವರ ಭಾಷೆಯಲ್ಲಿ ಎಷ್ಟು ಗಟ್ಟಿತನ ಇದೆ ಅನ್ನೋದನ್ನು. ಇಲ್ಲಿ ನಾದಪ್ರಿಯ, ವೇದಪ್ರಿಯ ಅಂದರೆ ನಾದ, ವೇದ ಮತ್ತು ಪ್ರಿಯ ಈ ಮೂರು ಶಬ್ದಗಳನ್ನ ನಾವು ಗಮನಿಸಬೇಕು. ಇವು ಒಂದು ರೀತಿ ಪ್ರಾಸಬದ್ಧವಾಗಿ ಬಂದಿರತಕ್ಕಂಥವು. ನಾದ, ವೇದ, ಪ್ರಿಯ ಪ್ರಾಸಬದ್ಧವಾಗಿ ಬಂದಿರ್ತವೆ ಮತ್ತು ಕಿವಿ ಕೇಳೋದಕ್ಕೆ ಭಾಳ ಇಂಪಾಗಿರ್ತಕ್ಕಂಥವು. ಭಗವಂತ ಶಿವನಿಗೆ ಬೇರೆ ಯಾವ ಆಕರ್ಷಣೆಗಳು ಬೇಕಾಗಿಲ್ಲ. ನಿತ್ಯ ಭಕ್ತಿಯಿಂದ ಪೂಜಿಸಿದ್ರೆ ಸಾಕು. ನಾನಾ ರೀತಿಗಳಲ್ಲಿ ಪೂಜೆ ಮಾಡಿದರೂ ಕೂಡ ಸಲ್ಲೋದು ಅದು ಭಕ್ತಿಯ ಮೂಲಕವೇ. ಕೆಲವರು ಆಡಂಬರದಲ್ಲಿ ಭಕ್ತಿ ತೋರಿಸ್ಕೊಳ್ತಾರೆ, ಕೆಲವರು ಸಹಜವಾಗಿ ಭಕ್ತಿಯನ್ನು ಏರ್ಪಡಿಸ್ತಾರೆ, ನೈಜತೆ ಇದೆ. ಮತ್ತು ಯಾರನ್ನೂ ಮೆಚ್ಚಿಸುವ ರೀತಿಯಲ್ಲಿ ನಟನೆಯ ಮೂಲಕ ಕೆಲಸ ಕಾರ್ಯಗಳು ಮಾಡೋದರಿಂದ ಏನು ಲಾಭ ಇಲ್ಲ ಅನ್ನೋದನ್ನು ಆ ವಚನದ ಮೂಲಕ ಕಂಡುಕೊಳ್ಬಹುದು ಅಂತ. ಯಾವ ಪ್ರಯೋಜನ ಇಲ್ಲ. ಮನುಷ್ಯ ಸಮಾಜದಲ್ಲಿ ಹೇಗಿರಬೇಕು ಮತ್ತು ಅವನ ನೀತಿಗಳು, ಅವನ ವರ್ತನೆಗಳು ಹೇಗಿರಬೇಕು, ಅವನ ನಡೆನುಡಿ ಹೇಗಿರಬೇಕು,
ಪ್ರಾಮಾಣಿಕತೆ, ಬದ್ಧತೆ ಹೇಗಿರಬೇಕು, ಇವುಗಳನ್ನು ಆ ವಚನದ ಮೂಲಕ ಹೇಳೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅಂದರೆ ಕೆಲವೊಂದು ನಿಯಮಗಳಿದ್ದಾವೆ ಸಮಾಜದಲ್ಲಿ, ನಾವು ಯಾರೂ ಕೂಡ ಆ ನಿಯಮಗಳನ್ನು ಮೀರಬಾರದು ಅಂತಂದೇಳಿ. ಆ ನಿಯಮಗಳನ್ನು ಗಾಳಿಗೆ ತೂರಿ ಒಣಜಂಬದಲ್ಲಿ ವರ್ತಿಸಿದರೆ ಈ ಸಮಾಜ ಒಪ್ಕೊಳ್ಳೋದಿಲ್ಲ. ಈಗ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಕಾಲಿಂದ ನಡಿಬೇಕಪ್ಪ ಅಂತ ಹೇಳಿದ್ರೆ, ನಾವು ಕೈಯಿಂದ ನಡಿತೀವಿ ಅಂತಂದರೆ ಆಗೋದಿಲ್ಲ. ಈ ಸಮಾಜ ಒಪ್ಪಿರ್ತಕ್ಕಂಥದ್ದು ಎಲ್ಲರೂ ಏನೋ ಕಾಲಿಂದನೇ ನಡಿಬೇಕಾಗಿದೆ ಅನ್ನೋದು, ಅದು ಒಂದು ಸಾಂಕೇತಿಕ. ಹಾಗೆ ಸಮಾಜದಲ್ಲಿ ಹೇಗಿರಬೇಕು ಅನ್ನೋದು ಏನಿದೆಯಲ್ಲ, ಒಂದು ಸಂಸ್ಕಾರ ಇದೆ. ಅಂಥ ವಿಚಾರಗಳನ್ನು ಈ ವಚನದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿರೋದು. ಹೇಗಂತಂದರೆ ನೋಡಿ, ಒಂದು ಉದಾಹರಣೆ ಹೇಳ್ತಾರೆ. ಈಗ ರಾವಣ ಸಂಗೀತ ಪ್ರಿಯ, ಆತನಲ್ಲಿ ಶಿವಭಕ್ತಿ ಬಹಳಷ್ಟಿತ್ತು. ಆದರೆ ರಾವಣನಲ್ಲಿ ಒಂದು ಅರೆಮನಸ್ಸಿತ್ತು ಅಂತ. ಹಾಗಾಗಿ ಆತನ ಆಯುಷ್ಯ ಕೂಡ ಬೇಗ ತೀರೋಗ್ಬಿಡ್ತು. ನಮ್ಮ ಭಕ್ತಿಯಲ್ಲೂ ಕೂಡ ಏಕಾಗ್ರತೆ ಇಲ್ಲ ಅಂತಂದರೆ ನಾವು ಪೂಜೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಒಮ್ಮೆ ಶಿವ ಪಾರ್ವತಿ ಏಕಾಂತದಲ್ಲಿದ್ದರಂತೆ. ಆ ಏಕಾಂತದಲ್ಲಿ ಶಿವ ಪಾರ್ವತಿಯರಿದ್ದಾಗ ಈ ರಾವಣ ಸಂಗೀತದ ಮೂಲಕ, ನಾದದ ಮೂಲಕ ಒಂದು ಗದ್ದಲವನ್ನು ಎಬ್ಬಿಸಿಬಿಟ್ಟ. ಆ ಗದ್ದಲವನ್ನು ಕೇಳಿರ್ತಕ್ಕಂಥ ಶಿವಪಾರ್ವತಿಯರ ಕೋಪಕ್ಕೆ ಗುರಿಯಾದ ರಾವಣ ಅಂತ. ಮತ್ತು ಅವನಲ್ಲಿ ಒಂದು ಅಹಂಕಾರ ಇತ್ತು, ನನ್ನನ್ನು ಯಾರು ಏನು ಮಾಡಲಾರರು ಅನ್ನೋದಿತ್ತು. ಆದರೆ ಆ ಅಹಂಕಾರ ಆ ಶಿವಪಾರ್ವತಿಯರಿಂದ ಅವನಿಗೆ ಮುರಿಯಲ್ಪಟ್ಟಿತ್ತು. ಹಾಗಾಗಿ ಅವನ ಆಯುಷ್ಯ ಅರ್ಧ ಆಯಿತು, ಅಕಾಲ ಮರಣಕ್ಕೆ ಅವನು ತುತ್ತಾಗಬೇಕಾಯಿತು. ಅಂದರೆ ಅಹಂನಿಂದ ಭಗವಂತನ ಒಲಿಸ್ಕೊಳ್ತೀವಿ ಅನ್ನೋದಿದೆಯಲ್ಲ, ಅದು ಸಾಧ್ಯ ಇಲ್ಲ ಅಂತ ಅರ್ಥ. ಅದಕ್ಕಾಗಿ ಹೇಳ್ಬೇಕಾಯ್ತು, ನಾದಪ್ರಿಯ ಶಿವನೆಂಬರು ನಾದಪ್ರಿಯನಲ್ಲ. ರಾವಣ ನಾದ ಮಾಡ್ದ, ಅದು ಶಿವನಿಗೆ ಪ್ರಿಯ ಆಗಲಿಲ್ಲ. ಒಂದು ಹಂತದವರೆಗಿರುತ್ತೆ, ಹಂತವನ್ನು ಯಾರೂ ಕೂಡ ಮೀರಬಾರ್ದು ಅನ್ನೋದನ್ನು ವಚನಕಾರರು ಭಾಷೆಯ ಮೂಲಕ ಎಷ್ಟು ಚೆನ್ನಾಗಿ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ, ಭಗವಂತನ ಸ್ತುತಿ ಮಾಡಬೇಕಾದ್ರೆ, ಭಜನೆ ಮಾಡಬೇಕಾದ್ರೆ ಒಂದು ಹಂತಗಳಿದ್ದಾವೆ, ಅದನ್ನು ಮೀರೋ ಹಾಗಿಲ್ಲ ಅಂತ. ಹೀಗೆ ಭಕ್ತಿಯಿಂದ ಮಾತ್ರ. ಅದೇ ರೀತಿ ಬ್ರಹ್ಮನು ವೇದದಲ್ಲಿ ಬಹಳ ಪಾರಂಗತನಾಗಿದ್ದಂತೆ, ಅವನು ಶಿವನು ಹೋಲಿಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ ಅಂತ. ಈತನಲ್ಲೂ ಕೂಡ, ಅಂದರೆ ಬ್ರಹ್ಮನಲ್ಲೂ ಕೂಡ ಭಕ್ತಿಯ ಕೊರತೆ ಇತ್ತು ಎಂಬುದನ್ನು ವೇದಪ್ರಿಯ ಶಿವನೆಂಬರು ವೇದಪ್ರಿಯನಲ್ಲ ಅನ್ನೋದು ಹೇಳಬೇಕಾಗಿತ್ತು ಬಸವಣ್ಣ. ಅಹಂಕಾರದಿಂದ ಬ್ರಹ್ಮ ವಂದಿಸಿದಾಗ ಆತನ ತಲೆಯನ್ನೇ ಶಿವ ಚಿವುಟಿ ಹಾಕಿದ ಅಂತ. ಹೀಗಾಗಿ ರಾವಣನ ನಾದ, ಬ್ರಹ್ಮನ ವೇದ ವ್ಯರ್ಥವಾದವು ಅಂತ. ಇಲ್ಲಿ ವೇದ ಅಂದರೆ ಮಹಾಜ್ಞಾನಿ ಅಂತ. ಅಂದರೆ ಕೆಲವರು ಇರ್ತಾರೆ ಅಹಂಕಾರಿಗಳು, ಮಹಾಜ್ಞಾನಿಗಳು, ನಾನೇ ಶ್ರೇಷ್ಠ, ನಾನೇ ಜಾಣ, ಈ ಸಮಾಜದಲ್ಲಿ ಅನ್ನೋಷ್ಟು ಜಾಣರು ಯಾರಿಲ್ಲ ಅನ್ನೋ ತಮ್ಮಷ್ಟೇ ತಾವೇ ಒಂದು ಪ್ರಯೋಗ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಂತಹ ಜ್ಞಾನಿಯಾಗಿರ್ತಕ್ಕಂಥ ಬ್ರಹ್ಮ ಒಮ್ಮೆ ಶಿವನಿಗೆ ಸುಳ್ಳು ಹೇಳಿದ್ರಿಂದ ತನ್ನ ತಲೆಯನ್ನು ಕಳ್ಕೊಳ್ಬೇಕಾಯ್ತು. ಆದ್ದರಿಂದ ಶಿವ ಭಕ್ತಿಪ್ರಿಯನೇ ಹೊರತು ನಾದಪ್ರಿಯನಲ್ಲ, ವೇದಪ್ರಿಯನಲ್ಲ. ಬಸವಣ್ಣನು ಈ ವಂಚನೆಯುಕ್ತ ಜ್ಞಾನಕ್ಕೆ, ತೋರಿಕೆಗೆ, ಉಪಾಸನೆಗೆ, ಆಡಂಬರದ ಭಕ್ತಿಗೆ ದೇವರು ಒಲಿಯುವುದಿಲ್ಲ ಅನ್ನೋದನ್ನು ಈ ವಚನದ ಮೂಲಕ ಒಂದು ಮಾರ್ಮಿಕವಾಗಿ ಕಟ್ಟಿಕೊಟ್ಟಿದ್ದಾರೆ ಬಸವಣ್ಣವರು ಅಂತ. ಮುಖ್ಯವಾಗಿ ಮನುಷ್ಯನಿಗಿರಬೇಕಾದ್ದೇನೆಂದರೆ ಸಮರ್ಪಣಾ ಭಾವ ಅಂತ, ಅರ್ಪಿಸ್ಕೊಳ್ಳುವುದಿರಬೇಕು. ಅಲ್ಲಿ ಯಾವುದೇ ಸ್ವಾರ್ಥ ಇರಬಾರ್ದು ಅಂತಂದೇಳಿ. ಇನ್ನು ವಚನದ ಕೊನೆಗೆ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅನ್ನೋ ಒಂದು ದೊಡ್ಡ ಸ್ಟೇಟ್ಮೆಂಟನ್ನು ಬಸವಣ್ಣವರು ಕೊಡ್ತಾರೆ. ಇದಕ್ಕೂ ಮೊದಲೇನು ಹೇಳಿದರು, ನಾನು ಆಗಲೇ ಹೇಳಿದಾಗೆ ನಾದಪ್ರಿಯನಲ್ಲ, ವೇದಪ್ರಿಯನಲ್ಲ ಎಂಬ ಶಬ್ದಗಳೇ ಮುಂದೆ ಭಕ್ತಿಪ್ರಿಯ ಎಂಬ ಮಾತನ್ನು ಗಟ್ಟಿಗೊಳಿಸುವಂಥದ್ದು ಅಂತ. ಭಕ್ತಿಪ್ರಿಯ ಎಂದು ಹೇಳ್ದಿದ್ರೂ ಕೂಡ ತೊಂದರೆ ಇಲ್ಲ, ಆದರೂ ಸ್ಪಷ್ಟತೆಗಾಗಿ ಬಸವಣ್ಣವರು ಕೊನೆಯಲ್ಲೇ ವಚನದ ಅಂತರಾರ್ಥವನ್ನು ಬಿಚ್ಚಿಡೋ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಭಕ್ತಿ ಎಂದು ಹೇಳಿರುವ ಬಸವಣ್ಣವರು ಎಂತಹ ಭಕ್ತಿ ಅಂತ ಒಂದು ಪ್ರಶ್ನೆ ನಮಗೆ ಬರುತ್ತೆ. ಆದರೆ ಅದನ್ನ ಹೇಳೋಕ್ಕೆ ಹೋಗಿಲ್ಲ ಬಸವಣ್ಣವರು. ಭಕ್ತಿ ಅಂದ ತಕ್ಷಣ ಅವರವ್ರಿಗೆ ಬಿಟ್ಟಿದ್ದದು, ಓದುಗರ ಊಹೆಗೆ ಬಿಟ್ಟಿರ್ತಕ್ಕಂಥದ್ದು ಅದು ಭಕ್ತಿಯ ಮಾತು ಅಂತ. ಈ ವಚನವು ಒಂದು ರೀತಿ ಪೌರಾಣಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆಯೂ ಕೂಡ ಒಳಗೊಂಡಿರ್ತಕ್ಕಂಥದ್ದು ಅಂತ. ಕಾವ್ಯದ ಭಾಷೆ ಇದೆಯಲ್ಲ, ಅದರಲ್ಲಿ ಪ್ರಾಸ ನೋಡಿ, ಪ್ರಾಸದ ಬಳಕೆ ಹೇಗಿದೆ. ಇಡೀ ವಚನ ಸರಳವಾದ ಶಬ್ದಗಳೊಂದಿಗೆ ನೆನಪಿನಲ್ಲಿಟ್ಕೊಳ್ಳುವಂಥ ವಚನ, ಒಂದು ಕಾವ್ಯಮಯವಾಗಿರ್ತಕ್ಕಂಥ ಈ ಭಾಷೆ. ಮತ್ತೆ ಮತ್ತೆ ವಚನ ಓದಿದಾಗ ಒಂದು ರೀತಿಯ ಚಿಂತನಶೀಲತೆಯನ್ನು ಜಾಗೃತಗೊಳಿಸುವಂಥ ಅದ್ಭುತವಾದ ಭಾಷೆ ಆ ವಚನದಲ್ಲಿದೆ ಅಂತ. ಇದನ್ನು ಸಮಾಜ ಸುಧಾರಣೆಗೂ ನಾವು ಬಳಸ್ಕೊಳ್ಬಹುದು ಅಂತ. ಅಂದರೆ ಸಮಾಜದಲ್ಲಿ ಹೇಗಿರಬೇಕು ಅನ್ನೋದನ್ನು ಕೂಡ ಆ ವಚನ ಹೇಳುತ್ತೆ. ಬರೀ ನಾದ ವೇದ ಅಂದರೆ ಅಲ್ಲಿಗೆ ಈ ಪೌರಾಣಿಕ ಹಿನ್ನೆಲೆ ಅಷ್ಟೇ ಅಲ್ಲ,
ಸಾಮಾಜಿಕ ಹಿನ್ನೆಲೆ ಕೂಡ ಸಮಾಜ ಸೇವೆಗೆ ಬೇಕಾಗಿರ್ತಕ್ಕಂಥ ಒಂದು ನಿಸ್ವಾರ್ಥ ಮನೋಭಾವ ಇರಬೇಕು ಅನ್ನೋದ್ರ ಬಗ್ಗೆ, ಅಹಂಕಾರದ ಗುಣಧರ್ಮ ಇರಬಾರ್ದು ಅನ್ನೋದನ್ನು ಹೇಳುವಂಥ ಆ ವಚನ ಅಂತ. ಇನ್ನು ಹಾವಿನಾಳು ಕಲ್ಲಯ್ಯ ಎಂಬ ಶರಣ ಭಾಷೆಯನ್ನು ಹೇಗೆ ಬಳಸಿದ್ದಾನೆ ನೋಡಿ. ಅವನು ಕೂಡ ಒಂದು ದೃಷ್ಟಾಂತವನ್ನು ಹೇಳ್ತಾನೆ. ಹಾವಿನಾಳು ಕಲ್ಲಯ್ಯ ಅಂತಂದೇಳಿ ಭಾಳ ಅಪರೂಪದ ಒಬ್ಬ ಶರಣ, ಕೆಳವರ್ಗದ ಶರಣ ಅಂತ ಹೇಳ್ತೀವಿ ನಾವು. ಅದು ಉದಾಹರಿಸಿರ್ತಕ್ಕಂಥ, ಅಂದರೆ ಅವತ್ತಿನ ಕಾಲಕ್ಕೆ ನಮ್ಮ ಶರಣರು ವಿದ್ಯಾವಂತರಲ್ಲದಿದ್ದರು, ನಿಮ್ಮ ಹಾಗೆ ಇವತ್ತಿನ ಹಾಗೆ ಯಾವ ಪದವಿಗಳನ್ನು ಕೂಡ ಪಡ್ಕೊಂಡವರಲ್ಲ, ಯಾವ ವಿಶ್ವವಿದ್ಯಾಲಯದ ಮೆಟ್ಟಿಲುಗಳನ್ನು ಹತ್ತಿರ್ತಕ್ಕಂಥವ್ರಲ್ಲ. ಸಮಾಜದಲ್ಲಿ ಬದುಕ್ತಾನೆ ಅಕ್ಷರ ಜ್ಞಾನವನ್ನು ಕಲಿತು ಅನುಭವವನ್ನು ಭಾಷೆಯ ಮೂಲಕ, ಸಾಹಿತ್ಯದ ಮೂಲಕ ಕಟ್ಟಿಕೊಡುವ ಒಂದು ಪ್ರಯತ್ನ ಮಾಡಿದ್ದು ಭಾಳ ದೊಡ್ಡದು ಅಂತ. ಅವರೊಂದು ವಚನ, ಹಾವಿನಾಳು ಕಲ್ಲಯ್ಯನ ಒಂದು ವಚನ ನೋಡಿ. ಎಡದ ಕೈಯಲ್ಲಿ ನಿಗಳ ಕಂಕಣವ ನಿಕ್ಕಿ, ಎಡದ ಕೈಯಲ್ಲಿ ನಿಗಳ ಅಂದರೆ ಒಂದು ಸರಪಣಿ ಕಂಕಣವ ನಿಕ್ಕಿ, ಬಲದ ಕೈಯಲ್ಲಿ ಕಡಿದುಕೊಂಡಡೆ ನೋವಿನ್ನಾವುದು ಹೇಳ. ಒಡಲು ಒಂದೇ, ಪ್ರಾಣ ಒಂದೇ, ನೋವಿನಾರದು ಹೇಳ. ಲಿಂಗ ಜಂಗಮೋನಾರಾಧಿಸಿ ನಿಂದೆಗೆ ತಂದೆಡೆ ನೊಂದನಯ್ಯ ಮಹಾಲಿಂಗ ಕಲ್ಲೇಶ್ವರ ಅನ್ನೋ ಒಂದು ಅಂಕಿತ ನಾಮದಲ್ಲಿ ಹಾವಿನಾಳು ಕಲ್ಲಯ್ಯ ಬರೆದಿರ್ತಕ್ಕಂಥ ಈ ವಚನ ಒಂದು ದೃಷ್ಟಾಂತ ರೂಪದಲ್ಲಿದೆ. ಅಲ್ಲಿ ಎಡ ಮತ್ತು ಬಲ ಎರಡು ಕೈಗಳನ್ನು ಬಳಸ್ತಾರೆ, ಈ ದೇಹವನ್ನು ಬಳಸಿದಾನೆ. ಇವೆಲ್ಲ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ಒಂದು ಭಾಷೆಯ ಮೂಲಕ ಹೇಗೆ ಕಟ್ಟಿಕೊಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ಎಡದ ಕೈಯಲ್ಲಿ, ಈ ಎಡಗಡೆ ಕೈಗೆ ನಾವು ಬಣ್ಣದ ಒಂದು ಚಿತ್ರಗಳನ್ನು ಕೈಗೆ ಹಾಕ್ಕೊಂಡು, ಈಗ ಮೆಹಂದಿ ಎಲ್ಲ ನಾವೆಲ್ಲ ಹಚ್ಕೊಳ್ತೀವಲ್ಲ, ಹಾಗೆ ನೀವು ಭಾಳ ಸುಂದರವಾದ ಮೆಹಂದಿಯನ್ನು ಹಚ್ಕೊಳ್ಳೋದು, ಕೈಗೆ ಬಣ್ಣದ ದಾರಗಳನ್ನು ಸುತ್ತಕೊಳ್ಳೋದು, ಒಂದು ಸರಪಣಿಯನ್ನು ಸುತ್ತಕೊಳ್ಳೋದು. ಈ ಎಡದ ಕೈಯನ್ನು ಭಾಳ ಶೃಂಗಾರವನ್ನು ಮಾಡಿ ನೋಡ್ತಾ ಕೂತ್ಕೊಂಡಾಗ ಈ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಭಾಳ ಸಂತೋಷ ಆಗುತ್ತೆ. ಎಡದ ಕೈ ಭಾಳ ಚೆನ್ನಾಗಿದೆ. ಹಾಗೆ ಅಂತಿದ್ದ ಹಾಗೆಯೇ ನೀವು ಬಲಗೈಗೆ ಬಂದು ಬಲಗೈಯನ್ನು ನೀವು ಕಟ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ, ಅಥವಾ ಬಲಗೈಗೆ ಎಲ್ಲೋ ಒಂದು ಕಡೆ ಪೆಟ್ಟಾಯಿತು, ನೋವಾಯಿತು ಅಂದರೆ ಈ ನೋವು ಬರೀ ಬಲಗೈಗಷ್ಟೇ ಸಂಬಂಧ, ನನಗೆ ಸಂಬಂಧ ಇಲ್ಲ ಅನ್ನೋಕ್ಕಾಗಲ್ಲ. ಬಲಗೈಗೆ ನೋವಾದರೆ ಇಡೀ ದೇಹಕ್ಕೆ ನೋವು, ಎಡಗೈಗೆ ಸುಖ ಆದರೆ ಇಡೀ ದೇಹಕ್ಕೆ ಸುಖ ಸಿಗುತ್ತೆ. ಆದರೆ ನಿಮಗೆ ಸುಖ ಮತ್ತು ದುಃಖ ಆದಾಗ ಯಾವುದು ಹೆಚ್ಚಾಗಿರುತ್ತೆ ಅದಕ್ಕೆ ದೇಹ ಒಳಪಡುತ್ತೆ ಹೊರತು ಈ ಕೈಗೆ ನೋವಾಗಿದೆ ಅಂತ ನೀವು ಕೈ ಬಿಡೋಕ್ಕಾಗಲಿ. ಇದು ದೇಹದ ಅಂಟ್ಕೊಂಡಿರೋದ್ರಿಂದ ನೀವು ಈ ಬಲಗೈಗೆ ನೋವಾದಾಗ ಈ ಸುಖ ನೋಡಿಕೊಂಡು ಸುಮ್ಮನಿರೋಕ್ಕಾಗಲ್ಲ. ಈ ದೇಹ ಆ ನೋವಿನಲ್ಲೂ ಭಾಗಿಯಾಗುತ್ತೆ. ಇದನ್ನು ಹೇಳಬೇಕಾಗಿತ್ತು. ಅಂದರೆ ಈ ಸಮಾಜದಲ್ಲಿ ಬದುಕಬೇಕಾದ್ರೆ ನಿಮಗೆ ಸುಖನೂ ಇದೆ, ದುಃಖನೂ ಇದೆ, ನೋವು ಇದೆ, ನಲಿವಿದೆ. ಅದನ್ನು ಹೇಗೆ ಸ್ವೀಕರಿಸಬೇಕು, ಹೇಗಿರಬೇಕು, ಹೇಗೆ ಸ್ಪಂದಿಸಬೇಕು ಅನ್ನೋದನ್ನು ಹೇಳಬೇಕಾಗಿತ್ತು. ಎಡದ ಕೈಯಲ್ಲಿ ನಿಗಳ ಕಂಕಣವನಿಕ್ಕಿ ಬಲದ ಕೈ ಕಡಿದುಕೊಂಡಡೆ ನೋವಿನ್ನಾವುದು ಹೇಳ. ಒಡಲು ಒಂದೇ, ಪ್ರಾಣ ಒಂದೇ, ನೋವಿನ್ನಾರದು. ಬಲಗೈಯನ್ನು ಕತ್ತರಿಸಿಕೊಂಡು ನೋವು ಕೇವಲ ಬಲಗೈಗೆ ಇಡೀ ಆಗುತ್ತೋ ಅಥವಾ ಇಡೀ ದೇಹಕ್ಕಾಗುತ್ತೋ ಅಂತ ಪ್ರಶ್ನೆ ಮಾಡ್ತಾನೆ. ಬಲಗೈಗೆ ನೋವಾದರೆ ಬರೀ ಕೈಗಷ್ಟೇ ನೋವಾಗೋದಿಲ್ಲ, ಕೈ ಮೂಲಕ ಇಡೀ ದೇಹಕ್ಕೂ ನೋವಾಗುತ್ತೆ. ದೇಹ ಸ್ಪಂದಿಸುತ್ತಾ ಕೈಗೋಸ್ಕರ ಅನ್ನೋದನ್ನು, ಬಲಗೈಗೆ ನೋವಾದಾಗ ಮನಸ್ಸು ನೋವಿನಲ್ಲಿ ಮಿಂದೇಳುತ್ತದೆ ಹೊರತು ಎಡಗೈ ನೋಡುತ್ತಾ ಸಂಭ್ರಮದಲ್ಲಿ ಇರಲಾರದು. ಎಷ್ಟು ಚೆನ್ನಾಗಿ ಹಾವಿನಾಳು ಕಲ್ಲಯ್ಯ ಹೇಳುವಂಥ ವಚನ ಅಂತಂದರೆ, ಎಂತಹ ಸಂತೋಷದಲ್ಲಿರುವ ಮನುಷ್ಯ ಸ್ವಲ್ಪ ದುಃಖ ಆವರಿಸ್ಕೊಂಡ್ಬಿಟ್ರೆ ಅವನ ಮನಸ್ಸೆಲ್ಲ ಏನಾಗ್ಬಿಡುತ್ತೆ, ದುಃಖದಲ್ಲಿ ಮುಳುಗಿಬಿಡುತ್ತೆ. ಒಂದೇ ದೇಹ, ಎರಡು ಕೈ, ಒಂದೇ ದೇಹವಾಗಿದ್ದರೂ ಸುಖ ದುಃಖಗಳು ಒಳಗೆ ಏರುಪೇರಾಗ್ತಾ ಇರ್ತವೆ. ಸುಖಕ್ಕಿಂತ ದುಃಖ ಹೆಚ್ಚಾದಾಗ ಮನಸ್ಸು ಅಲ್ಲಿಗೆ ಮಿಡಿಯುತ್ತದೆ, ಸುಖಕ್ಕಲ್ಲ. ಈ ವಚನದ ಈ ಅರ್ಥ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇನ್ನಷ್ಟು ಮುಂದುವರೆದು ಇನ್ನು ಬೇರೆ ಅರ್ಥದಲ್ಲಿ ನೋಡೋದಾದರೆ, ಒಂದು ಕಡೆ ಲಿಂಗ ಪೂಜೆ, ಇನ್ನೊಂದು ಕಡೆಗೆ ಜಂಗಮ ಬಂದಿದ್ದಾನೆ ಅಂದ್ಕೊಳ್ಳಿ. ಮನೆಗೆ ನೀವು ಪೂಜೆ ಮಾಡ್ತಾ ಕೂತಿರ್ತೀರಾ, ಹೊರಗಡೆ ಒಬ್ಬ ಜಂಗಮ ಬಂದ. ನೀವು ಪೂಜೆ ಮಾಡ್ತಾ ಜಂಗಮನನ್ನು ಮರೆತರೆ ನಿಮ್ಮ ಲಿಂಗ ಪೂಜೆ ವ್ಯರ್ಥ ಅಂತ ಹಾವಿನಾಳು ಕಲ್ಲಯ್ಯ ಹೇಳೋದು. ನೀವು ಲಿಂಗ ಪೂಜೆಯ ಜೊತೆಗೆ ಬಂದಿರತಕ್ಕ ಜಂಗಮನಿಗೆ ನೀವು ಉಪಚಾರ ಮಾಡದೇ ಇದ್ದರೆ, ಜಂಗಮನನ್ನು ನೀವು ಸ್ವಾಗತಿಸದಿದ್ದರೆ, ಜಂಗಮನಿಗೆ ಬೇಕಾದಂಥ ವಸ್ತು ವೈವಿಧ್ಯ ಕೊಡದೇ ಇದ್ದರೆ ನಿಮ್ಮ ಲಿಂಗ ಪೂಜೆ ವ್ಯರ್ಥ. ಅಂದರೆ ಎಡದ ಕೈಯನ್ನು ನೀವೆಷ್ಟೇ ಶೃಂಗಾರ ಮಾಡಿಕೊಂಡು ಬಲಗೈಗೆ ನೋವಾದಾಗ ನೀವು ಸ್ಪಂದಿಸದೇ ಇದ್ದರೆ ಅದು ವ್ಯರ್ಥ ಅಂತೇಳಿ. ಹೀಗೆ ಎರಡು ಅರ್ಥವನ್ನು ಕೊಡಬೇಕಾದ್ರೆ ಅವರು ಬಳಸುವಂಥ ಭಾಷೆ ಹೇಗಿದೆ, ವಚನಕಾರರು ಬಳಸಿರ್ತಕ್ಕಂಥ ಭಾಷೆ,
ನಿತ್ಯ ಲಿಂಗಕ್ಕೆ ನೀರೆರೆದು ಪೂಜೆ ಮಾಡಿ ಹೂಪತ್ರ ಇಟ್ಟು ಎಷ್ಟು ಮುಖ್ಯವೋ ಅಷ್ಟೇ ಒಬ್ಬ ಜಂಗಮನಿಗೆ ಗೌರವ ಕೊಡುವಂಥದ್ದು. ಕೇವಲ ಲಿಂಗ ಪೂಜೆ ಮುಖ್ಯವಲ್ಲ, ಅದರಂತೆ ಮನೆಗೆ ಬಂದ ಜಂಗಮನನ್ನು ಸತ್ಕರಿಸಿ ಉಪಚಾರ ಮಾಡೋ ಗುಣ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂದರೆ ನೀವು ಸುಖದಲ್ಲಿ ಹೇಗೆ ಲೀನವಾಗಿದ್ದೀರೋ, ಎಡಗೈ ಭಾಳ ಚೆನ್ನಾಗಿದೆ ಶೃಂಗಾರ ಮಾಡಿಕೊಂಡು ಎಷ್ಟು ಲೀನವಾಗಿದ್ದೀರೋ, ದುಃಖದಲ್ಲಿ ಕೂಡ ಅಷ್ಟೇ ಮುಳುಗಬೇಕಾಗುತ್ತೆ, ಬಿಡೋದಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಈ ದೇಹ ಕಂಡುಕೊಂಡಿರ್ತಕ್ಕಂಥ ಎರಡೂ ಕೈಗಳು ನಮ್ಮವೇ, ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಹಾವಿನಳ ಕಲ್ಲಯ್ಯ ಬಳಸಿರ್ತಕ್ಕಂಥ ಭಾಷೆ, ಉದಾಹರಣೆ, ದೃಷ್ಟಾಂತ ಎಷ್ಟು ವಿಶೇಷವಾಗಿದ್ದಾವೆ, ಎಷ್ಟು ಮಹತ್ವವನ್ನು ಪಡ್ಕೊಂಡಿದ್ದಾವೆ ಅಂತ. ಅಂದರೆ ವಚನಕಾರರು ಭಾಷಾ ಬಳಕೆಯಲ್ಲಿ ಬಹಳ ಎಚ್ಚರಿಕೆಯನ್ನು ಇಟ್ಕೊಂಡಿದ್ದು, ಹೇಗೆ ಬೇಕಾಗಿ ಬಳಸುವಂಥದ್ದಲ್ಲ. ಈಗ ನಾವು ಮಕ್ಕಳಿಗೆ ಒಂದು ಕಥೆ ಹೇಳಬೇಕಾದ್ರೆ ಬಹಳ ಯೋಚನೆ ಮಾಡಿ, ಯಾಕಂದರೆ ಮಕ್ಕಳು ಬಹಳ ಗಮನಿಸ್ತಾ ಇರ್ತವೆ. ದೊಡ್ಡವ್ರು ಏನು ಕಥೆ ಹೇಳ್ತಿದ್ದಾರೆ, ನೀವು ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅಂದಾಗ ಕೆಲವು ಮಕ್ಕಳು ಹೇಳ್ತಾರೆ, ಒಂದೂರಲ್ಲಿ ಒಬ್ಬೇ ರಾಜ ಇರ್ತೀನು ಅಂತ ಕೇಳ್ಬಿಡ್ತಾರೆ ಮಕ್ಕಳು. ಹಾಗಾಗಿ ನೀವು ಹೇಳ್ಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕು. ಹೌದು, ರಾಜನೊಬ್ಬನಿದ್ದ, ಯಾಕಂದ್ರೆ ಊರಿಗೆ ಒಬ್ಬ ರಾಜನೇ ಇರೋದಪ್ಪ, ಊರಿಗೆ ಒಬ್ಬ ಗೌಡನೇ ಇರ್ತಾನೆ, 10 ಜನ ರಾಜ ಇರಲ್ಲ ಅಂತ ನೀವು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಮಕ್ಕಳಿಗೆ. ಆವಾಗ ಅವರು ಮತ್ತೆ ಮತ್ತೆ ಕತೆ ಕೇಳ್ತಾರೆ. ಆ ಹಿನ್ನೆಲೆಯಲ್ಲಿ ವಚನಕಾರರು ಈ ಸಮಾಜಕ್ಕೆ ಸಂದೇಶವನ್ನು ಕೊಡಬೇಕಾದ್ರೆ ಅವರು ಬಳಸಿರ್ತಕ್ಕಂಥ ಭಾಷೆ ಎಷ್ಟು ಸಹಜವಾಗಿತ್ತು, ಎಷ್ಟು ಸಂಯಮದಿಂದಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕನ್ನಡವಾಗಿ ಬದುಕುವಂತೆ ಸಂಸ್ಕೃತವನ್ನು ವಚನಕಾರರು ಕನ್ನಡಕ್ಕಾಗಿ ಬಗ್ಗಿಸಿದ್ದಾರೆ. ಕಾಯಕ, ಜಂಗಮ, ಸ್ಥಾವರದಂಥ ಪದಗಳನ್ನು ನೋಡಿದರೆ ಹೇಗೆ ಸಂಸ್ಕೃತದ ಸತ್ವವನ್ನು ಕನ್ನಡಕ್ಕೆ ಕಸಿ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನು ದೇವವಾಣಿಗೆ ಜನವಾಣಿಯಾಗುವುದು ಅಸಾಧ್ಯವಾದಾಗ ಜನವಾಣಿಯನ್ನೇ ದೇವವಾಣಿಯ ಮಟ್ಟಕ್ಕೇರಿಸಿದ ಪವಾಡ ವಚನಕಾರರದ್ದು. ವಚನದ ಭಾಷೆ ಒಂದೇ ಹೆಜ್ಜೆಗೆ ಹನುಮಂತನಂತೆ ಹೊಸಗನ್ನಡಕ್ಕೆ ಲಂಘನ ಮಾಡಿಬಿಟ್ಟಿದೆ ಎಂಬ ಭ್ರಾಂತಿ ಇಲ್ಲ. ಗ್ರಂಥದ ಭಾಷೆಗಿಂತ ಅವರು ಮಾತಾಡುವ ಭಾಷೆಯನ್ನು ಬಳಸಿರ್ತಕ್ಕಂಥದ್ದು. ಶಾಸನಗಳಿರ್ತಕ್ಕಂಥ ಳ ಅಕ್ಷರಗಳ ಬಳಕೆ ಇರುವಾಗಲೇ ನಮ್ಮ ವಚನಕಾರರು ಅವುಗಳನ್ನ ಕೈ ಬಿಟ್ಬಿಟ್ರು. ಇದರಿಂದ ಭಾಷೆಗೇನು ತೊಂದರೆ ಆಗಲಿಲ್ಲ, ವಚನಕ್ಕೇನು ತೊಂದರೆ ಆಗಲಿಲ್ಲ. ಗದ್ಯವೆಂಬ ದೃಷ್ಟಿಯಿಂದ ಮಾತ್ರ ವಚನಗಳನ್ನು ನೋಡಿದರೆ ಭಾಷೆಯ ಒಂದು ಮುಖವಷ್ಟೇ. ಭಾಷೆ ಗದ್ಯ ಪದ್ಯವೆಂಬ 2 ಪಾದಗಳ ಮೇಲೆ ನಿಂತಿವೆ. ಇಲ್ಲಿವರೆಗೆ ವಚನ ಹೇಗೆ ಕನ್ನಡ ಭಾಷೆಯ ಗದ್ಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದನ್ನು ನೋಡಿದೆವಿಲ್ಲ. ಪದ್ಯದ ಲಯವನ್ನು ಕೂಡ ಇದ್ದಾವೆ. ಅದಕ್ಕೆ ಪದ್ಯದ ಲಯ ಇರ್ತಕ್ಕಂಥ ವಚನಗಳು ನೋಡಿ. ಕೆಲವು ಉದಾಹರಣೆ ಕೊಡೋದಾದರೆ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯುವೂ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಪೊಗಳುವ ಕುನ್ನಿಗಳ ನೆನೆಂಬೆ ರಾಮನಾಥ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಅನ್ನೋದನ್ನು, ಇದು ಒಂದು ಲಯಪೂರ್ಣವಾಗಿರ್ತಕ್ಕಂಥದ್ದು, ಕಾವ್ಯಮಯವಾಗಿರ್ತಕ್ಕಂಥದ್ದು, ಹಾಡಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಅಂತ. ಅದೇ ರೀತಿ ಇನ್ನೊಂದು ವಚನವನ್ನು ನೋಡ್ಬೋದು. ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ, ಸಕಲ ವಿಸ್ತಾರವ ರೂಹು ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಈ ವಚನ ಒಂದು ಗೇಯತೆಯಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಅಂತ. ಇನ್ನು ಅದೇ ರೀತಿ ಇನ್ನೊಂದು ವಚನವನ್ನು ನೋಡ್ಬೋದು. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲ ದಲಾನು ತುಂಬಿ ಅಂತ. ಈ ವಚನ ಕೂಡ ಒಂದು ಸಂಗೀತಕ್ಕೆ ಹಿನ್ನೆಲೆಯಲ್ಲಿ ಲಯಬದ್ಧವಾಗಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವಚನವನ್ನು ಹೇಳಿ ನಾನು ಮುಂದೆ ಹೋಗ್ತಾನೆ. ಅಕಮಾದಿಯ ವಚನವನ್ನು ನಾವೆಲ್ಲ ಕೇಳಿದ್ದೇವೆ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯ ನೊಲ್ಲೆಯಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯ ನೊಲ್ಲೆಯಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯಯ್ಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯಯ್ಯ ನೀನು, ಹೃದಯ ಕಮಲವಿಲ್ಲದವರಲ್ಲಿ ಇರಲೊಲ್ಲೆಯಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ. ಈ
ಈ ವಚನವನ್ನು ನಾವು ಸಂಗೀತದ ಹಿನ್ನೆಲೆಯಲ್ಲಿ ನಾವೆಲ್ಲ ಕೇಳಿದ್ದೇವೆ. ಎಷ್ಟು ಅರ್ಥಪೂರ್ಣವಾಗಿ ಅಕ್ಕ ಮಹಾದೇವಿ ಬರಿತಾಳೆ ಅಂದರೆ ವಚನಕಾರರು ಸಾಹಿತ್ಯಕ್ಕೆ ತಕ್ಕಂತೆ ಭಾಷೆಯನ್ನು ಲಯ, ನಾದ ಇವುಗಳ ಹಿನ್ನೆಲೆಯಲ್ಲಿ ಹಿಡಿದಿಡೋಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಇವೆಲ್ಲವೂ ಕೂಡ ಒಂದರಿಂದ ಒಂದು ಭಾಳ ಸಹಜವಾಗಿ ಬಂದಿರತಕ್ಕಂಥದ್ದು ಅಂತ. ಯಾವುದೇ ಒಂದು ರೀತಿ ಪಾಂಡಿತ್ಯವನ್ನು ಬಳಸಿ ಈ ವಚನಕಾರರು ಬರಿತಾ ಕೂತಿದ್ದಲ್ಲ ಅಂತ. ದಿನನಿತ್ಯ ಹೇಗೆ ನಡೆಯುತ್ತೋ ಹಾಗೆ ಸಹಜವಾಗಿ ಆ ವಚನಗಳನ್ನು ಬರಿತಾ ಹೋಗಿರ್ತಕ್ಕಂಥದ್ದು. ಬಹುಶಃ ವಚನಕಾರರು ನಾಡಿನಲ್ಲಿ ಸುಪ್ತವಾಗಿದ್ದ ಜನಪದ ಗೇಯತೆಯನ್ನು ಇಂಥ ಕಡೆ ವಚನಗಳಲ್ಲಿ ತಂದು ಹೂಡಿದ್ದಾರೆ. ವಚನಕಾರರು ಕನ್ನಡ ಭಾಷೆಯು ಚೆನ್ನಾಗಿ ಬಲ್ಲವರಾಗಿದ್ದರು ಅನ್ನೋದನ್ನು ನಮಗೆ ಅವರ ವಚನಗಳನ್ನು ನೋಡಿದಾಗೆ ಗೊತ್ತಾಗುತ್ತೆ. ಅವರ ಪ್ರಯೋಗಶೀಲತೆ ಎಷ್ಟು ಚೆನ್ನಾಗಿತ್ತು ಅಂದರೆ, ದೇವನೊಬ್ಬ ನಾಮ ಹಲವು, ಪರಮಪತಿರುತೆಗೆ ಗಂಡನೊಬ್ಬನೇ ಕಾಣಿರೋ ಹೇಳುವಂಥ ವಚನ ಆಗಿರ್ಬೋದು. ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ. ನೋಡಿ, ಈ ಸಾಲು ಅಕ್ಕಮಹಾದೇವಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾಳೆ ಅಂದರೆ, ಈ ಸಾಲುಗಳಲ್ಲಿ ಪ್ರಶ್ನಾರ್ಥಕ ಇದೆ, ಮತ್ತೆ ಆಶ್ಚರ್ಯ ಕೂಡ ಇದೆ. ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ ಅಂತಂದರೆ ನೀವು ಕಂಡಿಲ್ಲ, ನಾನು ಕಂಡಿದ್ದೇನೆ. ನೀವು ಕಾಣಿರೆ ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ. ನೀವು ಕಾಣಿರೆ ಅಂದರೆ ನೀವು ಕಂಡಿದ್ದೀರಾ ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ ಅಕ್ಕಮಹಾದೇವಿ. ಚಿಲಿಮಿಲಿ ಎಂದೋದುವ ಗಿಳಿಗಳ ಪ್ರಶ್ನೆ ಮಾಡ್ತಾಳೆ ಅಕ್ಕಮಹಾದೇವಿ. ಆ ಭಗವಂತನ ನೀವು ಕಂಡಿದ್ದೀರಾ, ಇಲ್ಲಂದರೆ ನಿಮಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ, ನಾನು ಕಂಡಿದ್ದೇನೆ ಅಂತ ಉತ್ತರವನ್ನು ಕೂಡ ಕೊಡೋದು. ಅಂದರೆ ಒಂದು ಸಾಲಿನಲ್ಲಿ ನಾವು ಓದಿದ ರೀತಿಯಲ್ಲಿ ನಾವು ಹೇಗೆ ಓದ್ತೀವೋ ಹಾಗೆ ನೀವು ಕಾಣಿರೆ ಅಂದಾಗ ಅದೆಲ್ಲ ಪ್ರಶ್ನೆ ಬರುತ್ತೆ. ನೀವು ಕಾಣಿರೆ ಅಂದರೆ ನೀವು ಕಂಡಿಲ್ಲ, ನಾನು ಕಂಡಿದ್ದೇನೆ ಅಂತ ಹೀಗೆ ಹೇಳುವಂಥದ್ದು. ಆ ಧ್ವನಿಯ ಏರಿಳಿಕೆ ಅದು ಬೇಕು ಅಂತ. ನೀವು ಕಂಡಿದ್ರೆ ನನಗೆ ತೋರಿಸಿ ಅನ್ನೋದು ಕೂಡ ಅಲ್ಲಿ ಅಕ್ಕಮಹಾದೇವಿ ಹೇಳ್ತಾಳೆ. ಹೀಗೆ ಮತ್ತೆ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತಾದ ಬಳಿಕ ನಿನ್ನ ನಾರು ಬಲ್ಲರು ಅಂತ ಒಂದು ಕಡೆಗೆ ಬಸವಣ್ಣವರು ಹೇಳ್ತಾರೆ. ಹೀಗೆ ವೈವಿಧ್ಯತೆಯಲ್ಲಿ ಮೂಡಿ ಬಂದಿರತಕ್ಕಂಥ ವಚನಗಳು ಓದುವರಿಗೆ ಒಂದು ನವ್ಯತೆಯನ್ನು ಕಟ್ಟಿಕೊಡ್ತವೆ. ಕೃತಕ ವ್ಯಾಕರಣ ನಿಯಮಗಳನ್ನು ವಚನಕಾರರು ಬಳಸ್ತಿಲ್ಲ, ಅವುಗಳನ್ನ ಮೀರಿರ್ತಕ್ಕಂಥವ್ರು. ವಚನಕಾರರು ತಮ್ಮ ವಚನಗಳಲ್ಲಿ ಗಾದೆ ಮಾತುಗಳನ್ನು ಬಳಸಿರೋದನ್ನು ನೋಡ್ಬೋದು. ಊಡದ ಹಸುವಿಂಗೆ ಉಣ್ಣದ ಕರುವ ಬಿಟ್ಟಂತೆ, ಊಡದ ಹಸುವಿಂಗೆ ಉಣ್ಣದ ಕರುವ ಬಿಟ್ಟಂತೆ, ಕಣ್ಣು ಕಟ್ಟಿ ಕನ್ನಡಿ ತೋರಿದಂತೆ, ತೊರೆಯಳಿದರೆ ಅಂಬಿಗಂಗೇನುಂಟು, ಹಾವಾದರೇನು ವಿಷವೊಂದೇ, ಕೋಗಿಲೆಗಳು ಹುಳುವಟ್ಟಿ ಹೋದ ಬನದಂತೆ. ಹೀಗೆ ಇಂಥ ಗಾದೆ ಮಾತುಗಳನ್ನು ವಚನಗಳಲ್ಲಿ ನಾವು ನೋಡ್ತೇವೆ. ಇನ್ನು ಈ ಗ್ರಾಮ್ಯ ಭಾಷೆಗಳನ್ನು ಸಲಾಕೆ, ಸಂಘ, ಹಗೆವು, ಹಾದರ ಇತರ ಶಬ್ದಗಳನ್ನು, ಗ್ರಾಮ್ಯ ಪದಗಳನ್ನು ಅವರು ಬಳಸಿರ್ತಕ್ಕಂಥದ್ದು. ಮತ್ತು ಜನಸಾಮಾನ್ಯರ ಪದಗಳು ಅಂತಂದರೆ ಬೆರಣೆ, ಮಡಕೆ, ಕಲ್ಲು, ಮಣ್ಣು, ಮೊರ ಇಂಥ ಶಬ್ದಗಳು ಜನಸಾಮಾನ್ಯರು ಬಳಸುವಂಥ ಶಬ್ದಗಳನ್ನು ಬಳಸಿರ್ತಕ್ಕಂಥದ್ದು. ಇನ್ನು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅರುಹು, ಕುರುಹು, ಬಯಲು, ಆತ್ಮ, ಪರಮಾತ್ಮ ಈ ಥರದ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಗೆ ಭಾಷೆಗಳನ್ನು ಬಳಸಿರ್ತಕ್ಕಂಥದ್ದು. ಇವೆಲ್ಲ ಅವರ ಅನುಭವ, ಆಲೋಚನೆಗೆ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದಂತ. ವಚನಕಾರರಲ್ಲಿ ಭಾಷಾ ವಿಚಾರದ ಬಗೆಗೆ ಆಳವಾದ ಒಂದು ಆಲೋಚನೆ ಇತ್ತು. ಇದು ನಮ್ಮ ಕನ್ನಡಿಗರ ಪುಣ್ಯ. ಅವರು ಯಾವ ಭಾಷಾ ವಿಷಯದಲ್ಲಿ ಸಂಕುಚಿತ ಭಾವನೆ ಕಾಣದೆ ಯಥೇಚ್ಛವಾಗಿ ಅಲ್ಲಲ್ಲಿ ಸಂಸ್ಕೃತಗಳನ್ನೂ ಬಳಸಿದ್ದಾರೆ, ಚೆನ್ನಾಗಿ ದುಡಿಸಿಕೊಂಡಿದ್ದಾರೆ ಭಾಷೆಯನ್ನು. ಉಪನಿಷತ್ತಿನಲ್ಲಿರುವ ಆಧ್ಯಾತ್ಮಿಕ ಅನುಭವಗಳನ್ನು ವಚನಕಾರರು ಕನ್ನಡದಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಇವರಿಗೆ ಕನ್ನಡ ಭಾಷೆಯ ಬಗೆಗೆ ಎಷ್ಟೊಂದು ಅಭಿಮಾನ ಪ್ರೀತಿ ಇತ್ತು ಅನ್ನೋದನ್ನು ನಮಗಿಲ್ಲಿ ಗೊತ್ತಾಗುತ್ತೆ. ಹಿಂದೆ ಕನ್ನಡ ಸಂಸ್ಕೃತ ಸಂಬಂಧ ಘೃತ ಮತ್ತು ತೈಲ ಬೆರೆಸಿದಂತೆ ಅಂತ ನಮ್ಮ ಕವಿಗಳು ಹೇಳ್ತಿದ್ರು. ಆದರೆ ನಮ್ಮ ವಚನಕಾರರು ಹಾಲು ಸಕ್ಕರೆಯಂತೆ ಬೆರೆಯಿತು ಅಂತ ಹೇಳ್ತಾ ಕನ್ನಡವನ್ನು ಕಟ್ಟಿಕೊಡೋಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮಧ್ಯಕಾಲೀನ ಸಾಹಿತ್ಯ ಅಂದರೆ ಅದು ಕನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಅಂದರೆ ಅದು ಕನ್ನಡ ಸಾಹಿತ್ಯ ಅನ್ನೋ ಮಟ್ಟಕ್ಕೆ ನಮ್ಮ ವಚನಕಾರರು ತಂದಿಟ್ಟಿರ್ತಕ್ಕಂಥದ್ದು ಅಂತ. ಹೀಗೆ ಇಷ್ಟೊತ್ತು ನನಗೆ ಈ ವಚನ ಸಾಹಿತ್ಯ ಮತ್ತು ಭಾಷೆಯನ್ನು ಕುರಿತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬಸವ ಸಮಿತಿ ಧಾರವಾಡ, ಬಸವ ಕೇಂದ್ರ ಧಾರವಾಡ, ಆನ್ಲೈನ್ ಅರಿವಿನ ಮನೆ ಈ ಎಲ್ಲ ಸಮಿತಿಯ ಸದಸ್ಯರಿಗೆ
ಮತ್ತು ಅಧ್ಯಕ್ಷರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣರಿಗೆ ಈ ವಿಚಾರಗಳನ್ನ ಹೇಳೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಂತ ಎಲ್ಲರಿಗೂ ನಾನು ನಮಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು, ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ರಾಜಶೇಖರ್ ಜಮದಂಡಿಯವರು ವಚನ ಸಾಹಿತ್ಯ ಮತ್ತು ಭಾಷೆ ಎಂಬ ವಿಷಯದ ಮೇಲೆ ತುಂಬ ಪಾಂಡಿತ್ಯಪೂರ್ಣವಾದ, ಅನುಭವಪೂರ್ಣವಾದ ತಮ್ಮ ಉಪನ್ಯಾಸವನ್ನು, ಅದು ಹೆಂಗಿತ್ತಂದ್ರೆ ಶರಣರ ಭಾಷೆ, ಕಾಯಕ, ದಾಸೋಹ, ಆರಾಧನೆ ಈ ತ್ರಿವೇಣಿ ಸಂಗಮದ ವಾರಿದಿಯಿಂದ ಸಿಡಿದಂಥ ಅವರ ವಚನವೇ ಆ ವಚನದಲ್ಲಿ ತುಂಬಿ ತುಳುಕುತ್ತದೆ ಅನ್ನೋದನ್ನು ಎಲ್ಲರ ಮನದಟ್ಟಾಗುವಂತೆ ನಮಗೆ ನೀಡಿ ಚಿಂತನೆ ಮಾಡಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಧಾರವಾಡ ಬಸವ ಕೇಂದ್ರ ವತಿಯಿಂದ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇನ್ನು ಇದುವರೆಗೆ ಅಂತರ್ಜಾಲ ವೀಕ್ಷಿಸಿದ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಸುಸಂಪನ್ನವಾಯಿತು.